ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂದು ಭೂಗೋಳಶಾಸ್ತ್ರದ 9ನೇ ಅಧ್ಯಾಯವಾದಂತಹ ಭಾರತದ ಸಾರಿಗೆ ಮತ್ತು ಸಂಪರ್ಕದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ನಾವು ಯಾವ್ಯಾವ ಅಂಶಗಳನ್ನು ನಾವು ನೋಡ್ತೀವಿ ಮುಖ್ಯವಾಗಿ ಅಂದರೆ, ಮೊದಲನೆಯದಾಗಿ ಸಾರಿಗೆಯ ಅರ್ಥ ಮತ್ತು ಪ್ರಾಮುಖ್ಯತೆ, ಭಾರತದಲ್ಲಿ ಸಾರಿಗೆಯ ವಿಧಾನಗಳು ಯಾವ್ಯಾವು, ಹಾಗೆಯೇ ಭೂ ಸಾರಿಗೆ ಮತ್ತು ವಿಧಗಳು, ಹಾಗೆಯೇ ಭೂ ಸಾರಿಗೆಯ ಮಹತ್ವ, ಜಲ ಸಾರಿಗೆಯ ವಿಧಗಳು, ಅದೇ ರೀತಿ ವಾಯು ಸಾರಿಗೆ ಮತ್ತು ವಿಧಗಳು, ಹಾಗೂ ಸಂಪರ್ಕ ಮಾಧ್ಯಮ, ಅದೇ ರೀತಿ ಅರ್ಥ ಮತ್ತು ಪ್ರಾಮುಖ್ಯತೆ. ಸಂಪರ್ಕ ಮಾಧ್ಯಮ, ಅರ್ಥ ಮತ್ತು ಪ್ರಾಮುಖ್ಯತೆ ಮತ್ತು ವಿಧಗಳ ಬಗ್ಗೆ ನಾವು ತಿಳಿದುಕೊಳ್ತೀವಿ. ಸಾರಿಗೆಯ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ, ಸರಕು, ಸೇವೆ ಮತ್ತು ಪ್ರಯಾಣಿಕರನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವುದನ್ನ ಸಾರಿಗೆ ಅಂತ ನಾವು ಕರಿತೇವೆ. ಸಾರಿಗೆಯ ಅರ್ಥ ಗೊತ್ತಾದ್ಮೇಲೆ ಸಾರಿಗೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ನೋಡೋಣ. ಪ್ರಥಮ, ದ್ವಿತೀಯ ಮತ್ತು ತೃತೀಯ ಕ್ಷೇತ್ರದ ಮಾನವನ ಎಲ್ಲ ಚಟುವಟಿಕೆಗಳ ಪರಿಸ್ಥಿತಿಗಳ ಅಭಿವೃದ್ಧಿಯಲ್ಲಿ ಸಾರಿಗೆ ವ್ಯವಸ್ಥೆ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಅಂಶಗಳನ್ನೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈಗಾಗಲೇ ನೀವು ಓದಿರ್ತೀರಿ. ಅದನ್ನು ನೀವು ಪುನರ್ಮನನ ಮಾಡ್ಕೊಳ್ಬೇಕು. ಮೊದಲನೇದಾಗಿ, ಸಾರಿಗೆಯ ಸೌಲಭ್ಯವು ಸಂಪನ್ಮೂಲಗಳು ಮತ್ತು ಕೃಷಿಯ ಅಭಿವೃದ್ಧಿಗೆ ನೆರವಾಗುತ್ತೆ. ಹೇಗೆ ಅಂದರೆ, ಪ್ರಾಕೃತಿಕ ಸಂಪನ್ಮೂಲಗಳ ಒಂದು ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಸಾರಿಗೆ ಅವಶ್ಯಕತೆ ಇದೆ. ಅದೇ ರೀತಿ ಕೃಷಿಯ ಅಭಿವೃದ್ಧಿಗೂ ನೆರವಾಗುತ್ತೆ. ಹೇಗೆ ಸರ್ ಅನ್ನೋದಾದ್ರೆ ನೋಡಿ, ನಮ್ಮ ರೈತರು ಬೆಳೆದಂತಹ ಬೆಳೆಯನ್ನ ನಗರದ ಮಾರುಕಟ್ಟೆ ಪ್ರದೇಶಗಳಿಗೆ ನಾವು ರವಾನಿಸಬೇಕಾದ್ರೆ ಸಾರಿಗೆ ಮಹತ್ವ ಇದೆ ಅಲ್ವಾ. ಅದೇ ರೀತಿ ಇದು ಕೈಗಾರಿಕಾ ಪ್ರಗತಿಗೂ ಉತ್ತೇಜನವನ್ನು ಕೊಡುತ್ತೆ. ಕೈಗಾರಿಕೆಗೆ ಕಚ್ಚಾ ವಸ್ತುಗಳನ್ನ ರವಾನಿಸುವಾಗ, ಅದೇ ರೀತಿ ಸಿದ್ಧ ವಸ್ತುಗಳನ್ನ ತೀರ ಪ್ರದೇಶಗಳಿಗೆ ರಫ್ತಿಗಾಗಿ ನಾವು ರವಾನಿಸುವಾಗ, ಹಾಗೆಯೇ ಉತ್ಪಾದನೆಯಾದಂತಹ ವಸ್ತುಗಳನ್ನ ಕೈಗಾರಿಕೆಗಳಿಂದ ಮಾರುಕಟ್ಟೆಗಳಿಗೆ ನಾವು ತೆಗೆದುಕೊಂಡು ಹೋಗುವಾಗ ಸಾರಿಗೆ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ ಅಲ್ವಾ. ಅದೇ ರೀತಿ ಮಾರುಕಟ್ಟೆಯ ವಿಸ್ತರಣೆಯಲ್ಲಿ, ದೇಶೀಯ ಮತ್ತು ವಿದೇಶಿಯ ವ್ಯಾಪಾರದ ವೃದ್ಧಿಯಲ್ಲಿ ಮತ್ತೆ ಉದ್ಯೋಗ ಸೃಷ್ಟಿಯಲ್ಲೂ ಸಹ ಸಾರಿಗೆ ಬಹಳ ಪ್ರಮುಖವಾದಂತಹ ಒಂದು ಕೆಲಸವನ್ನ ನಿರ್ವಹಿಸುತ್ತೆ. ಅಷ್ಟೇ ಅಲ್ಲದೆ ನಮಗೆ ಆದಾಯ, ಜನರ ಆದಾಯ ಮತ್ತು ಜೀವನ ಮಟ್ಟದ ಸುಧಾರಣೆ, ಮತ್ತೆ ತಲಾ ಆದಾಯದ ಸುಧಾರಣೆ, ಜೀವನ ಮಟ್ಟದ ಸುಧಾರಣೆ ಹಾಗೂ ಪ್ರವಾಸೋದ್ಯಮಕ್ಕೂ ಸಹ ಇದು ಪ್ರೋತ್ಸಾಹವನ್ನ ಕೊಡುತ್ತೆ. ಅಷ್ಟೇ ಅಲ್ಲದೆ ಯುದ್ಧದಂತಹ ಸಂದರ್ಭದಲ್ಲಿ ನಮ್ಮ ಸೈನಿಕ ಪಡೆಗಳನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ನಾವು ಕಳಿಸಬೇಕಾದಂತಹ ಸಂದರ್ಭದಲ್ಲಿಯೂ ಸಹ ರಕ್ಷಣಾ ಪಡೆಗೂ ಸಹ ಇದು ನೆರವಾಗುತ್ತೆ ಅನ್ನೋದನ್ನು ನಾವು ಹೇಳ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಹಾಗಾದರೆ ಸಾರಿಗೆಯಲ್ಲಿರ್ತಕ್ಕಂತಹ ವಿಧಗಳು ಯಾವ್ಯಾವು? ಸಾರಿಗೆಯಲ್ಲಿ ವಿಧಗಳನ್ನು ನೀವು ನೋಡೋದಾಗ ಇಲ್ಲಿ ನಾವು 3 ರೀತಿಯ ವಿಧಗಳನ್ನು ನಾವು ನಿಮಗೆ ತೋರಿಸ್ತೇವೆ. ಬಹಳ ಈಸಿ ಇದೆ ಈ ಪಾಠ, ತುಂಬ ಈಸಿ ಇದೆ. ನೀವು ಯಾವುದೇ ರೀತಿ ಏನು ಕಷ್ಟವನ್ನು ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಸಾರಿಗೆಯನ್ನು 3 ಭಾಗವಾಗಿ ವಿಂಗಡಿಸಿದ್ದೇವೆ. ಒಂದು ಭೂ ಸಾರಿಗೆ, ಇನ್ನೊಂದು ಜಲ ಸಾರಿಗೆ, ಇನ್ನೊಂದು ಯಾವುದು ವಾಯು ಸಾರಿಗೆ ಅಂತ ಹೇಳ್ತೀವಿ. ಈಗ
ಮೂರು ಭಾಗವನ್ನಾಗಿ ನಾವು ನೋಡ್ತೀವಿ. ಅದರಲ್ಲಿ ಕೊಳವೆ ಸಾರಿಗೆಯನ್ನು ಬರುತ್ತೆ. ಮೊದಲನೇದು ಯಾವುದು? ಅಲ್ಲಿ ರಸ್ತೆ ಸಾರಿಗೆಯನ್ನು ನಾವು ಹೇಳ್ತೀವಿ. ಎರಡನೇದು ಯಾವುದು? ರೈಲು ಸಾರಿಗೆ. ಮೂರನೇದು ಕೊಳವೆ ಮಾರ್ಗಗಳು ಅಂತಲೂ ನಾವು ಹೇಳ್ತೀವಿ. ರಸ್ತೆ ಸಾರಿಗೆ, ರೈಲು ಸಾರಿಗೆ, ಕೊಳವೆ ಮಾರ್ಗಗಳು ಭೂ ಸಾರಿಗೆಯ ಮೂರು ಮುಖ್ಯ ವಿಧಗಳನ್ನು ನಾವು ಅಂತ ಹೇಳ್ತೇವೆ. ಅಷ್ಟೇ ರೀತಿ ಜಲ ಸಾರಿಗೆಯಲ್ಲೂ ನಮಗೆ ಎರಡು ರೀತಿಯ ಒಂದು ವಿಧಗಳನ್ನು ನಾವು ನೋಡ್ತೇವೆ. ಒಂದು ಒಳನಾಡಿನ ಜಲ ಸಾರಿಗೆ, ಇನ್ನೊಂದು ಸಾಗರ ಜಲ ಸಾರಿಗೆ. ಹಾಗೆಯೇ ವಾಯು ಸಾರಿಗೆಯಲ್ಲಿ ರಾಷ್ಟ್ರೀಯ ವಾಯು ಸಾರಿಗೆ, ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಇರತಕ್ಕಂತಹ ಎರಡು ವಿಧಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಭೂ ಸಾರಿಗೆಯ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನೋಡೋದಾದರೆ ಭೂ ಸಾರಿಗೆಯಲ್ಲಿ ನಾವು ಯಾವ್ಯಾವ ರೀತಿ ನಾವು ನೋಡೋದಾದರೆ, ರಸ್ತೆಗಳು ಬಹು ಪ್ರಾಚೀನ ಮತ್ತು ಸಾರ್ವತ್ರಿಕವಾದದ್ದು ಅಲ್ವಾ. ಒಂದು ದೇಶದ ಆರ್ಥಿಕಾಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ರಸ್ತೆಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಅದು ಕೃಷಿ ಆಗ್ಬಹುದು, ಕೈಗಾರಿಕೆ ಆಗ್ಬೋದು, ಅಥವಾ ಇನ್ಯಾವುದೇ ರೀತಿಯ ತೃತೀಯ ವಲಯವಾಗ್ಬೋದು. ಯಾವುದೇ ರೀತಿಯ ಪ್ರಾಥಮಿಕ, ದ್ವಿತೀಯ, ತೃತೀಯ ವಲಯದ ಅಭಿವೃದ್ಧಿಗೆ ಈ ರಸ್ತೆಗಳು ಪ್ರಾಮುಖ್ಯತೆಯನ್ನು ನೀಡ್ತವೆ ಅಥವಾ ಪ್ರಾಮುಖ್ಯತೆಯನ್ನು ವಹಿಸ್ತವೆ. ದೇಶದ ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ, ಪ್ರಗತಿಗಾಗಿ ರಸ್ತೆಗಳು ಅತ್ಯವಶ್ಯಕ ಅನ್ನೋದನ್ನು ನಾವು ಹೇಳ್ತೇವೆ. ಅಷ್ಟೇ ಅಲ್ಲದೆ ಈ ರಸ್ತೆಗಳನ್ನು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಲ್ವಾ, ಅರಣ್ಯ ಪ್ರದೇಶಗಳಲ್ಲಿ ನಾವು ನಿರ್ಮಿಸಬಹುದು ಅಲ್ವಾ. ಅದರಿಂದ ರಸ್ತೆ ಸಾರಿಗೆ ಈ ಎಲ್ಲ ಅಂಶಗಳಿಂದಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ರೈಲು ಸಂಚಾರ, ಬಂದರು ಮತ್ತು ವಿಮಾನ ನಿಲ್ದಾಣಗಳಿಗೂ ಈ ಸಂಪರ್ಕ ಸೇವೆ ಕೊಡ್ತಕ್ಕಂಥದ್ದು, ರಸ್ತೆ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು. ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ಕೈಗಾರಿಕಾಭಿವೃದ್ಧಿಗೆ ಇದು ಹೆಚ್ಚಿನ ನೆರವನ್ನು ಸಲ್ಲಿಸ್ತಕ್ಕಂಥದ್ದು. ಅದೇ ರೀತಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ತಕ್ಕಂಥದ್ದು. 100 ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸಹ ಇದು ನಿರ್ಮಾಣ ಮಾಡ್ತಕ್ಕಂಥದ್ದು. ರಕ್ಷಣಾ ಇಲಾಖೆಯಲ್ಲಿ ಅದರಲ್ಲೂ ಗಡಿ ಪ್ರದೇಶಗಳಲ್ಲಿ ರಸ್ತೆಗಳು ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥದ್ದು. ಅದು ನಮ್ಮ ದೇಶದ ಗಡಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಬೇರೆ ದೇಶಗಳಿಂದ ಆಗ್ತಕ್ಕಂತಹ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ರಲ್ಲಿ ಅಥವಾ ಉಗ್ರಗಾಮಿಗಳ ಒಂದು ಒಳನುಸುಳುವಿಕೆಯನ್ನು ತಡೆಗಟ್ಟತಕ್ಕಂಥ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ರಸ್ತೆ ಸಾರಿಗೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಇದನ್ನೆಲ್ಲವನ್ನು ನೀವು ಈ ಅಂಶಗಳನ್ನು ನೀವು ಬರೆದಿದ್ದೇ ಆದರೆ ಇಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳಿಗೆ ನೀವು ಚೆನ್ನಾಗಿ ಉತ್ತರವನ್ನು ಬರೀಬಹುದು. ಮತ್ತೆ ಈಗ ನಾವು ನೋಡೋದಾದ್ರೆ ರಸ್ತೆಗಳ ಪ್ರಕಾರಗಳನ್ನು ನಾವು ನೋಡೋದಾದ್ರೆ ಅದರ ನಿರ್ಮಾಣವನ್ನು ಆಧರಿಸಿ, ರಸ್ತೆಗಳ ನಿರ್ಮಾಣವನ್ನು ಆಧರಿಸಿ ಅಥವಾ ಅದರ ರೂಪವನ್ನು ಆಧರಿಸಿ ಎರಡು ವಿಧವಾಗಿ ನಾವು ವಿಂಗಡಿಸ್ತೀವಿ. ಉದಾಹರಣೆಗೆ ಪಕ್ಕಾ ರಸ್ತೆಗಳು ಅಂದರೆ ನಾವು ಸಿಮೆಂಟ್ ರಸ್ತೆ ಅಥವಾ ಟಾರ್ ರಸ್ತೆಗಳು, ಡಾಂಬಾರು ರಸ್ತೆಗಳು ಅಂತ ಕರಿತೀವಿ, ಅವು ಪಕ್ಕಾ ರಸ್ತೆಗಳು ಅಂತ ಕರೆದ್ರೆ, ಅದೇ ರೀತಿ ನಾವು ಕಚ್ಚಾ ರಸ್ತೆಗಳು ಅಂತಲೂ ಹೇಳ್ತೀವಿ. ಕಚ್ಚಾ ರಸ್ತೆಗಳು ಅಂತಂದ್ರೆ ಮಣ್ಣುಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅವು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಇತ್ತೀಚೆಗೆ ಈ ಗ್ರಾಮೀಣ ಪ್ರದೇಶಗಳಿರ್ತಕ್ಕಂತಹ ಮಣ್ಣಿನ ರಸ್ತೆಗಳನ್ನು ಪಕ್ಕಾ ರಸ್ತೆಗಳಾಗಿ ಅಥವಾ ಕಚ್ಚಾ ರಸ್ತೆಗಳನ್ನು ಪಕ್ಕಾ ರಸ್ತೆಗಳಾಗಿ ಪರಿವರ್ತಿಸ್ತಕ್ಕಂತಹ ಕೆಲಸ ನಡೀತಾ ಇದೆ. ಇದು ನಿರಂತರವೂ ಸಹ ಹೌದು ಅಲ್ವಾ. ಈಗ ನೋಡೋಣ, ನಿರ್ಮಾಣ ಮತ್ತು ನಿರ್ವಹಣೆಗಳನ್ನು ಆಧರಿಸಿ, ಗಮನ ಇಟ್ಕೊಳ್ಳಿ, ನಿರ್ಮಾಣ ಮತ್ತು ನಿರ್ವಹಣೆ, ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಆಧರಿಸಿ ರಸ್ತೆಗಳನ್ನು 5 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಒಂದು ಸುವರ್ಣ ಚತುಷ್ಕೋನ ಸೂಪರ್ ಹೆದ್ದಾರಿಗಳು. ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳು ಅಲ್ವಾ. ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿಗಳು ಅಂತಲೂ ಕರಿತೀವಿ. ಸುವರ್ಣ ಚತುಷ್ಕೋನ ನಂತರ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು, ಆ ರೀತಿನೂ ನೀವು ಬರೀಬಹುದು ಅಲ್ವಾ. ಈಗ ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳನ್ನು 4ರಿಂದ 6 ಪಥಗಳ ಉತ್ತಮ ರಸ್ತೆಗಳ ರಚನಾ ಯೋಜನೆ ಅಂತ ನಾವು ಕರಿತೀವಿ. 1999ರಲ್ಲಿ ಇದು ಆರಂಭವಾಯಿತು ಅಂತಲೂ ಹೇಳ್ತೀವಿ. ಈ ಹೆದ್ದಾರಿ ಜಾಲವು ದೇಶದ ಪ್ರಮುಖ ನಗರ, ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ವಲಯಗಳನ್ನು ಸಂಪರ್ಕಿಸುತ್ತೆ
ಅಲ್ವಾ? ಉದಾಹರಣೆಗೆ ನೋಡಿ, ಇಲ್ಲಿ ದೆಹಲಿ, ಜೈಪುರ, ಅಹಮದಾಬಾದ್, ಸೂರತ್, ಮುಂಬೈ, ಪುಣೆ, ಬೆಂಗಳೂರು, ಚೆನ್ನೈ, ವಿಶಾಖಪಟ್ಟಣ, ಭುವನೇಶ್ವರ, ಕೋಲ್ಕತ್ತಾ, ಅಲಹಾಬಾದ್, ಕಾನ್ಪುರ ಹಾಗೂ ದೇಶದ ರಾಜಧಾನಿ ದೆಹಲಿಯೊಂದಿಗೆ ಸಂಪರ್ಕ ಕಲ್ಪಿಸುತ್ತೆ ಅಲ್ವಾ? ಈಗ ನೋಡೋಣ, ಮುಂದೆ ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಈ ರಸ್ತೆಗಳು ರಾಷ್ಟ್ರೀಯ ಪ್ರಾಮುಖ್ಯತೆಯುಳ್ಳ ಮುಖ್ಯ ನಗರಗಳು ಮತ್ತು ಪಟ್ಟಣಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಇದು ಸಂಬಂಧಿಸಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಭೂಪಟದಲ್ಲಿ ನೋಡಿ, ನಾವು ಈ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಒಂದು ಮ್ಯಾಪ್ ಅನ್ನ ಕೊಟ್ಟಿದ್ದೇವೆ. ಈ ನಕ್ಷೆಯಲ್ಲಿ ನೀವು ಯಾವ ಯಾವ ನಗರಗಳೊಂದಿಗೆ ಈ ಒಂದು ರಸ್ತೆ ಸಂಪರ್ಕ ಹೊಂದಿದೆ ಅನ್ನೋದನ್ನು ನೀವು ನೋಡಬಹುದು. ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಎಲ್ಲೆಲ್ಲಿ ಯಾವ ಯಾವ ನಗರಗಳಿಗೆ ಸಂಪರ್ಕಿಸಿದೆ ಅಂತ ಹೇಳಿ ನೀವು ನೋಡಬಹುದು. ಮುಂದೆ ನೋಡೋದಾದ್ರೆ ರಾಜ್ಯ ಹೆದ್ದಾರಿಗಳ ಬಗ್ಗೆ ನಾವು ಗಮನವನ್ನು ಕೊಡೋಣ. ಇವು ರಾಜ್ಯದ ರಾಜಧಾನಿಗಳೊಂದಿಗೆ ಜಿಲ್ಲಾ ಕೇಂದ್ರಗಳೊಂದಿಗೆ ರಾಜ್ಯದ ರಾಜಧಾನಿಗಳನ್ನ ಸಂಪರ್ಕಿಸುತ್ತೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆಯು ರಾಜ್ಯದ ಲೋಕೋಪಯೋಗಿ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಅದೇ ರೀತಿ ಜಿಲ್ಲಾ ರಸ್ತೆಗಳನ್ನು ನಾವು ನೋಡಿದಾಗ ಇವುಗಳ ನಿರ್ವಹಣೆಯು ಜಿಲ್ಲಾ ಪಂಚಾಯತ್ಗೆ ಸೇರಿರುತ್ತೆ. ಇವು ತಾಲೂಕು ಕೇಂದ್ರಗಳನ್ನ, ರಾಜ್ಯ ಹೆದ್ದಾರಿಗಳನ್ನ, ರೈಲ್ವೆ ಸಾರಿಗೆಯನ್ನ ಸಂಪರ್ಕಿಸ್ತಕ್ಕಂಥದ್ದು. ಅದೇ ರೀತಿ ನೋಡೋದಾದ್ರೆ ಮುಂದೆ ಗ್ರಾಮೀಣ ರಸ್ತೆಗಳು ಅಂತ ನಾವು ನೋಡೋದಾದ್ರೆ ಇವು ಪ್ರತಿ ಹಳ್ಳಿಗಳನ್ನ ಪರಸ್ಪರ ಸಂಪರ್ಕಿಸುವುದಲ್ಲದೆ ಪಟ್ಟಣ, ಮಾರುಕಟ್ಟೆ, ಸ್ಥಳೀಯ ಕೈಗಾರಿಕೆಗಳನ್ನು ಸಹ ಸಂಪರ್ಕಿಸುತ್ತೆ ಅಲ್ವಾ? ಅವುಗಳಲ್ಲಿ ಬಹಳಷ್ಟು ಕಚ್ಚಾ ರಸ್ತೆಗಳಾಗಿದ್ದು ಮಳೆಗಾಲದಲ್ಲಿ ಸಂಚಾರ ತುಂಬ ಕಷ್ಟ ಆಗುತ್ತೆ. ಇವುಗಳನ್ನು ಪಕ್ಕಾ ರಸ್ತೆಗಳಾಗಿ ಮಾಡ್ತಕ್ಕಂಥ ಕೆಲಸ ಮೊದಲನೇ ಪಂಚವಾರ್ಷಿಕ ಯೋಜನೆಯಿಂದಲೂ ನಿರಂತರವಾಗಿ ನಡೀತಾನೇ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಗಡಿ ರಸ್ತೆಗಳನ್ನು ನಾವು ತೆಗೆದುಕೊಂಡಾಗ ದೇಶದ ಗಡಿ ಪ್ರದೇಶದಲ್ಲಿ ರಕ್ಷಣಾ ಪಡೆಯ ಬಳಕೆಗಾಗಿಯೇ, ನಾನು ಮೊದಲೇ ಹೇಳಿದಾಗೆ ಉಗ್ರಗಾಮಿಗಳು ನುಸುಳ್ತಕ್ಕಂಥದ್ದನ್ನು ತಡಿತಕ್ಕಂಥದ್ದು ಮತ್ತೆ ಕಳ್ಳ ಸಾಗಾಣಿಕೆಯನ್ನು ತಡಿತಕ್ಕಂಥದ್ದು, ಆ ಎಲ್ಲ ಸಂದರ್ಭಗಳಲ್ಲಿ ಗಡಿ ರಸ್ತೆಗಳು ಬಹಳ ಪ್ರಮುಖವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಇವು ಪಾಕಿಸ್ತಾನ, ನೇಪಾಳ, ಭೂತಾನ, ಬಾಂಗ್ಲಾದೇಶ ಮತ್ತು ಮಯನ್ಮಾರ್ಗಳಿಗೆ ಸಂಪರ್ಕ ಕೊಂಡಿಯಾಗಿವೆ ಅಂತ ನಾವು ಹೇಳಬಹುದು. ಅಷ್ಟೇ ಅಲ್ಲ, ಇವು ಗಡಿ ಪ್ರಾಧಿಕಾರಕ್ಕೆ, ನಾನು ಮತ್ತೆ ಹೇಳ್ತೀನಿ ನೋಡಿ, ಇದರ ನಿರ್ವಹಣೆಯು, ಗಡಿ ರಸ್ತೆಗಳ ನಿರ್ವಹಣೆಯು ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದೆ ಅಂತ ನಾವು ಹೇಳ್ತೇವೆ. ಅಷ್ಟೇ ಅಲ್ಲದೆ ನಾವು ರೈಲು ಸಾರಿಗೆಯ ಮಹತ್ವವನ್ನು ನಾವು ನೋಡೋಣ. ಈಗ ಭೂ ಸಾರಿಗೆಯಲ್ಲಿ ರೈಲು ಸಾರಿಗೆ ಮಹತ್ವವನ್ನು ನೋಡೋಣ. ಅವು ರೈಲು ಸಾರಿಗೆಯು ಭಾರವಾದ ಸರಕು ಮತ್ತು ಅಧಿಕ ಸಂಖ್ಯೆಯ ಪ್ರಯಾಣಿಕರನ್ನು ದೂರದ ಸ್ಥಳಗಳಿಗೆ ಸಾಗಿಸಲು ಹೆಚ್ಚು ಉಪಯುಕ್ತವಾಗಿದೆ. ರೈಲು ಸಾರಿಗೆ ಕೃಷಿ, ಕೈಗಾರಿಕೆ ಮತ್ತು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಒಂದು ಕೃಷಿ ಅಭಿವೃದ್ಧಿಯಲ್ಲಿ, ಕೈಗಾರಿಕಾ ಅಭಿವೃದ್ಧಿಯಲ್ಲಿ, ಒಟ್ಟಾರೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ರೈಲು ಸಾರಿಗೆ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ. ದೇಶದ ವ್ಯಾಪಾರ ಮತ್ತು ಪ್ರವಾಸೋದ್ಯಮದ ಅಭಿವೃದ್ಧಿಗೂ ಸಹ ಈ ರೈಲು ಸಾರಿಗೆ ಮಹತ್ವವನ್ನು ವಹಿಸುತ್ತೆ. ನಾವು ನೋಡೋದಾದ್ರೆ ನೋಡಿ, ಭಾರತದ ಪ್ರಥಮ ರೈಲು ಮಾರ್ಗವು 1853ರಲ್ಲಿ ಬಾಂಬೆ ಮತ್ತು ಥಾಣೆಗಳ ನಡುವೆ ನಿರ್ಮಾಣಗೊಳ್ತು ಅಂತ ನಾವು ಹೇಳ್ತೀವಿ. ನಂತರ ಕೋಲ್ಕತ್ತಾ ಮತ್ತು ರಾಣಿಗಂಜ್ 1854, ಅನಂತರ ಮದ್ರಾಸ್ ಮತ್ತು ಅರ್ಕೋನಾಮ್ ನಮ್ಮ ತಮಿಳುನಾಡಿನಲ್ಲಿರ್ತಕ್ಕಂಥದ್ದು, ಅದು 1864ರಲ್ಲಿ ನಿರ್ಮಾಣಗೊಳ್ತು ಅಂತ ನಾವು ಹೇಳ್ತೀವಿ. ಈ ಅಂಶಗಳ ಬಗ್ಗೆನೂ ನೀವು ಗಮನವನ್ನು ಕೊಡಬೇಕಾಗ್ತದೆ. ಭೂ ಸಾರಿಗೆಯಲ್ಲಿ ಮೂರನೇ ವಿಧವಾದಂತಹ ಕೊಳವೆ ಮಾರ್ಗಗಳನ್ನು ನಾವು ನೋಡುವಾಗ ಇದು ಹೊಸ ಭೂ ಸಾರಿಗೆಯ ವಿಧಾನ ಅಂತ ಹೇಳ್ತೀವಿ. ಕಚ್ಚಾ ತೈಲವನ್ನು ತೈಲ ಶುದ್ಧೀಕರಣ ಕೇಂದ್ರಗಳಿಗೆ, ನೈಸರ್ಗಿಕ ಅನಿಲವನ್ನು ಹಾಗೂ ಕೆಸರು ರೂಪದಲ್ಲಿರ್ತಕ್ಕಂತಹ ಖನಿಜಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸುವಾಗ ಕೊಳವೆ ಮಾರ್ಗಗಳು ನಮಗೆ ಸಹಾಯಕ್ಕೆ ಬರುತ್ತೆ ಅಲ್ವಾ?
ಈಗ ನಾವು ಮುಂದೆ ಹೋಗೋಣ. ಜಲ ಸಾರಿಗೆ. ಜಲ ಸಾರಿಗೆಯನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಒಳನಾಡಿನ ಜಲ ಸಾರಿಗೆ, ಇನ್ನೊಂದು ಸಾಗರ ಜಲ ಸಾರಿಗೆ. ನೋಡಿ, ಒಳನಾಡಿನ ಜಲ ಸಾರಿಗೆಯನ್ನು ನಾವು ತೆಗೆದುಕೊಂಡಾಗ ಹಿನ್ನೀರು ಅಂದರೆ ಸರೋವರ, ನದಿ, ಹಿನ್ನೀರು, ಕಾಲುವೆಗಳ ಮುಖಾಂತರ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾವು ಸಾರಿಗೆಯನ್ನು ನಾವು ಸೇವೆಯನ್ನು ತೆಗೆದುಕೊಳ್ಬೋದು. ಇದರಲ್ಲಿ ಉದಾಹರಣೆಗೆ ನೋಡಿದ್ರೆ ಗಂಗಾ ನದಿ, ಬ್ರಹ್ಮಪುತ್ರ ನದಿ ಮತ್ತು ಅವುಗಳ ಉಪನದಿಗಳಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾವು ಸರಕು ಸೇವೆಗಳನ್ನು ಅಥವಾ ಸರಕುಗಳನ್ನು ಮತ್ತು ಜನರನ್ನು ಸಾಗಿಸ್ತಕ್ಕಂತಹ ಅಥವಾ ಸಾಗಾಟ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ಅದೇ ರೀತಿ ಸಾಗರ ಜಲ ಸಾರಿಗೆಯನ್ನು ನೋಡಿದಾಗ ಸಮುದ್ರ ಮತ್ತು ಸಾಗರಗಳ ಮೂಲಕ ಏರ್ಪಡುವ ನೌಕಾಯಾನವೇ ಸಾಗರ ಜಲ ಸಾರಿಗೆ ಅಂತ ಕರಿತೀವಿ. ಭಾರತದ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ. ಅಂದರೆ ನಾನು ಆಗಲೇ ಹೇಳಿದಾಗೆ 6100 ಕಿಲೋಮೀಟರ್ ಅತ್ಯಂತ ಉದ್ದವಾದಂತಹ ಜಲಮೇರೆಯನ್ನು ನಾವು ಹೊಂದಿದ್ದೇವೆ. ನಮ್ಮ ದೇಶದ 85% ವ್ಯಾಪಾರವು, ವಿದೇಶಿ ವ್ಯಾಪಾರವು ಸಾಗರ ಮಾರ್ಗದ ಮೂಲಕವೇ ಸಾಗುತ್ತದೆ ಅನ್ನೋದನ್ನು ನಾವು ನೋಡ್ತೇವೆ. ಅದೇ ರೀತಿ ಇಲ್ಲಿ ನೋಡೋದಾದರೆ ಈ ಒಂದು ಕೊಟ್ಟಿರುವ ಭೂಪಟದಲ್ಲಿ ನಾವು ಎಲ್ಲ ಬಂದರುಗಳನ್ನು ಇಲ್ಲಿ ಗುರುತಿಸಿದ್ದೇವೆ. ಪಠ್ಯ ಪುಸ್ತಕದಲ್ಲಿ ಇರತಕ್ಕಂಥದ್ದು, ನೀವು ಇದನ್ನು ಅಭ್ಯಸಿಸಬಹುದು. ಅಂದರೆ ನಮ್ಮ ಗುಜರಾತಿನ ಕಾಂಡ್ಲಾ, ಅದೇ ರೀತಿ ಮುಂಬೈನ ನಮ್ಮ ಮಹಾರಾಷ್ಟ್ರದ ಮುಂಬೈ, ನವಾಶವ, ಅದೇ ರೀತಿ ಮಾರ್ಮಗೋವಾ, ನವಮಂಗಳೂರು, ಅದೇ ರೀತಿ ಕೊಚ್ಚಿ, ಕೇರಳದ ಕೊಚ್ಚಿ, ಅದೇ ರೀತಿ ನಮ್ಮ ಪೂರ್ವ ಕರಾವಳಿಯಲ್ಲಿ ನೋಡೋದಾದರೆ ಪಾಂಡಿಚೇರಿ ಆಗ್ಬೋದು, ಅಥವಾ ಚೆನ್ನೈ ಆಗ್ಬೋದು, ಎನ್ನೋರ್ ಆಗ್ಬೋದು, ವಿಶಾಖಪಟ್ಟಣಂ, ಅದೇ ರೀತಿ ಪರದ್ವೀಪ, ಹಾಲ್ಡಿಯಾ, ಕೋಲ್ಕತ್ತಾ, ಈ ಎಲ್ಲ ಬಂದರುಗಳನ್ನು ನಾವು ನೋಡಬೇಕಾಗ್ತದೆ. ಈ ಎಲ್ಲ ಬಂದರುಗಳನ್ನು ನೀವು ಭಾರತದ ಭೂಪಟವನ್ನು ಬರೆದು ಈ ಒಂದು ಬಂದರುಗಳನ್ನು ಗುರುತಿಸೋದು ಸಹ ನಿಮಗೆ ಗೊತ್ತಿರಬೇಕಾಗ್ತದೆ. ಪುನರ್ಮನನದ ಸಂದರ್ಭದಲ್ಲಿ ಇದನ್ನು ನೀವು ಕಲಿತೀರಾ ಅಂತ ಹೇಳಿ ನಾವು ಭಾವಿಸ್ತೇವೆ. ಮುಂದೆ ನೋಡೋಣ. ಈ ಒಂದು ಬಂದರುಗಳ ಬಗ್ಗೆ ಮಾಹಿತಿಯನ್ನು ಸಹ ನಾವು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಕಾಂಡ್ಲಾ ಇದು ಗುಜರಾತಿನ ಕಚ್ ಕಾರಿಯ ಶಿರೋಭಾಗದಲ್ಲಿದೆ ಅಂತ ನಾವು ಹೇಳ್ತೇವೆ. ಮುಂಬೈ ಇದು ದೊಡ್ಡ ಪ್ರಮಾಣದ ವಿಶಾಲ ಸ್ಥಳಾವಕಾಶವುಳ್ಳ ಹಾಗೂ ಹಡಗು ತಂಗುವ ಮತ್ತು ಉತ್ತಮ ಸ್ಥಳವುಳ್ಳಂತಹ ಬಂದರು ಅಂತ ನಾವು ಹೇಳ್ತೇವೆ. ಇದನ್ನು ಭಾರತದ ಹೆಬ್ಬಾಗಿಲು ಅಂತಲೂ ನಾವು ಕರಿತೇವೆ. ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರಿತೇವೆ. ಅದೇ ರೀತಿ ಜವಾಹರ್ಲಾಲ್ ನೆಹರು ಬಂದರು ಅಂತ ನಾವು ಹೇಳ್ತೇವೆ. ಹಿಂದೆ ಈ ಬಂದರನ್ನು ನವಶವಾ ಬಂದರು ಅಂತ ಕರೆಯಲಾಗಿತ್ತು. ಮುಂಬೈ ಬಂದರಿನ ಮೇಲಿನ ಒತ್ತಡವನ್ನು ತಗ್ಗಿಸಲಿಕ್ಕಾಗಿ ಈ ಒಂದು ನವಶವಾ ಬಂದರು, ಜವಾಹರ್ಲಾಲ್ ನೆಹರು ಬಂದರನ್ನು ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಮಾರ್ಮಗೋವಾ ಇದು ಗೋವಾ ರಾಜ್ಯದ ಪ್ರಮುಖ ಬಂದರು, ಜುವಾರಿ ನದಿಯ ಅಳಿವೆಯ ಅಂಚಿನಲ್ಲಿದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನೋಡಿದರೆ ಕರ್ನಾಟಕದ ನವಮಂಗಳೂರು ಬಂದರು, ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲಾಗಿದೆ. ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಪರೀಕ್ಷೆಯಲ್ಲಿ ನಿಮಗೆ ನವಮಂಗಳೂರು ಅಂತಲೇ ಕೇಳೋದಿಲ್ಲ, ಕರ್ನಾಟಕದ ಹೆಬ್ಬಾಗಿಲು ಬಂದರು ಅಂತಲೂ ಕೇಳಬಹುದು. ಆಗ ನೀವು ನವಮಂಗಳೂರು ಜಾಗವನ್ನು ನೀವು ಗುರುತಿಸಬೇಕಾಗ್ತದೆ. ಅದೇ ರೀತಿ ಕೇರಳದ ಕೊಚ್ಚಿ ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತಲೂ ಕರೀತಾ ಇದ್ದೇವೆ ಅಲ್ವಾ. ಇದೆಲ್ಲವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಇದನ್ನು ನೀವು ಪುನರ್ಮನನ ಮಾಡತಕ್ಕಂಥ ಸಂದರ್ಭದಲ್ಲಿ ಭೂಪಟವನ್ನು ಬರೆದು ಈ ಬಂದರುಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ನೀವು ಗುರುತಿಸಬೇಕು ಅಂತ ಹೇಳ್ತೇನೆ. ಅದೇ ರೀತಿ ಪೂರ್ವ ತೀರದ ಬಂದರುಗಳನ್ನು ನೋಡಿದಾಗ ತೂತುಕುಡಿ ತಮಿಳುನಾಡಿನ ಕರಾವಳಿ ಆಗ್ನೇಯ ಭಾಗದಲ್ಲಿದೆ. ಚೆನ್ನೈ ತಮಿಳುನಾಡಿನ ಅತಿ ಹಳೆಯ ಬಂದರು. ಅದೇ ರೀತಿ ಎನ್ನೋರ್ ಚೆನ್ನೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಅದೇ ರೀತಿ ವಿಶಾಖಪಟ್ಟಣ ಇದೊಂದು ಭೂಭಾಗದಿಂದ ಸುತ್ತುವರಿದ ಆಳವಾದ ಮತ್ತು ಸುರಕ್ಷಿತ ಬಂದರು ಅಂತ ಹೇಳ್ತೀವಿ ಅಲ್ವಾ. ಈ ಎಲ್ಲವ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಷ್ಟು ಅಲ್ಲದೆ ಮುಂದೆ ನೋಡೋದಾದರೆ ನಾವು ಪಾರಾದೀಪ್ ಮತ್ತು ಕೋಲ್ಕತ್ತಾ ಬಂದರು. ಪರದ್ವೀಪ ಅಥವಾ ಪರದೀಪ್ ಒಡಿಶಾದ ಮಹಾನದಿ ಮುಖಭಾಗದಲ್ಲಿದೆ. ಹಾಲ್ಡಿಯಾ ಇದು ಹೂಗ್ಲಿ ಮತ್ತು ಹಾಲ್ಡಿ ನದಿಗಳ ಸಂಗಮ ಸ್ಥಳದಲ್ಲಿ ನೆಲೆಸಿದೆ ಅಂತ ನಾವು ಹೇಳ್ತೇವೆ. ಕೋಲ್ಕತ್ತಾ ಬಂದರಿಗೆ ಪ್ರವೇಶಿಸಲಾಗದ ದೊಡ್ಡ ಪ್ರಮಾಣದ ಹಡಗುಗಳಿಗೆ ಈ ಬಂದರಿನಲ್ಲಿ ನಾವು ಅವಕಾಶವನ್ನು ಕೊಡ್ತೇವೆ. ಅದೇ ರೀತಿ ಕೋಲ್ಕತ್ತಾ ಬಂದರನ್ನು ಹೇಳಿದಾಗ ಇದು ಭಾರತದ ನದಿ ದಂಡೆಯ ಬಂದರಾಗಿದೆ, ಅದೇ ಹೂಗ್ಲಿ ನದಿಯ ದಂಡೆಯಾಗಿದೆ ಅಂತ ನಾವು ಹೇಳ್ತೇವೆ. ಈಗ ನಾವು ಮುಂದಿನ ಅಂಶವಾದಂತಹ
ವಾಯು ಸಾರಿಗೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಾಯು ಸಾರಿಗೆ ಇದು ಅತ್ಯಂತ ವೇಗಯುತ ಸಾರಿಗೆ ಮಾಧ್ಯಮ ಅಲ್ವಾ? ವಾಯು ಸಾರಿಗೆ ಅತ್ಯಂತ ವೇಗಯುತವಾದಂತಹ ಮಾಧ್ಯಮ. ಸಮರ, ಪ್ರವಾಹ, ಭೂಕಂಪಗಳಂತಹ ತುರ್ತು ಪರಿಸ್ಥಿತಿಗೆ ಇದು ಬಹಳ ಉಪಯುಕ್ತವಾಗಿದೆ ಅಂತ ನಾವು ಹೇಳ್ತೇವೆ. ಭಾರತವು ವಿಶಾಲವಾದಂತಹ ದೇಶವಾಗಿದ್ದು ವಾಯು ಸಾರಿಗೆ ಅಭಿವೃದ್ಧಿಗೆ ಎಲ್ಲ ಅಂಶಗಳು ನಮಗೆ ಇಲ್ಲಿ ನಾವು ಹೊಂದಿದ್ದೇವೆ. ಎಲ್ಲ ಅಂಶಗಳನ್ನು ನಾವು ಹೊಂದಿದ್ದೇವೆ. ಏರ್ ಇಂಡಿಯಾ ನ್ಯಾಷನಲ್ ಮತ್ತು ಇಂಡಿಯನ್ ಏರ್ಲೈನ್ಸ್ ಅಂತಕ್ಕಂಥ ಎರಡು ಸಂಸ್ಥೆಗಳು ನಮಗೆ ಜನರಿಗೆ ಮತ್ತು ಸರಕು ಸೇವೆಗಳನ್ನು ಸಾಗಾಟ ಮಾಡಲಿಕ್ಕೆ ಸೇವೆಯನ್ನು ಒದಗಿಸ್ತಾ ಇದ್ದಾವೆ. ಇದಲ್ಲದೆ ವಾಯು ಸಾರಿಗೆಯಲ್ಲಿ ಜೆಟ್ ಏರ್ವೇಸ್, ಸಹಾರಾ, ಪ್ಯಾರಾಮೌಂಟ್ ವಾಯುಯಾನ ಸಂಸ್ಥೆಯು ಸಹ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ 14ಕ್ಕೂ ಹೆಚ್ಚು ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ. ಉದಾಹರಣೆಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿಯಲ್ಲಿದೆ, ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ ಇದೆ. ಅಷ್ಟಲ್ಲದೆ ಈಗ ನೋಡೋದಾದರೆ ರಾಜೀವ್ ಗಾಂಧಿ, ಅದೇ ರೀತಿ ಶ್ರೀ ಗುರು ರಾಮದಾಸ್ ಜಿ, ಅದೇ ರೀತಿ ಲೋಕಪ್ರಿಯ ಗೋಪಿನಾಥ್ ಬೋರ್ಡ್ಲೋಯ್ ಇದು ಗೌಹಾತಿನಲ್ಲಿದೆ. ಅದೇ ರೀತಿ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭುವನೇಶ್ವರ್, ಅದೇ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್, ರಾಜೀವ್ ಗಾಂಧಿ ಅದು ಹೈದರಾಬಾದ್ನಲ್ಲಿದೆ. ಅದೇ ರೀತಿ ಈ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಸುಮಾರು 14 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾವು ನೋಡ್ತೇವೆ. ನಿಮ್ಮ ಟಿವಿಯ ಸ್ಕ್ರೀನ್ ಮೇಲೆ ಈ 14 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನೀವು ನೋಡಬಹುದು. ಇದು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಗುರುತಿರ್ತಕ್ಕಂತಹ ಭೂಪಟ. ಸಂಪರ್ಕ ಮಾಧ್ಯಮದ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಮಾಚಾರದ ವಿನಿಮಯ ಮಾಡಿಕೊಳ್ಳುವುದನ್ನು ಸಂಪರ್ಕ ಮಾಧ್ಯಮ ಅಂತ ಕರಿತೀವಿ. ಪ್ರಾಮುಖ್ಯತೆ ಏನು ಅಂದರೆ ಇವತ್ತು ಸರ್ಕಾರದ ನೀತಿ ನಿಯಮಗಳನ್ನು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದಕ್ಕೆ ನಮಗೆ ಸಂಪರ್ಕ ಬೇಕೇ ಬೇಕು. ನೈಸರ್ಗಿಕ ವಿಪತ್ತು ಅಥವಾ ವಿನಾಶಗಳಂಥ ಸಂದರ್ಭದಲ್ಲಿ, ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಹವಾಗುಣದ ಮುನ್ಸೂಚನೆಯನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಂಪರ್ಕ ಮಾಧ್ಯಮ ಬೇಕೇ ಬೇಕು. ವ್ಯಾಪಾರದ ಅಭಿವೃದ್ಧಿಯಲ್ಲಿ, ವಾಣಿಜ್ಯ, ಕೈಗಾರಿಕೆ, ಕೃಷಿ ಇತ್ಯಾದಿಗಳ ಅಭಿವೃದ್ಧಿಗೂ ಸಹ ಇದು ಸಂಪರ್ಕ ಮಾಧ್ಯಮ ಸಹಾಯ ಮಾಡುತ್ತೆ. ಮನರಂಜನೆ, ದಿನನಿತ್ಯದ ಮಾಹಿತಿಗಳನ್ನು ತಿಳಿದುಕೊಳ್ಳತಕ್ಕಂಥದ್ರಲ್ಲಿ, ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಐಕ್ಯತೆಯನ್ನು ಸಾಧಿಸ್ತಕ್ಕಂಥ ಸಂದರ್ಭದಲ್ಲಿ ಸಂಪರ್ಕ ನಮಗೆ ಅವಶ್ಯಕ. ಈ ಸಂಪರ್ಕವನ್ನು ಅಥವಾ ಸಂಪರ್ಕ ಮಾಧ್ಯಮವನ್ನು 2 ಭಾಗಗಳಾಗಿ ನಾವು ವಿಂಗಡಿಸ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಯಾವ್ಯಾವುದು? ವೈಯಕ್ತಿಕ ಸಂಪರ್ಕ ಮಾಧ್ಯಮ ಮತ್ತು ಸಮುದಾಯ ಸಂಪರ್ಕ ಮಾಧ್ಯಮ. ಉದಾಹರಣೆಗೆ ಅಂಚೆ, ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್, ಇಮೇಲ್, ಅಂತರ್ಜಾಲ ಇವೆಲ್ಲವೂ ಸಹ ವೈಯಕ್ತಿಕ ಮಾಧ್ಯಮಗಳಾಗಿದ್ದರೆ, ವೃತ್ತಪತ್ರಿಕೆ, ನಿಯತಕಾಲಿಗಳು, ಆಕಾಶವಾಣಿ, ದೂರದರ್ಶನ, ಪುಸ್ತಕಗಳು, ಸಮುದಾಯ ಸಂಪರ್ಕ ಇವೆಲ್ಲವೂ ಸಮುದಾಯ ಸಂಪರ್ಕ ಮಾಧ್ಯಮಗಳಾಗಿವೆ ಅಂತ ನಾವು ಹೇಳ್ಬೋದು. ಇಷ್ಟಲ್ಲದೆ ನೋಡಿ, ಮುಂದೆ ನಾವು ನೋಡೋದಾದರೆ ಅಂಚೆ ಸೇವೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪುರಾತನ ಕಾಲದಿಂದಲೂ ರೂಢಿಯಲ್ಲಿದ್ದಂತಹ ಮುಖ್ಯ ಮಾಧ್ಯಮಗಳಲ್ಲಿ ಅಂಚೆ ಸೇವೆಯು ಒಂದು ಅಂತ ನಾವು ಹೇಳ್ತೀವಿ. ಇವತ್ತು ಪತ್ರಗಳು, ಪಾರ್ಸಲ್ಗಳು, ಪ್ಯಾಕೆಟ್ ಅಥವಾ ಮನಿ ಆರ್ಡರ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರವಾನಿಸ್ತಕ್ಕಂಥ ಸಂದರ್ಭದಲ್ಲಿ ಅಂಚೆ ಸೇವೆ ನಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ಕೆಲವೊಂದು ಬ್ಯಾಂಕಿಂಗ್ ಸೇವೆಗಳನ್ನು ಸಹ ಅವು ನೀಡ್ತಾ ಇದ್ದಾವೆ. ಸಣ್ಣ ಉಳಿತಾಯ ಖಾತೆಯನ್ನು ತೆರೆಯಲಿಕ್ಕೆ ಜನರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು, ಉಳಿತಾಯ ಖಾತೆ ಅಥವಾ ಠೇವಣಿಗಳನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ, ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಚೆ ಇಲಾಖೆ ನಮಗೆ ಸಹಾಯ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಮುಂದೆ ನೋಡೋಣ, ದೂರವಾಣಿ ಸಂಪರ್ಕ, ಟೆಲಿಗ್ರಾಫ್, ಟೆಲಿಫೋನ್, ಫ್ಯಾಕ್ಸ್ ಇವುಗಳ ಸೇವೆಗಳನ್ನು ಕೇಬಲ್ಗಳ ಮುಖಾಂತರ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ನಾವು ಹಾಗೆ ಮುಂದೆ ನೋಡೋದಾದರೆ ಆಕಾಶವಾಣಿ ಮತ್ತು ದೂರದರ್ಶನ. ಇವತ್ತು ಆಕಾಶವಾಣಿ ಮತ್ತು ದೂರದರ್ಶನ ಪ್ರತಿ ಮನೆಗೂ ಮಾಹಿತಿಯನ್ನು ತಲುಪಿಸ್ತಕ್ಕಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದೆ. ಈಗ ನೋಡಿ, ಉದಾಹರಣೆಗೆ ನೀವು ಟಿವಿ ಇದರದಿಂದನೇ ಇಂತಹ ಒಂದು ಲಾಕ್ಡೌನ್ ಪೀರಿಯಡ್ನಲ್ಲೂ ಸಹ ಮನೆಯಲ್ಲೇ ಕೂತ್ಕೊಂಡು ಈ ಎಲ್ಲ ಪಾಠಗಳನ್ನು ಪುನರ್ಮನನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನಮಗೆ ಗೊತ್ತು, ನಿಮ್ಮ ಶಿಕ್ಷಕರು ಎಲ್ಲ ಪಾಠಗಳನ್ನು
ತುಂಬ ಡೀಟೇಲ್ ಆಗಿ ಮಾಡಿದ್ದಾರೆ. ಆದರೆ ಟಿ ವಿ ಮಾಧ್ಯಮದ ಮುಖಾಂತರ ನೀವು ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಿ, ಪ್ರತಿಯೊಂದನ್ನು ಪುನರ್ಮನನ ಮಾಡ್ತಾ ಇದ್ದೀರಿ. ಹಾಗೆ ದೂರದರ್ಶನ ಈ ರೀತಿಯ ಒಂದು ಜನರಿಗೆ ಸಂಪರ್ಕ ಮಾಧ್ಯಮನ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು. ಇದಲ್ಲದೆ ನೋಡಿ, ಕೆಲವೊಂದು ಅಂಶಗಳ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. 1930ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಅಂತ ನಮ್ಮ ಆಕಾಶವಾಣಿಯನ್ನು ಕರೆಯಲಾಯಿತು. ಟೆಲಿವಿಷನ್ ಪ್ರಸಾರವು 1959ರಲ್ಲಿ ದೆಹಲಿಯಿಂದ ದೂರದರ್ಶನ ಎಂಬ ಹೆಸರಿನಿಂದಲೇ ಆರಂಭಗೊಳ್ತು ಅನ್ನೋದನ್ನು ನಾವು ನೋಡ್ತೀವಿ. ವೃತ್ತಪತ್ರಿಕೆಗಳನ್ನು ನೋಡಿದಾಗ ಇವತ್ತು 1,00,000ಕ್ಕೂ ಹೆಚ್ಚಿನ ಪತ್ರಿಕೆಗಳು ಪ್ರಸಾರದಲ್ಲಿದ್ದೇವೆ. ನಮ್ಮ 41 ವೃತ್ತಪತ್ರಿಕೆಗಳು 100 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದ್ದಾವೆ. ಬಾಂಬೆ ಸಮಾಚಾರ ಎಂಬುದು ಅತ್ಯಂತ ಹಳೆಯ ಮತ್ತು ಈಗಲೂ ಅಸ್ತಿತ್ವ ಕಾಯ್ದುಕೊಂಡಿರುವ ವೃತ್ತಪತ್ರಿಕೆ ಅಂತ ಹೇಳಿ ನಾವು ನೋಡ್ತೀವಿ. ಈ ಅಂಶಗಳನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇದರ ಜೊತೆಗೆ ಉಪಗ್ರಹ ಮತ್ತು ಕಂಪ್ಯೂಟರ್ ಜಾಲ ಅಂತ ಹೇಳಿದಾಗ ನಾವು GPS, GIS ಅಥವಾ ಅಂತ ಹೇಳ್ತೀವಿ, ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕಂಪ್ಯೂಟರ್ ಜಾಲವು ಅಥವಾ ಇಮೇಲ್ ಸೇವೆ ಅಥವಾ ಫ್ಯಾಕ್ಸ್ ಇತ್ಯಾದಿ ಸೌಲಭ್ಯವನ್ನು ಕಲ್ಪಿಸ್ತಕ್ಕಂಥದ್ದು. ಭಾರತದಾದ್ಯಂತ ಆಕಾಶವಾಣಿ ಮತ್ತು ದೂರದರ್ಶನಗಳ ಪ್ರಸಾರಕ್ಕೆ ಉಪಗ್ರಹ ತಂತ್ರಜ್ಞಾನ ಬಹಳ ನೆರವನ್ನು ಅದು ಕೊಡ್ತಾ ಇದೆ. ಇದರ ಜೊತೆಗೆ ನಾವು ನೋಡೋದಾದರೆ GIS ಭೂಮಿಯ ಅಥವಾ ಪೃಥ್ವಿಯ ಮೇಲ್ಭಾಗದ ವಿವರಣಾ ಸ್ಥಳಗಳ ಮಾಹಿತಿ ಸಂಗ್ರಹಿಸ್ತಕ್ಕಂತಹ ಕೆಲಸದಲ್ಲಿ ನಮಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯು ಹೆಲ್ಪನ್ನು ಮಾಡುತ್ತೆ ಅಥವಾ ಸಹಾಯವನ್ನು ಮಾಡುತ್ತೆ. ಭೌಗೋಳಿಕ ಸ್ಥಾನ ವ್ಯವಸ್ಥೆಯು ಅಥವಾ GPS ಸಂಕೇತ ಆಧಾರಿತವಾಗಿದ್ದು ಪೃಥ್ವಿಯ ಮೇಲಿನ ಚರ ಮತ್ತು ಸ್ಥಿರ ವಸ್ತು ಅಥವಾ ವ್ಯಕ್ತಿಯ ಸ್ಥಾನ ನಿರ್ಧರಿಸುವ ವ್ಯವಸ್ಥೆಯನ್ನು ನಾವು ಇದರಲ್ಲಿ ನೋಡ್ತೀವಿ ಅಲ್ವಾ. ರೇಖಾಂಶ ಮತ್ತು ಅಕ್ಷಾಂಶಗಳ ಸಹಾಯದಿಂದ ಅಥವಾ ಸಮುದ್ರ ಮಟ್ಟದಿಂದ ಎತ್ತರಗಳನ್ನು ಆಧರಿಸಿ ಸ್ಥಳವನ್ನು ಕರಾರುವಕ್ಕಾಗಿ ನಿರ್ಧಾರ ಮಾಡ್ತೀವಿ ಅಲ್ವಾ. ಅದರಿಂದ GIS ಮತ್ತು GPS ಅಥವಾ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಥವಾ ಭೌಗೋಳಿಕ ಸ್ಥಾನ ವ್ಯವಸ್ಥೆಯು ನಮಗೆ ಈ ರೀತಿ ಸಹಾಯವನ್ನು ಮಾಡ್ತಾ ಇದೆ. ಇಷ್ಟು ಅಲ್ಲದೆ ದೂರ ಸಂವೇದಿ ತಂತ್ರಜ್ಞಾನ RST ಅದು ಸಹ ಪೃಥ್ವಿಯ ಮೇಲಿನ ಮಾಹಿತಿಗಳನ್ನು ಸಂವೇದನೆಯ ಮುಖಾಂತರ ಸಂಗ್ರಹಿಸ್ತಕ್ಕಂಥದ್ದು ಅಲ್ವಾ. ಇದು ಒಂದು ವಸ್ತು, ಸ್ಥಳ ಅಥವಾ ಲಕ್ಷಣಗಳನ್ನು ನೇರ ಸಂಪರ್ಕಕ್ಕೆ ಹೊಂದದೆ ಮಾಹಿತಿಗಳನ್ನು ಸಂಗ್ರಹಿಸ್ತಕ್ಕಂಥ ಮಾಧ್ಯಮವಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಈಗ ಭಾರತದ ಕೈಗಾರಿಕೆಗಳು 10ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಇವತ್ತು ಭಾರತದ ಕೈಗಾರಿಕೆಗಳು ಅಂತಕ್ಕಂತಹ ಪಾಠದಲ್ಲಿ ಈ ಕೆಳಕಂಡ ಅಂಶಗಳನ್ನು ನಾವು ನೋಡ್ತೀವಿ. ಯಾವ್ಯಾವುದು? ಕೈಗಾರಿಕೆಗಳ ಅರ್ಥ, ಪ್ರಾಮುಖ್ಯತೆ, ಕೈಗಾರಿಕೆಗಳ ಸ್ಥಾನೀಕರಣ, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಭಾರತದ ಪ್ರಮುಖ ಕೈಗಾರಿಕೆಗಳು, ಉದಾಹರಣೆಗೆ ಸಕ್ಕರೆ ಕೈಗಾರಿಕೆ, ಕಾಗದ ಕೈಗಾರಿಕೆ, ಜ್ಞಾನಾಧಾರಿತ ಕೈಗಾರಿಕೆಗಳು, ಅವುಗಳ ಮಹತ್ವ, ಅವುಗಳ ಹಂಚಿಕೆ, ಈ ಎಲ್ಲ ಅಂಶಗಳನ್ನು ಈ ಪಾಠದಲ್ಲಿ ನಾವು ನೋಡ್ತೇವೆ ಅಲ್ವಾ. ಈಗ ನಾವು ಮುಂದಕ್ಕೆ ಹೋಗೋಣ. ಕೈಗಾರಿಕೆಗಳ ಅರ್ಥ ಮತ್ತು ಪ್ರಾಮುಖ್ಯತೆ. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಮಾಡ್ತಕ್ಕಂತಹ ಪ್ರಕ್ರಿಯೆ ಇದೆಯಲ್ಲ, ಆ ಒಂದು ಸ್ಥಳವನ್ನು ನಾವು ಕೈಗಾರಿಕೆ, ಆ ಒಂದು ಪ್ರೋಸೆಸ್ ಅಥವಾ ಏನು ಪ್ರಕ್ರಿಯೆಯನ್ನು ಕೈಗಾರಿಕೆ ಅಂತ ನಾವು ಕರಿತೇವೆ. ಉದಾಹರಣೆಗೆ ಹತ್ತಿ ಬಟ್ಟೆಯಾಗಿ, ಕಬ್ಬನ್ನು ಸಕ್ಕರೆಯಾಗಿ ತಯಾರಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಅಂತ ನಾವು ಹೇಳಬಹುದು. ಅದೇ ರೀತಿ ನೋಡಿದರೆ ಕೈಗಾರಿಕೆಯ ಪ್ರಾಮುಖ್ಯತೆ ಏನು? ಕೈಗಾರಿಕೆಗಳು ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು, ರಾಷ್ಟ್ರಾದಾಯ ಮತ್ತು ತಲಾದಾಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಲ್ವಾ. ಅದೇ ರೀತಿ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಬಹಳಷ್ಟು ಅಂಶಗಳು ಪ್ರಭಾವ ಬೀರುತ್ತೆ. ಉದಾಹರಣೆಗೆ ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ಬಂಡವಾಳ, ಸೂಕ್ತ ವಾಯುಗುಣ, ಸರ್ಕಾರದ ನೀತಿ ನಿಯಮಗಳು, ಈ ಎಲ್ಲ ಅಂಶಗಳು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಮುಂದೆ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕಾ ವಲಯಗಳು ಎಲ್ಲಿದ್ದಾವೆ? ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡಿರ್ತಕ್ಕಂಥದ್ದನ್ನ ಕೈಗಾರಿಕಾ ಪ್ರದೇಶ ಅಂತ ಹೇಳಿ ಕರಿತೀವಿ. ಹೂಗ್ಲಿ ಕೋಲ್ಕತ್ತಾ ಪ್ರದೇಶ, ಮುಂಬೈ ಪುಣೆ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ಹೀಗೆ 8 ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ನಾವು ಕಾಣ್ತಾ ಇದ್ದೇವೆ. 8 ಪ್ರದೇಶಗಳನ್ನು ನೀವು ಏನು ಮಾಡಬೇಕು? ಗಮನ ಕೊಟ್ಟು ಓದಬೇಕು. ಇಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಕೊಟ್ಟಿದ್ದೇವೆ. ನಿಮ್ಮ TV ಸ್ಕ್ರೀನ್ ಮೇಲೆ ಇವೆಲ್ಲವನ್ನು ನೀವು ನೋಡಬಹುದು ಅಲ್ವಾ. ಈಗ ಮುಂದೆ ನೋಡೋಣ. ಭಾರತದ
ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಎಲ್ಲೆಲ್ಲಿದ್ದಾವೆ, ಅವುಗಳ ನಮ್ಮ ಅನುಕೂಲಗಳೇನು ಅಂತ ನೋಡಿದಾಗ ನಮ್ಮ ದೇಶದಲ್ಲಿ ಇತರೆ ಕೈಗಾರಿಕೆಗಳಿಗೆಲ್ಲ ಮೂಲ ಕೈಗಾರಿಕೆ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಕೃಷಿ ಉಪಕರಣ, ಕೈಗಾರಿಕೆಗಳಿಗೆ ಬೇಕಾಗ್ತಕ್ಕಂತಹ ಯಂತ್ರೋಪಕರಣಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಸ್ವಚಾಲಿತ ವಾಹನಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಹಳ ಅವಶ್ಯಕ ಅಂತ ನಾವು ಹೇಳ್ತೀವಿ. ಕಬ್ಬಿಣದ ಅದಿರು ಕರಗಿಸುವ ಮತ್ತು ಕಬ್ಬಿಣದ ತಯಾರಿಸುವ ಕಲೆ ನಮಗೆ ಮೊದಲೇ ಗೊತ್ತಿತ್ತು. ಉದಾಹರಣೆಗೆ ದೆಹಲಿಯಲ್ಲಿರುವ ಮೆಹ್ರೌಲಿ ಅಂತಕ್ಕಂತಹ ಕಬ್ಬಿಣದ ಸ್ತಂಭ ನಮಗೆ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ಇದೆ ಅಲ್ವಾ. ಅದೇ ರೀತಿ ನೋಡೋದಾದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಸ್ಥಾನೀಕರಣ ಅಂದರೆ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಯಾವ್ಯಾವ ಅಂಶಗಳು ನಮಗೆ ಬೇಕಾಗ್ತದೆ ಅಂತ ಹೇಳಿ ಇಲ್ಲಿ ಅದನ್ನು ಒಂದು ಲಿಸ್ಟನ್ನು ನಿಮ್ಮ ಮುಂದೆ ನಾವು ನೀಡಿದ್ದೇವೆ ಅಲ್ವಾ. ಮೂಲ ಕಚ್ಚಾ ವಸ್ತುವಾದಂತಹ ಕಬ್ಬಿಣದ ಅದಿರು ಪೂರೈಕೆ, ಮುಖ್ಯ ಶಕ್ತಿ ಸಂಪನ್ಮೂಲವಾದಂತಹ ಕೋಕಿಂಗ್ ಕಲ್ಲಿದ್ದಲ ಲಭ್ಯತೆ, ರೈಲು ಸಾರಿಗೆ, ಬಂದರು ಸೌಲಭ್ಯ ಇತರೆ ಅಂತ ನಾವು ಹೇಳಬಹುದು. ಅದೇ ರೀತಿ ಖಾಸಗಿ ವಲಯ ಕಬ್ಬಿಣ ಉಕ್ಕು ಕಂಪನಿಗಳು ಯಾವ್ಯಾವುದು? ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ, ಜಿಂದಾಲ್ ವಿಜಯನಗರ, ಇಸ್ವಾತ್ ಕಬ್ಬಿಣ ಉಕ್ಕು ಕಂಪನಿ, ಟಾಟಾ ಉಕ್ಕು ಸ್ಥಾವರ ಗೋಪಾಲ್ಪುರ ಒಡಿಶಾ, ಇವುಗಳನ್ನು ನಾವು ಹೆಸರಿಸಬಹುದು. ಸರ್ಕಾರಿ ವಲಯ ಕಬ್ಬಿಣ ಮತ್ತು ಉಕ್ಕು ಕಂಪನಿಗಳನ್ನು ನೋಡೋದಾದಾಗ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಬರ್ತಿದೆ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಬರ್ನ್ಪುರ ಪಶ್ಚಿಮ ಬಂಗಾಳ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ಹಾಗೆ ಇತರ ಎಲ್ಲ ಈ ಸರ್ಕಾರಿ ವಲಯ ಕಬ್ಬಿಣ ಮತ್ತು ಉಕ್ಕು ಕಂಪನಿಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ನಾವು ಈ ಭೂಪಟದಲ್ಲಿ ಎಲ್ಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಗುರುತಿಸಿರೋದನ್ನು ನೀವು ನೋಡಬಹುದು. ನಿಮ್ಮ ಪಠ್ಯಪುಸ್ತಕದಲ್ಲಿದೆ, ನೀವು ಗುರುತಿಸ್ಕೊಳ್ಬಹುದು. ಹಾಗೆ ಅಲ್ಯೂಮಿನಿಯಂ ಕೈಗಾರಿಕೆಗೆ ನೋಡಿದಾಗ ಇದು ಒಂದು ಪ್ರಮುಖ ಕಬ್ಬಿಣೇತರ ಲೋಹ. ವಿಮಾನಗಳ ತಯಾರಿಕೆ, ಸ್ವಯಂಚಾಲಿತ ವಾಹನ ತಯಾರಿಕೆ, ರೈಲು ಸಾರಿಗೆ, ಹಡಗು, ಬಣ್ಣಗಳ ತಯಾರಿಕೆಯಲ್ಲಿ ನಾವು ಇದನ್ನು ಬಳಸ್ತೇವೆ ಅಲ್ವಾ. ಅಲ್ಯೂಮಿನಿಯಂ ಕೈಗಾರಿಕೆಯ ಪ್ರಮುಖ ಸ್ಥಾನೀಕರಣ ಅಂಶಗಳು ಯಾವ್ಯಾವುದು ಅಂದರೆ ಮೂಲ ಕಚ್ಚಾ ವಸ್ತುವಾದಂತಹ ಬಾಕ್ಸೈಟ್ನ ಲಭ್ಯತೆ, ಜಲವಿದ್ಯುತ್ ಶಕ್ತಿ ಪೂರೈಕೆ, ಬಂಡವಾಳ ಹಾಗೂ ವಿಶಾಲವಾದಂತಹ ಮಾರುಕಟ್ಟೆ ಅಂತ ನಾವು ಹೇಳ್ತೇವೆ. ಪಶ್ಚಿಮ ಬಂಗಾಳದ ಜೈಕಾಯ್ ನಗರದಲ್ಲಿ ಪ್ರಥಮ ಬಾರಿಗೆ 1942ರಲ್ಲಿ ಅಲ್ಯೂಮಿನಿಯಂ ತಯಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಯಿತು ಅಂತ ನಾವು ಹೇಳ್ತೀವಿ. ಅದೇ ರೀತಿ ಮುಂದೆ ನೋಡೋದಾದರೆ ಹತ್ತಿ ಬಟ್ಟೆ ತಯಾರಿಕೆ. ಹತ್ತಿ ಬಟ್ಟೆಯನ್ನು ತಯಾರಿಕೆಗೆ ನಿರ್ಧರಿಸ್ತಕ್ಕಂಥ ಅಂಶಗಳು ಇಲ್ಲಿ ವಿಶಾಲವಾದ ಮಾರುಕಟ್ಟೆ, ಕಚ್ಚಾ ಹತ್ತಿಯ ಸರಬರಾಜು, ವಿದ್ಯುತ್ ಪೂರೈಕೆ ಇತರೆ ಅಂಶಗಳು ಅಂತ ನಾವು ಹೇಳ್ತೀವಿ. ಅದೇ ರೀತಿ ಮುಂಬೈ ನಗರವು ಅತ್ಯಂತ ಪ್ರಸಿದ್ಧವಾದಂತಹ ಹತ್ತಿ ಜವಳಿ ಉತ್ಪಾದನಾ ಕೇಂದ್ರ. ಇದನ್ನು ಭಾರತದ ಕಾಟನ್ ಪೊಲಿಸ್ ಮತ್ತು ಮ್ಯಾಂಚೆಸ್ಟರ್ ಅಥವಾ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆಯಲಾಗಿದೆ ಅಂತ ನಾವು ಹೇಳ್ತೀವಿ. ಮುಂದೆ ನಾವು ಸಕ್ಕರೆ ಕೈಗಾರಿಕೆಯನ್ನು ನೋಡಿದಾಗ ನಮ್ಮ ಸಕ್ಕರೆಯನ್ನು ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದು ಬಹಳ ಹಿಂದಿನಿಂದಲೂ ನಮ್ಮ ಜನರಿಗೆ ಗೊತ್ತಿತ್ತು ಅಂತ ಹೇಳ್ತೀವಿ. ಸಕ್ಕರೆ ಕೈಗಾರಿಕೆಯ ಸ್ಥಾನೀಕರಣದ ಮೇಲೆ ಈ ಅಂಶಗಳು ಪ್ರಭಾವವನ್ನು ಬೀರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆಯೇ ಕಾಗದ ಕೈಗಾರಿಕೆಯನ್ನು ನೋಡಿದಾಗ ಕಾಗದ ಕೈಗಾರಿಕೆಯು ಅರಣ್ಯಾಧಾರಿತ ಕೈಗಾರಿಕೆಯಾಗಿದೆ. ಯಾಕಂದರೆ ಕಾಗದವನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮರದ ತಿರುಳು, ಬಿದಿರು ಹಾಗೂ ಮೃದುವಾದ ವಸ್ತುಗಳು, ಮರದ ವಸ್ತುಗಳು ನಮಗೆ ಬೇಕು. ಸಬಾಯ್ ಮತ್ತು ಬಾಬರ್ ಅಂತಹ ಹುಲ್ಲು ಬೇಕು ಅಂತೇಳಿ ನಾವು ಹೇಳ್ತೀವಿ. ಕಾಗದ ಕೈಗಾರಿಕೆಗಳನ್ನು ನಾವು ಹೇಳುವಂಥ ಸಂದರ್ಭದಲ್ಲಿ ಅವುಗಳನ್ನು ನಾವು ಸ್ಥಾನೀಕರಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಪಾರವಾದಂತಹ ನೀರು, ಮಾರುಕಟ್ಟೆ, ಕಾರ್ಮಿಕರ ಲಭ್ಯತೆ ಹಾಗೂ ಇತರೆ ಅಂಶಗಳು ಅದರ ಸ್ಥಾನೀಕರಣದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಅದೇ ರೀತಿ ಜ್ಞಾನಾಧಾರಿತ ಕೈಗಾರಿಕೆಗಳನ್ನು ನಾವು ನೋಡಿದಾಗ ತಾಂತ್ರಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆಯನ್ನು ತ್ವರಿತಗೊಳಿಸುವುದಕ್ಕೆ ನೆರವಾಗುವ ವಿಶಿಷ್ಟವಾದಂತಹ ಉದ್ಯಮ ಯಾವುದು ಅಂದರೆ ಜ್ಞಾನಾಧಾರಿತ ಕೈಗಾರಿಕೆಗಳು ಅಂತ ನಾವು ಹೇಳ್ತೀವಿ. ನಮ್ಮ ಭಾರತದಲ್ಲಿ ಯುವ ಶಕ್ತಿ ಏನಿದೆ ಮತ್ತು ಬೆಳೀತಾ ಇರ್ತಕ್ಕಂತಹ ವಿಜ್ಞಾನ ಹಾಗೂ ತಂತ್ರಜ್ಞಾನ ಮತ್ತು ಯುವ ಶಕ್ತಿ ಹಾಗೂ ಸಾಮರ್ಥ್ಯ, ಈ ಒಂದು ಜ್ಞಾನಾಧಾರಿತ ಕೈಗಾರಿಕೆಗಳು ಬೆಳೀಲಿಕ್ಕೆ ಅವಕಾಶವಾಗ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಅಂತಕ್ಕಂಥ ಕರೀತಕ್ಕಂಥದ್ದನ್ನು ನೀವು ಗಮನಿಸಿರಬಹುದು. ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ, ಉಡುಪಿಯು ಸಹ ಇವತ್ತು ಕರ್ನಾಟಕ ಇತರೆ ಸಾಫ್ಟ್ವೇರ್ ಉದ್ಯಮ ಕೇಂದ್ರಗಳಾಗಿ ಇದೆ ಅನ್ನೋದನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿ ಮಿತ್ರರೇ, ಈಗ ನಾವು 11ನೇ ಅಧ್ಯಾಯ ಭಾರತದ ನೈಸರ್ಗಿಕ ವಿಪತ್ತುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ.
ಈ ಅಧ್ಯಾಯದಲ್ಲಿ ನೈಸರ್ಗಿಕ ವಿಪತ್ತುಗಳ ಅರ್ಥ, ಭಾರತದಲ್ಲಿ ಆವರ್ತ ಮಾರುತಗಳು, ಪ್ರವಾಹ, ಭೂಕುಸಿತ, ಕಡಲ ಕೊರೆತ, ಭೂಕಂಪನಗಳು ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವು ಈ 11ನೇ ಅಧ್ಯಾಯದ ಪ್ರಮುಖ ಅಂಶಗಳಾಗಿವೆ. ಉದಾಹರಣೆಗೆ ನೋಡೋದಾದರೆ ನೋಡಿ, ಭಾರತ ಒಂದು ವಿಶಾಲವಾದ ದೇಶ. ಇಲ್ಲಿ ಹಲವಾರು ನೈಸರ್ಗಿಕ ವಿಪತ್ತುಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಆವರ್ತ ಮಾರುತ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆವರ್ತ ಮಾರುತದಲ್ಲಿ ಉಷ್ಣವಲಯದ ಆವರ್ತ ಮಾರುತ ಮತ್ತು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳಂತ 2 ಭಾಗವಾಗಿ ವಿಂಗಡಿಸ್ತೇವೆ. ಆವರ್ತ ಮಾರುತಕ್ಕೆ ಕಾರಣಗಳೇನು? ಅಧಿಕ ಉಷ್ಣಾಂಶ, ಪ್ರಶಾಂತ ವಾಯು ಮತ್ತು ಹೆಚ್ಚು ತೇವಾಂಶ ಭರಿತ ವಾಯು ಅಂತ ಹೇಳಿ ನಾವು ಹೇಳ್ತೀವಿ. ಉಷ್ಣವಲಯದ ಆವರ್ತ ಮಾರುತಗಳು ಹೆಚ್ಚು ಹಾನಿಯನ್ನ ಉಂಟು ಮಾಡ್ತವೆ. ಕಟ್ಟಡಗಳಿಗೆ, ರಸ್ತೆ, ಸಾರಿಗೆ ಸಂಪರ್ಕಗಳನ್ನು ಅಸ್ತವ್ಯಸ್ತಗೊಳಿಸ್ತಕ್ಕಂಥದ್ದು ಅಂತ ನಾವು ಹೇಳ್ತೀವಿ. ವಿದ್ಯುತ್ ಸರಬರಾಜಿಗೆ ಅಡಚಣೆಯನ್ನು ಉಂಟು ಮಾಡುತ್ತೆ ಅಂತ ನಾವು ಹೇಳ್ತೇವೆ. ಇಷ್ಟಲ್ಲದೆ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನೇನು ತಗೊಳ್ತೀವಿ. ಆಕಾಶವಾಣಿ ಮತ್ತು ದೂರದರ್ಶನ ಇತರೆ ಸಂಪರ್ಕ ಮಾಧ್ಯಮಗಳು ಬಿತ್ತರಿಸುವ ಎಚ್ಚರಿಕೆಗಳನ್ನು ಗಮನಿಸಿಕೊಂಡು ನಾವು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು. ಆವರ್ತ ಮಾರುತಗಳು ಸಂಭವಿಸಿದಂತಹ ಸಂದರ್ಭಗಳಲ್ಲಿ ಜನರಿಗೆ ತಾತ್ಕಾಲಿಕ ಆಶ್ರಯವನ್ನು ಕಲ್ಪಿಸಬೇಕು. ಮತ್ತೆ ಆವರ್ತ ಮಾರುತಗಳ ಹೊಡೆತ ಮತ್ತು ಕಡಲ ಕೊರೆತಗಳನ್ನು ನಿಯಂತ್ರಿಸುವ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ಬೆಳೆಸಬೇಕು ಅಂತಲೂ ಸಹ ಹೇಳ್ತೀವಿ. ಮುಂದಿನ ನೈಸರ್ಗಿಕ ವಿಪತ್ತನ್ನು ನೋಡಿದಾಗ ಪ್ರವಾಹಗಳು ಅಂತ ಹೇಳ್ತೀವಿ. ನದಿಗಳು ತಮ್ಮ ದಂಡೆಗಳಾಚೆಗೂ ಉಕ್ಕಿ ಹರಿದಾಗ ಅದನ್ನು ನಾವೇನಂತೀವಿ? ನದಿ ಪ್ರವಾಹ ಅಂತ ಹೇಳಿ ನಾವು ಕರಿತೀವಿ. ಅದಕ್ಕೆ ಹಲವಾರು ಕಾರಣಗಳನ್ನು ಕೊಡ್ಬೋದು. ಅಧಿಕ ಮಳೆ, ಹಿಮ ಕರಗುವಿಕೆ, ಆವರ್ತ ಮಾರುತ, ಮೇಘಸ್ಫೋಟ, ನದಿ ಸರಾಗವಾಗಿ ಹರಿಯಲಾರದಷ್ಟು ಅಡಚಣೆ ಅಲ್ವಾ, ಹೂಳು ತುಂಬುವಿಕೆ, ಈ ಎಲ್ಲ ಕಾರಣಗಳನ್ನು ನಾವು ಪ್ರವಾಹಗಳಿಗೆ ಕೊಡಬಹುದು. ಪ್ರವಾಹಕ್ಕೆ ಮಾನವ ನಿರ್ಮಿತ ಕಾರಣಗಳನ್ನು ನೋಡೋಣ. ಅರಣ್ಯನಾಶ, ಅವೈಜ್ಞಾನಿಕ ನೀರಾವರಿ ವ್ಯವಸ್ಥೆ, ಅವೈಜ್ಞಾನಿಕ ಕೃಷಿ ಪದ್ಧತಿ ಅಲ್ವಾ, ಒಡ್ಡುಗಳು ಒಡೆದು ಹೋಗ್ತಕ್ಕಂಥದ್ದು, ಅಣೆಕಟ್ಟುಗಳು ಒಡೆದು ಹೋಗ್ತಕ್ಕಂಥದ್ದು. ಅದೇ ರೀತಿ ಪ್ರವಾಹ ನಿಯಂತ್ರಣ ಕ್ರಮಗಳನ್ನು ನಾವು ನೋಡೋಣ. ಈಗ ಪ್ರವಾಹ ನಿಯಂತ್ರಣ ಕ್ರಮಗಳನ್ನು ನೋಡಿದಾಗ ಅಣೆಕಟ್ಟೆಗಳ ನಿರ್ಮಾಣ ಒಂದು ಉತ್ತಮವಾದಂತಹ ಒಂದು ನಿಯಂತ್ರಣ ಕ್ರಮ. ಇಲ್ಲಿ ನೀರನ್ನು ಒಂದು ಕಡೆ ಸಂಗ್ರಹಿಸಿ ನೀರಿನ ಹರಿವಿನ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಲ್ವಾ. ಪ್ರವಾಹಗಳ ಬಗ್ಗೆ ಜನರಿಗೆ ಮುನ್ಸೂಚನೆಯನ್ನು ಕೊಡ್ತಕ್ಕಂಥದ್ದು ಅಲ್ವಾ. ಮುಂದಿನ ನೈಸರ್ಗಿಕ ವಿಪತ್ತನ್ನು ನೋಡೋದಾದ್ರೆ ಭೂಕುಸಿತದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬೆಟ್ಟ ಅಥವಾ ಪರ್ವತಗಳ ಕಡಿದಾದ ಇಳಿಜಾರಿನಲ್ಲಿ ಕೆಳಗೆ ಚಲಿಸುವ ಭೂರಾಶಿಗಳಿಗೆ ನಾವೇನಂತೀವಿ? ಭೂಕುಸಿತ ಅಂತ ಹೇಳಿ ಕರಿತೀವಿ. ನೈಸರ್ಗಿಕ ಕಾರಣಗಳು ಯಾವುದಂದ್ರೆ ಇಳಿಜಾರಿನ ಅಡಿಭಾಗದ ಸವೆತ ಅಂತ ಹೇಳ್ತೀವಿ. ಅತ್ಯಧಿಕ ಮಳೆ, ಭೂಕಂಪನ, ಈ ಎಲ್ಲ ಕಾರಣಗಳು ಭೂಕುಸಿತಕ್ಕೆ ಕಾರಣಗಳಾಗಿದೆ ಅಲ್ವಾ. ಭೂಕುಸಿದ ಪರಿಣಾಮ ನಿಮಗೆ ಗೊತ್ತಿದೆ. ಎಲ್ಲ ರೈಲು ಮಾರ್ಗಗಳು, ರಸ್ತೆ ಮಾರ್ಗಕ್ಕೆ ಅಡಚಣೆ ಉಂಟಾಗ್ತದೆ, ಸಾವು ನೋವು ಸಂಭವಿಸ್ತದೆ. ಮುಂದೆ ಅವ್ರದ್ದು ನೋಡೋದಾದ್ರೆ ಭೂಕುಸಿತವನ್ನು ಹೇಗೆ ನಿಯಂತ್ರಣ ಮಾಡ್ಬೋದು? ಇಳಿಜಾರನ್ನು ತಗ್ಗಿಸ್ತಕ್ಕಂಥದ್ದು, ಹೆದ್ದಾರಿಗಳ ಬದಿ ಮತ್ತಿತರ ಇಳಿಜಾರುಗಳಲ್ಲಿ ಬಂಡೆಗಳು ಬೀಳದಂತೆ ತಡಿತಕ್ಕಂಥದ್ದು ಹಾಗೂ ಇತರ ಕ್ರಮಗಳನ್ನು ನಾವು ನೋಡಬಹುದು. ಮುಂದಿನ ಒಂದು ನೈಸರ್ಗಿಕ ವಿಪತ್ತನ್ನು ನೋಡೋದಾದ್ರೆ ಸಮುದ್ರ ತೀರ ಸವೆತ ಅಂತ ನಾವು ಹೇಳ್ತೀವಿ. ಸಮುದ್ರ ಅಲೆಗಳ ಅವಿರತ ಸಂಘರ್ಷಣಾ ಪ್ರಕ್ರಿಯೆಯಿಂದ ತೀರವು ಸವೆಯುವುದನ್ನು ನಾವೇನಂತೀವಿ? ಸಮುದ್ರ ತೀರದ ಕೊರೆತ ಅಂತ ನಾವು ಹೇಳ್ತೀವಿ. ಇದಕ್ಕೆ ಏನು ಕಾರಣಗಳು? ನೈಋತ್ಯ ಮಾನ್ಸೂನ್ ಮಾರುತಗಳು, ಉಷ್ಣವಲಯದ ಆವರ್ತ ಮಾರುತಗಳು, ಸುನಾಮಿ, ಈ ಎಲ್ಲ ಅಂಶಗಳು ಸಮುದ್ರ ತೀರದ ಸವೆತಕ್ಕೆ ಕಾರಣವಾಗಿವೆ. ಇದಲ್ಲದೆ ಇದರ ಪರಿಣಾಮ ನಿಮಗೆ ಗೊತ್ತಿದೆ. ಕರಾವಳಿ ಪ್ರದೇಶದ ಕಟ್ಟಡ ಮತ್ತು ಮರಗಳು ಕೊಚ್ಚಿ ಹೋಗ್ತಕ್ಕಂಥದ್ದು, ಕರಾವಳಿಯ ರಸ್ತೆ ಮತ್ತು ರೈಲು ಮಾರ್ಗಗಳಿಗೆ ಧಕ್ಕೆ ಉಂಟಾಗ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹೆಚ್ಚು ಕಾಲ ಕರಾವಳಿಯಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ ಜನವರಿಗೆ ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ ಕಷ್ಟವಾಗ್ತಕ್ಕಂಥದ್ದು. ಈಗ ನೋಡಿದಾಗ ಸಮುದ್ರ ತೀರ ಸವೆತದ ನಿಯಂತ್ರಣವನ್ನು ನೋಡಿದಾಗ ಸಮುದ್ರ ಗೋಡೆ, ತಡೆಗಟ್ಟುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅಲೆ ತಡೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ತೀರಗಳಲ್ಲಿ ಮರಳು ಮತ್ತು ಗಣಿಗಾರಿಕೆನ ನಿಷೇಧ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಈಗ ಮುಂದಿನ ಒಂದು ವಿಪತ್ತನ್ನು ನೋಡಿದಾಗ ಭೂಕಂಪಗಳು ಅಂತ ನಾವು ಹೇಳ್ತೀವಿ. ಭೂಚಿಪ್ಪಿನಲ್ಲಾಗುವ ರಭಸವಾದ, ಗಮನ ಕೊಡಿ, ಭೂಚಿಪ್ಪಿನಲ್ಲಾಗುವ ರಭಸವಾದ ಕಂಪನಕ್ಕೆ ನಾವು ಭೂಕಂಪ ಅಂತ ಹೇಳಿ ಕರಿತೀವಿ. ಕಾರಣ ಏನು? ಭೂಕಂಪಕ್ಕೆ ಕಾರಣಗಳು ಭೂಫಲಕಗಳ ಚಲನೆ, ಜ್ವಾಲಾಮುಖಿ, ಶಿಲಾಸ್ತರಗಳ ಭಂಗ, ಭೂಕುಸಿತ,
ಇತ್ಯಾದಿ ಅಂತ ನಾವು ಹೇಳ್ಬೋದು. ಇದಕ್ಕೆ ಭೂಕಂಪದ ಪರಿಣಾಮ ಜೀವಹಾನಿ, ಆಸ್ತಿ ಹಾನಿ, ಕಟ್ಟಡ, ರೈಲು ಮಾರ್ಗ, ರಸ್ತೆ ಮಾರ್ಗ, ವಿದ್ಯುತ್ ಸಂಪರ್ಕ ಎಲ್ಲಕ್ಕೂ ಅನಾಹುತವಾಗ್ತಕ್ಕಂಥದ್ದು. ಮುನ್ನೆಚ್ಚರಿಕಾ ಕ್ರಮಗಳಿಗೆ ಏನು? ಭೂಕಂಪನ ವಲಯಗಳಲ್ಲಿ ಜನವಸತಿಗಳ ನಿರ್ಮಾಣಕ್ಕೆ ನಿಷೇಧ ಮಾಡ್ತಕ್ಕಂಥದ್ದು, ಭೂಕಂಪನ ನಿರೋಧಕ ಕಟ್ಟಡಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ಬಹುಮಹಡಿ ಕಟ್ಟಡಗಳ ನಿರ್ಮಾಣವನ್ನು ಕೈ ಬಿಡ್ತಕ್ಕಂಥದ್ದು. ಈ ಅಂಶಗಳನ್ನು ನಾವು ಗಮನವನ್ನು ಇಟ್ಕೊಳ್ಬೇಕು. ಇದು ಭೂಕಂಪನ ಮುನ್ನೆಚ್ಚರಿಕಾ ಕ್ರಮಗಳು ಅಂತ ನಾವು ಹೇಳ್ತೀವಿ. ಮುಂದೆ ನಾವು ನೋಡೋದಾದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಬಹುದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದಕ್ಕೆ ತಡೆಯನ್ನು ಒಡ್ಡಬೇಕು, ಅರಣ್ಯ ನಾಶವನ್ನು ತಡೆಗಟ್ಟಬೇಕು ಅಂತ ನಾವು ಹೇಳ್ತೀವಿ. ವಿದ್ಯಾರ್ಥಿ ಮಿತ್ರರೇ, ಭೂಗೋಳಶಾಸ್ತ್ರದ ಕಡೆಯ ಅಧ್ಯಾಯ ಭಾರತದ ಜನಸಂಖ್ಯೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಅಧ್ಯಾಯದಲ್ಲಿ ಭಾರತದ ಜನಸಂಖ್ಯೆ, ಗಾತ್ರ, ಬೆಳವಣಿಗೆ, ಜನಸಂಖ್ಯಾ ಬೆಳವಣಿಗೆ ಕಾರಣಗಳು ಮತ್ತು ಹಂಚಿಕೆ, ಸಾಂದ್ರತೆ ಬಗ್ಗೆ ನಾವು ತಿಳ್ಕೊಳ್ತೀವಿ. ಜನಸಂಖ್ಯಾ ಹಂಚಿಕೆಯನ್ನು ನಿರ್ಧರಿಸುವ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಈಗ ನೋಡೋಣ, ಜನಸಂಖ್ಯೆ ಅಂದರೆ ಏನು? ಒಂದು ನಿಗದಿತ ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಜನರ ಸಂಖ್ಯೆಗೆ ನಾವೇನಂತೀವಿ? ಜನಸಂಖ್ಯೆ ಅಂತ ಹೇಳಿ ನಾವು ಕರಿತೀವಿ. 2011ರ ಜನಗಣತಿಯ ಪ್ರಕಾರ ನಮ್ಮ ಒಟ್ಟು ಜನಸಂಖ್ಯೆ 121.01 ಕೋಟಿ ಅಂತ ನಾವು ಹೇಳ್ತೀವಿ. ಮುಂದೆ ನೋಡೋಣ, ಜನಸಂಖ್ಯಾ ಬೆಳವಣಿಗೆಗೆ ಅಧಿಕ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ ಅಧಿಕ ಮರಣ ದರ. ನೋಡಿ, ಕಳೆದ ಶತಮಾನದ ಆರಂಭದಲ್ಲಿ 1901ರಿಂದ 1921ರವರೆಗೆ ಜನಸಂಖ್ಯಾ ಬೆಳವಣಿಗೆ ಗತಿಯಲ್ಲಿತ್ತು. ಯಾಕೆ? ಅದಕ್ಕೆ ಅಧಿಕ ಮರಣದ ಮುಖ್ಯ ಕಾರಣ, ಅಧಿಕ ಮರಣದ ದರ ಮುಖ್ಯ ಕಾರಣ ಅಂತ ನಾವು ಹೇಳ್ತೇವೆ. ಮಾರಣಾಂತಿಕ ಕಾಯಿಲೆ ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇದಕ್ಕೆ ಕಾರಣ ಆಗಿತ್ತು ಅಂತ ಹೇಳಿ ನಾವು ಹೇಳ್ತೀವಿ. ಮುಂದೆ ನೋಡೋದಾದ್ರೆ 1921ರಿಂದ 51ರ ಅವಧಿಯನ್ನು ಸಾಧಾರಣ ಜನಸಂಖ್ಯೆ ಬೆಳವಣಿಗೆ ಕಾಲವೆಂತ ಪರಿಗಣಿಸ್ತೇವೆ. ಮುಂದೆ ನೋಡೋಣ, ಜನಸಂಖ್ಯೆಯ ಅಧಿಕ ಜನನ ದರಕ್ಕೆ ಕಾರಣಗಳು ಹಾಗೂ ಕಡಿಮೆ ಮರಣದ ದರಕ್ಕೆ ಕಾರಣಗಳು. ಈ ಎಲ್ಲ ಅಂಶಗಳನ್ನು ನೀವು ಪಠ್ಯಪುಸ್ತಕದಲ್ಲಿ ಓದ್ಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಮುಂದೆ ನೋಡೋಣ, ಜನಸಂಖ್ಯೆ ಬೆಳವಣಿಗೆಯ ಪರಿಣಾಮಗಳೇನು? ನಿರುದ್ಯೋಗ, ಆಹಾರದ ಕೊರತೆ, ಅಪೌಷ್ಟಿಕತೆ, ಮೂಲ ಸೌಲಭ್ಯಗಳ ಕೊರತೆ, ಇತರೆ. ಮುಂದೆ ನಾವು ನೋಡೋದಾಗ ಜನಸಂಖ್ಯಾ ಬೆಳವಣಿಗೆಯ ನಿಯಂತ್ರಣಗಳು, ಕುಟುಂಬ ಯೋಜನೆ ಆಗ್ಬೋದು, ಮಹಿಳಾ ಕಲ್ಯಾಣ ಯೋಜನೆಗಳು, ಗ್ರಾಮೀಣ ಪ್ರದೇಶ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಈ ಅಂಶಗಳನ್ನು ನಾವು ಜನಸಂಖ್ಯಾ ಬೆಳವಣಿಗೆಯ ನಿಯಂತ್ರಣ ಕ್ರಮಗಳು ಅಂತೇಳಿ ಹೇಳ್ಬೋದು. ಜನಸಾಂದ್ರತೆ ಅಂದ್ರೇನು? ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನಸಂಖ್ಯೆಗೆ, ಒಟ್ಟು ಜನಸಂಖ್ಯೆಗೆ ಜನಸಾಂದ್ರತೆ ಅಂತ ಹೇಳಿ ನಾವು ಕರಿತೇವೆ ಅಲ್ವಾ. ಬಿಹಾರ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ ಅರುಣಾಚಲ ಪ್ರದೇಶದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯುಳ್ಳಂಥದ್ದು ಅಂತ ನಾವು ಹೇಳ್ತೀವಿ. ಕೇಂದ್ರಾಡಳಿತ ಪ್ರದೇಶದಲ್ಲಿ ದೆಹಲಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನೋಡಿ, ದೆಹಲಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಾದಂಥ ಪ್ರತಿ ಚದರ ಕಿಲೋಮೀಟರ್ಗೆ 11,297 ಜನರುಳ್ಳ ದೆಹಲಿನ ಅಧಿಕ ಜನಸಾಂದ್ರತೆಯುಳ್ಳಂತಹ ಪ್ರದೇಶ ಅಂತಲೂ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಡಿಮೆ ಜನಸಾಂದ್ರತೆ ಕೇವಲ 463 ಅಂತ ಹೇಳಿ ನಾವು ಹೇಳ್ತೇವೆ. ಅಷ್ಟೇ ಅಲ್ಲದೆ ಭಾರತದ ಜನಸಾಂದ್ರತೆಯನ್ನು ಆಧರಿಸಿ 3 ವಲಯಗಳನ್ನಾಗಿ ವಿಂಗಡಿಸಬಹುದು ಅಂತ ನಾವು ಹೇಳ್ತೀವಿ. ಅಧಿಕ ಜನಸಾಂದ್ರತೆ ಪ್ರದೇಶಗಳು 501ಕ್ಕೂ ಹೆಚ್ಚು ಜನ ಒಂದು ಚದರ ಕಿಲೋಮೀಟರ್ ವಿಸ್ತೀರ್ಣ ಪ್ರದೇಶದಲ್ಲಿ, ಸಾಧಾರಣ ಜನಸಾಂದ್ರತೆ 250ರಿಂದ 500 ಮತ್ತು ಕಡಿಮೆ ಜನಸಾಂದ್ರತೆ 250ಕ್ಕೂ ಕಡಿಮೆ ಅಂತ ನಾವು ಹೇಳ್ತೀವಿ. ಅಧಿಕ ಜನಸಾಂದ್ರತೆ ಪ್ರದೇಶಗಳು ಯಾವ್ಯಾವುದು ಅಂತ ಹೇಳಿ ನಾವು ಇಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ಸಾಧಾರಣ ಜನಸಾಂದ್ರತೆ ಪ್ರದೇಶಗಳು ಯಾವ್ಯಾವುದು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಕಡಿಮೆ ಜನಸಾಂದ್ರತೆ ಪ್ರದೇಶಗಳು ಯಾವ್ಯಾವುದು ಅನ್ನೋದನ್ನು ಸಹ ನಾವು ನೋಡೋಣ. ಕಡಿಮೆ ಜನಸಾಂದ್ರತೆ ಪ್ರದೇಶಗಳು ಮಧ್ಯಪ್ರದೇಶ, ಉತ್ತರಾಖಂಡ್, ಮೇಘಾಲಯ, ಮಣಿಪುರ, ಈ ಎಲ್ಲ ಪ್ರದೇಶಗಳು ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದ್ದಾವೆ. ಅದೇ ರೀತಿ ಜನಸಂಖ್ಯೆಯನ್ನು ಹಂಚಿಕೆಯನ್ನು ನಿಯಂತ್ರಿಸ್ತಕ್ಕಂತಹ ಅಂಶಗಳು ಯಾವುದು ಅಂದರೆ ಭೂ ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಫಲವತ್ತಾದ ಮಣ್ಣು, ಕೈಗಾರಿಕೆ ಮತ್ತು ಪ್ರವಾಸೋದ್ಯಮದ ಪ್ರಗತಿ, ಈ ಎಲ್ಲ ಅಂಶಗಳು ಜನಸಂಖ್ಯೆಯ ಹಂಚಿಕೆಯನ್ನು ನಿಯಂತ್ರಿಸ್ತಕ್ಕಂಥದ್ದು. ಎಲ್ಲರಿಗೂ ಶುಭವಾಗಲಿ.
Good morning, dear friends. I welcome you all a section of Pariksha Vani revision classes for SSLC students. In the midst of lockdown, we are all locked down at home, and these classes will be of some help to you to recall the chapters that you had in second language English. Fine. And these revision classes will be of some help to you to recall the chapters. Fine? Okay. And here today we have lessons that will be analyzed chapter wise in second language English. Fine? We have both prose, poetry and supplementary reading. Well, dear students, and these classes will help you to recall all the lessons, the characters in the lesson, and also analyze few of the questions that may appear for the examination. To start with, today we will be dealing with the first prose piece, that is a hero. Okay, hero followed by the poetry, grandma climbs a tree. Later we also have there's a girl by the tracks, quality of mercy. Nantara we have gentleman of Rio and Medio and the poetry and the land. ಓಕೆ, ಇವತ್ತಿಗೆ ಈ 3 ಪಾಠ ಮತ್ತೆ 3 ಪದ್ಯಗಳನ್ನ ಅನಲೈಸ್ ಮಾಡೋಣ. ಮತ್ತೆ ಈ ಪಾಠ ಮತ್ತೆ ಪದ್ಯಗಳಿಂದ ಬರಬಹುದಾದಂತಹ ಪ್ರಶ್ನೆಗಳನ್ನು ಸಹ we will check into it. Fine. To start with the first prose. ಯಾವುದು? ವೆರಿ ಗುಡ್, ದ ಹೀರೋ. ಪಾಠದ ಕ್ಯಾರೆಕ್ಟರ್ಸ್ ನಿಮ್ಗೆಲ್ಲ ನೆನಪಿದೆ, ಹೌದಾ? ದ ಮೇನ್ ಕ್ಯಾರೆಕ್ಟರ್ ಇಸ್ ಸ್ವಾಮಿ. ಎಸ್, it is Swami. So where did he live? This is a story by R.K. Narayan, and Swami was a young boy. He was a young boy who lived in Malgudi. He lived in Malgudi with his parents and grandmother. Okay, and you know, a boy usually how he gives lame excuses and runs around to play along with his friends. So this lesson also you find Swami going along with his friends, giving excuses at home. How about his father? ಹೌದು, ಫಾದರ್ ಏನಾಗಿದ್ರು? ಎಸ್, he was working in a government office and his mother was a housewife. Okay, so at home ಸ್ವಾಮಿ ಏನ್ ಮಾಡ್ತಿದ್ದ ಗೊತ್ತಾ? ಅವ್ರ ಅಜ್ಜಿ ಒಬ್ರಿದ್ರು ಮನೆಯಲ್ಲಿ. ಎಲ್ರಿಗೂ ಇಷ್ಟ ಅಲ್ಲ ಅಜ್ಜಿ ಅಂದ್ರೆ? ಹೌದು. So you know what he did? There was a aged granny at home and she used to address him as ಚಾಮಿ. ಮುದ್ದಾಗಿ ಕರೀತಾರಲ್ಲ ಅಜ್ಜಿ, ಹೌದು, ಮೊಮ್ಮಕ್ಕಳನ್ನ ಚಾಮಿ ಅಂತ ಅವ್ರು ಕರಿತಾ ಇದ್ರು. ಅಂಡ್ ಸ್ವಾಮಿಗೆ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ರು. ಯಾರದು? ಮಣಿ ಅಂಡ್ ರಾಜಂ. ಮಣಿ ಅಂಡ್ ರಾಜಂ. ಸೊ ಅವನ್ನ ಸ್ವಾಮಿ ಏನ್ ಮಾಡ್ತಿದ್ನಂತೆ, ಅಜ್ಜಿ ಹತ್ರ ಯಾವಾಗ್ಲೂ ಕಥೆಗಳನ್ನ ಕೇಳೋದು, ಹೇಳೋದು, ಇದನ್ನ ಮಾಡ್ತಾ ಇದ್ದ. ಒಂದಿನ ಏನಾಯ್ತು, ಸ್ವಾಮಿ's father was reading a newspaper. He was reading a newspaper, and in that newspaper there was an article. What is the article about? Yes, it told about the bravery of a village boy. ಒಂದು ವಿಲೇಜ್ ಬಾಯ್ ತುಂಬಾ ಬ್ರೇವ್ ಅಂತೆ. ಏನ್ ಮಾಡ್ದ ಬ್ರೇವರಿ ಅನ್ಸ್ಕೊಳಕ್ಕೆ? ವಾಸ್ ವೆರಿ ಬ್ರೇವ್ ಅನ್ನೋಕೆ ಏನು ಅರ್ಧಂತೆ? ಎಸ್, he came face to face with a tiger while he was returning home. ಮನೆಗೆ ಹಿಂದಿರುಗ್ತಾ ಇದ್ದ. ಅಂಡ್ ಫಾದರ್ ನ್ಯೂಸ್ ಪೇಪರ್ನ ಓದ್ತಾರೆ, ಆರ್ಟಿಕಲ್ ಓದ್ತಾರೆ. ಓದ್ಬಿಟ್ಟು ಏನಂತಾರೆ, ಏ ಸ್ವಾಮಿ, ಯು ಆಲ್ಸೋ ಶುಡ್ ಬಿ ಬ್ರೇವ್ ಲೈಕ್ ದ ಬಾಯ್ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಏನಾಗುತ್ತೆ, ಸ್ವಾಮಿ ಒಪ್ಕೊಳಲ್ಲ ಅಲ್ವಾ? ದರ್ ಇಸ್ ಅ ಡಿಸ್ಪ್ಯೂಟ್ ಆಲ್ವೇಸ್. ನಮ್ಮ ಮನೆಗಳಲ್ಲೇ ನೋಡಿದೀವಿ. ಹಾಗೇನೆ ದ ಫಾದರ್ ಅಂಡ್ ದ ಸನ್ ಹ್ಯಾಡ್ ಅ ಡಿಸ್ಪ್ಯೂಟ್. ಒನ್ ವಾಸ್ ಫಾರ್ ಕರೇಜ್. ಹೂ ವಾಸ್ ಫಾರ್ ಕರೇಜ್? ಸ್ವಾಮಿ's father said you should be courageous ಅಂತಂದ್ರು. and ಸ್ವಾಮಿ, ಸ್ಟ್ರೆಂತ್ ಇದ್ರೆ ಸಾಕ? ಕ್ಯಾನ್ ಐ ಫೇಸ್ ಅ ಟೈಗರ್? ಕ್ಯಾನ್ ಎನಿಬಡಿ ಫೇಸ್ ಅ ಟೈಗರ್? ಓಕೆ, ಅಂಡ್ ಕಿಲ್ ಇಟ್ ಅಂತ ಹೇಳಿ ಇಬ್ಬರಿಗೂ ಆರ್ಗ್ಯುಮೆಂಟ್ ಆಯ್ತು. ಲಾಸ್ಟ್ಲಿ ದಿಸ್ ಆರ್ಗ್ಯುಮೆಂಟ್ ಏನಾಯ್ತು, ಒಂದು ಚಾಲೆಂಜ್ ಅಲ್ಲಿ ಎಂಡ್ ಆಯ್ತು. ಅಂಡ್ ವಾಟ್ ವಾಸ್ ದ ಚಾಲೆಂಜ್? ವೆರಿ ಗುಡ್. ಸ್ವಾಮಿ ವಾಸ್ ಸಪೋಸ್ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್. ಅದು ಆಫೀಸ್ ರೂಮ್ನಲ್ಲಿ ಅಲೋನ್, ಅವನೊಬ್ಬನೇ ಮಲಗಬೇಕು. ಬಟ್ ವಾಟ್ ವಾಸ್ ಸ್ವಾಮೀಸ್ ಹ್ಯಾಬಿಟ್? ಏನ್ ಮಾಡ್ತಾ ಇದ್ದ ಸ್ವಾಮಿ? ಎಸ್, ಹಿ ವಾಸ್ ಯೂಸ್ ಟು ಸ್ಲೀಪ್ ಬಿಸೈಡ್ ಹಿಸ್ ಗ್ರಾನಿ, ಲಿಸ್ನಿಂಗ್ ಟು ಅವರ್ ಸ್ಟೋರೀಸ್. ಹೌದಾ? ಅದಕ್ಕೆ ಫಾದರ್ ಹೇಳ್ತಾರೆ, ಇಲ್ಲ ಮಗ, ಯು ಹ್ಯಾವ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂದಾಗ ಸ್ವಾಮಿ ಏನ್ ಮಾಡ್ತಾನೆ? ನಾವೆಲ್ಲ ಏನ್ ಮಾಡ್ತೀವಿ? ಎಸ್, ಕಾರಣಗಳನ್ನ ಕೊಡ್ತೀವಿ. ಇವನ್ ಸ್ವಾಮಿ ಹಿ ಗೇವ್ ಲೇಮ್ ಎಕ್ಸ್ಕ್ಯೂಸಸ್ ಕೊಡ್ತಾನೆ. ಏನೇನು ಎಕ್ಸ್ಕ್ಯೂಸ್ ಕೊಟ್ಟ? ಅಪ್ಪ, ಐ ವಿಲ್ ಸ್ಲೀಪ್ ಫ್ರಮ್ ದ ನೆಕ್ಸ್ಟ್ ಮಂತ್ ಹೇಳ್ತಾನೆ. ಲೇಟರ್ ಇಟ್ ಟೆಲ್ಸ್, ಓಕೆ, ನಾನು ಹಾಲಲ್ಲಿ ಮಲಗ್ತೀನಿ ಒಬ್ನೇ, ಅಜ್ಜಿ ಹತ್ರ ಮಲಗಲ್ಲ. ಐ ವಿಲ್ ನಾಟ್ ಸ್ಲೀಪ್ ಇನ್ ದ ರೂಮ್ ಬಟ್ ಐ ವಿಲ್ ಸ್ಲೀಪ್ ಇನ್ ದ ಹಾಲ್ ಅಂತಾನೆ. ನೆಕ್ಸ್ಟ್
ತಂದೆ ಏನ್ ಹೇಳಿರ್ತಾರೆ, ಯು ಶುಡ್ ಸ್ಲೀಪ್ ಇನ್ ದಿ ಆಫೀಸ್ ರೂಮ್ ಅಂತ ಹೇಳಿರ್ತಾರೆ. ಅವನೇನ್ ಕಾರಣ ಕೊಡ್ತಾನೆ ಆಫೀಸ್ ರೂಮ್ ನಲ್ಲಿ ಮಲ್ಗು ಅಂತ? ಇಟ್ ಇಸ್ ಡಸ್ಟಿ, ತುಂಬಾ ಡಸ್ಟಿ ಅಂಡ್ ಮೋರ್ ಸ್ಕಾರ್ಪಿಯನ್ಸ್ ಇದೆ ಅಲ್ಲಿ. ಹೌ ವಿಲ್ ಯು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಆರ್ ಲಾಸ್ಟ್ ಅಲ್ಲಿ ನಾವು ಒಂದು ಸಣ್ಣ ಕಾರಣ ಕೊಡ್ತಾನೆ, ಏನಂತ ಹೇಳಿ, ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್ ತಾನೆ. ಸ್ವಾಮಿ's father was reluctant. No, you cannot do all this. You have to sleep alone in the office room ಅಂತ ಹೇಳಿ ತಂದೆ ಹೇಳಿ ಆಯ್ತು. Now what happens? Okay, at last ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇರ್ತಿತ್ತ ಒಂದು, ಅಟ್ ಲೀಸ್ಟ್ ಅಪ್ಪ ಪ್ಲೀಸ್ ಲೆಟ್ ದ ಡೋರ್ ಬಿ ಓಪನ್. ಓಕೆ, ಐ ವಿಲ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಒಂದು ಬಾಗ್ಲು ತೆಗ್ದಿರ್ಲಿ, ಐ ವಾಂಟ್ ದ ಡೋರ್ ಟು ಬಿ ಓಪನ್ ಅಂತ ಹೇಳಿ ಹೇಳ್ತಾನೆ. ಓಕೆ ಫೈನ್, ಫಾದರ್ ಒಪ್ಕೊಂತಾರೆ ಅದಕ್ಕೆ. ಲೇಟರ್ ಸ್ವಾಮಿ ಏನ್ ಮಾಡ್ತಾನೆ, ಈ ಹ್ಯಾಡ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ನೈಟ್ ಬರ್ತಾ ಇದ್ದಂಗೆನೆ ಲೆಸನ್ ಅಲ್ಲಿ ನೋಡಿದೀವಿ, ಅಪ್ಪ ಹೊರಗಡೆ ಹೋಗಿರ್ತಾರೆ. ಬಿಫೋರ್ ದ ಡ್ಯಾಡ್ ಕುಡ್ ಕಮ್ ಹೋಮ್, ಏನ್ ಮಾಡ್ತಾನ ಅವನು, ಹಿ ಗೋಸ್ ಅಂಡ್ ಸ್ಲೀಪ್ಸ್ ಬಿಸೈಡ್ ಇಸ್ ಗ್ರಾನಿ. ಮುಚ್ಕೊಂಡು ಮುಖೆಲ್ಲ ಮುಚ್ಕೊಂಡು ಮಲ್ಕೊಂಡಿರ್ತಾನೆ. ಆ ಅಜ್ಜಿ ಕೇಳ್ತಾರೆ, ಏಯ್ ಸ್ವಾಮಿ ಎದ್ದೇಳೋ, ಯಾಕೆ ಕಥೆ ಬಿಡ್ವಾ ಇವತ್ತು ನಿನಗೆ ಅಂತ. ಅವನು ಈ ಕೀಪ್ಸ್ ಆನ್ ರಮ್ನಿಂಗ್, ಏ ಅಜ್ಜಿ ಪ್ಲೀಸ್ ಕೀಪ್ ಕ್ವೈಟ್, ಡೋಂಟ್ ಡಿಸ್ಟರ್ಬ್ ಮೀ, ಫಾದರ್ ಇಸ್ ಕಮಿಂಗ್, ಏನೇನೋ ಹೇಳ್ತಿದ್ದಾನೆ. ಬಟ್ ಅಜ್ಜಿ ಇಸ್ ನಾಟ್ ರೆಡಿ ಟು ಹಿಯರ್. ಅಜ್ಜಿ ಕೀಪ್ಸ್ ಆನ್ ಟೆಲಿಂಗ್, ಏಯ್ ಸ್ವಾಮಿ ಎದ್ದೇಳೋ ಗೋಸ್ಟ್ ಸ್ಟೋರೀಸ್ ಎಲ್ಲ ನಾನು ಹೇಳ್ತೀನಿ, ಯಾವ್ದಾದ್ರು ಒಂದು ಸ್ಟೋರಿ ಹೇಳ್ತೀನಿ, ಮಲ್ಗೋಗ ಸ್ಟೋರಿ ಕೇಳ್ಕೊಂಡು. ಬಟ್ ಸ್ವಾಮಿ ಮುಖ ಮುಚ್ಕೊಂಡು ಮಲ್ಕೊಂಡಿರ್ತಾನೆ. ಬಟ್ ಫಾದರ್ ಕಮ್ಸ್, ಅವ್ರದ್ದು ಹೇಳಿರ್ತಾರಲ್ಲ ಕರೇಜ್ನ ನೀನು ಪ್ರೂವ್ ಮಾಡಬೇಕು ಅಂದ್ಬಿಟ್ಟು. ಸೊ ಹಿ ಪುಲ್ಸ್ ಹಿಮ್ ಟು ದಿ ಆಫೀಸ್ ರೂಮ್. ನೋದಾಗೋ ಸ್ವಾಮಿ ಮಲಗಲೇಬೇಕಿತ್ತು ಆಫೀಸ್ ರೂಮ್ನಲ್ಲಿ. ಲೇಟರ್ ವಾಟ್ ಹ್ಯಾಪನ್ಸ್? ಎಸ್, ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲಗಿರ್ಬೇಕಾದ್ರೆ ಈ ರೀಕಾಲ್ ಸ್ಟೋರೀಸ್. ಫ್ರೆಂಡ್ಸ್ ಹೇಳಿರ್ತಾರೆ ಏನನ್ನ, ಗೋಸ್ಟ್ ಮತ್ತೆ ಡೆವಿಲ್ ಸ್ಟೋರೀಸ್ ಹೇಳಿರ್ತಾರೆ ಫ್ರೆಂಡ್ಸು. ಸೊ ಅದೆಲ್ಲ ಈ ಕೀಪ್ಸ್ ಆನ್ ರೀಕಾಲಿಂಗ್ ಹೌ ಒನ್ ಆಫ್ ಹಿಸ್ ಫ್ರೆಂಡ್ಸ್ ಫಾದರ್ ಹಂಗ್ ಫ್ರಮ್ ದ ಟ್ರೀ, ಹೆಂಗ್ ಸತ್ತೋದ್ರು, ಆಮೇಲೆ ಗೋಸ್ಟ್ ಹೆಂಗಾದ್ರು, ಬಾಲ್ ತಗೊಂಡೋಗಿ ಕ್ರಿಕೆಟ್ ಬಾಲ್ ತಗೊಂಡ್ಬರಕ್ ಹೋದಾಗ ಅಲ್ಲಿ ಆ ಪೊದೆನಲ್ಲಿ ಹೇಗೆ ಏನೋ ಕೇಳಿಸ್ತು ಅಂಡ್ ಸಂಬಡಿ ರನ್ನಿಂಗ್, ಎಲ್ಲ ಭಯ ಆಗ್ತಾ ಇತ್ತು ಅವನಿಗೆ. ಓಕೆ ಫೈನ್, ಈ ಭಯದಲ್ಲಿ ಏನ್ ಮಾಡ್ತಾನೆ ಅವನು, ಹಿ ಡಿಡ್ ನಾಟ್ ಲೈಕ್ ಟು ಸ್ಲೀಪ್ ಎನಿಮೋರ್ ಆನ್ ದ ಬೆಂಚ್. ಅವನೇನ್ ಮಾಡ್ತಾನೆ, ಬೆಂಚ್ ಕೆಳಗಡೆಗೆ ಅವನ್ ಇದೆಲ್ಲ ತಗೊಂಡು ಹೋಗಿ, ಮ್ಯಾಟ್ರಸ್ ಎಲ್ಲ ತಗೊಂಡೋಗಿ ಬೆಂಚ್ ಕೆಳಗೆ ಹಾಸ್ಕೊಂತಾನೆ. ಅಂಡ್ ಈ ಸ್ಲೀಪ್ಸ್ ಅಂಡರ್ ದ ಬೆಂಚ್, ಈ ಕ್ರೌಚ್ ದೇರ್. ಹಾಗೇನಾಗ್ತಾ ಇರುತ್ತೆ, ಇಮಿಡಿಯೇಟ್ ಆಗಿ ಸ್ವಲ್ಪ ಹೊತ್ತು ಇನ್ನೇನು ಅವ್ನು ನಿದ್ರೆ ಹತ್ಬೇಕಾದ್ರೆ ಈ ಹಿಯರ್ಸ್ ಅ ಸೌಂಡ್, ಥಡ್ ಅಂತ ಸೌಂಡ್ ಕೇಳಿಸ್ತೈತೆ. ಆ್ಯಂಡ್ ಈ ಸೀಸ್ ಅ ಮೂವಿಂಗ್ ಫಿಗರ್, ಇಲ್ಲೊಂದು ಪಿಕ್ಚರ್ ಕಾಣಿಸುತ್ತೆ. ಅವನ್ನೆಲ್ಲ ರೀಕಾಲ್ ಮಾಡ್ತಾ ಇದ್ದಾನೆ ನೋಡಿ, ಅಯ್ಯೋ ದೆವ್ವ ಬಂದು ನನ್ನ ಹಿಡಿತಾ ಇದೆ, ದ ಟೈಗರ್ ಇಸ್ ಚೇಸಿಂಗ್, ದೆವ್ವ ಯಾವುದೋ ನನ್ನ ಹಿಂದೆ ಅಟ್ಟಿಸ್ಕೊಂಡ್ಬರ್ತಾ ಇದೆ, ಏನೇನೋ ಇವನಿಗೆ. ಓಕೆ, ಆ ಒಂದು ಭಯದಲ್ಲಿ ಏನ್ ಮಾಡ್ತಾನೆ, ಎಸ್ ಆ ಬೆಂಚಿನ ಕಾಲನ್ನ ಈ ಇಮ್ಯಾಜಿನ್ಸ್ ಇಟ್ ಟು ಬಿ ಇಸ್ ಗ್ರಾನೀಸ್. ಹೌದು, ಗ್ರಾನಿ ಇದರಲ್ಲಿ ಸೊಂಟಿಗೆ ಹಿಂಗ್ ಕೈ ಹಾಕೊಂಡು ಮಲಗೋ ಅಭ್ಯಾಸ ಅವನಿಗೆ. ಸೊ ಈ ಥಿಂಗ್ಸ್ ಅದೇ ಇರಬೇಕು ಅಂದ್ಬಿಟ್ಟು ಸಡನ್ ಆಗಿ ಏನ್ ಮಾಡ್ತಾನೆ, ಈ ಹೋಲ್ಸ್, ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು, ಈ ಹೋಲ್ಸ್ ದ ಫಿಗರ್ಸ್, ಏನೋ ಬೆಂಚ್ ಕಾಲ್ ಅನ್ಕೊಂಡು ಏನ್ ಮಾಡ್ತಾನೆ, ಗಟ್ಟಿಗೆ ಇಟ್ಕೊಂಡ್ಬಿಡ್ತಾನೆ. ಗಟ್ಟಿಗೆ ಇಟ್ಕೊಂಡು ಏನ್ ಮಾಡ್ತಾನೆ, ಹಿ ಯೂಸಸ್ ಹಿಸ್ ಟೀತ್ ಆಸ್ ಅಸ್ ಮಾರ್ಟಲ್ ವೆಪನ್ ಅಂಡ್ ಹಿ ಬೈಟ್ಸ್ ಇಟ್. ಸಡನ್ಲಿ ದರ್ಸ್ ಅ ಕ್ರೈ ಆಫ್ ಆಗ್ನಿ, ಅಯ್ಯೋ ಅಂತ ಕೇಳಿಸುತ್ತೆ. ಲೈಟ್ಸ್ ಗಾನ್, ಫಾದರ್, ಕುಕ್ ಯಾರಿದ್ರು ಎಲ್ಲರೂ ಬರ್ತಾರೆ ಒಳಗಡೆಗೆ. ಹೇ ವಾಟ್ ಹ್ಯಾಪನ್ ಸ್ವಾಮಿ ಅಂತ ಕೇಳಿದಾಗ, ದೆನ್ ದೇ ಸಿ ಸ್ವಾಮಿ ಹ್ಯಾಡ್ ಗಾಟ್ ದ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್. ಓ, ಎಲ್ಲರಿಗೂ ಖುಷಿ ಆಗುತ್ತೆ. ಲೇಟರ್ ವಾಟ್ ಹ್ಯಾಪನ್ಸ್, ದ ನೆಕ್ಸ್ಟ್ ಡೇ ಸ್ವಾಮಿ ಇಸ್ ಕಂಗ್ರ್ಯಾಚುಲೇಟೆಡ್ ಬೈ ಎವ್ರಿ ಒನ್. ಹೆಡ್ ಮಾಸ್ಟರ್ ಏನ್ ಹೇಳ್ತಾರೆ, ಹೇ ಸ್ವಾಮಿ ಯು ಆರ್ ಅ ಟ್ರೂ ಸ್ಕೌಟ್ ಮ್ಯಾನ್ ಅಂತಾರೆ. ನೆಕ್ಸ್ಟ್ ದ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಾನೆ. ಬಟ್ ಸ್ವಾಮಿ ಆಸೆ ಏನಿತ್ತು, ಎಸ್ he wanted to be a railway guard or an engine driver or a bus conductor. Fine. So this is about the first text piece. Okay na ಮಕ್ಕಳ, ಹಾಗಾದ್ರೆ ಈ ಪಾಠದಿಂದ ನಮಗೆ ಬರಬಹುದಾದಂತಹ ಪ್ರಶ್ನೆಗಳು ಯಾವುವು? What are the most likely questions like? Okay, so while discussing the question paper at the end of all these classes, we will discuss about the question paper, ಯಾವ type question, how many marks question, from which lesson ಅನ್ನೋದನ್ನ ಅಲ್ಲಿ ನೋಡೋಣ. But from this lesson, what can you expect? You can expect a 2-mark question or a 4-mark question or a 3-mark question. Fine? Okay, ನೋಡೋಣ. ಸೊ ಪ್ರಶ್ನೆಗಳನ್ನ ಮಾತ್ರ ಓದೋಣ. ಇಲ್ಲಿ ಆನ್ಸರ್ಸ್ ನೀವು ರೀಕಾಲ್ ಮಾಡಿ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಬೇಕು. ಐ ಥಿಂಕ್ ಯು ಹ್ಯಾವ್ ಗಾಟ್ ಅ ನೋಟ್ಬುಕ್ ಅಂಡ್ ಅ ಪೆನ್ ಇನ್ ಯೋರ್ ಹ್ಯಾಂಡ್ ಚಿಲ್ಡ್ರನ್. ಇದೆ ಅಲ್ಲ? ಕೈಂಡ್ಲಿ ನೋಟ್ ಡೌನ್ ದೀಸ್ ಕ್ವೆಶನ್ಸ್ and go and work. Meanwhile, classes ಆದ್ಮೇಲೆ sit, open your textbook and find answers for this. Fine? Okay, fine. So, ಇಲ್ಲಿ ಒಂದು 2-mark question ಹೀಗಿರ್ಬೋದಾ? A report about a boy in the newspaper was an unexpected event in Swami's life.
Justify. Why did father want Swami to sleep alone in the office room? ಮೂರನೇ ಪ್ರಶ್ನೆ ನೋಡೋದಾದ್ರೆ, why did Swami feel that his father's proposition was frightful? Okay. Fourth one, as night advanced, Swami felt that something terrible would happen to him. What was it? Fine. The next question, how was Swami honored by his classmates, teacher and his headmaster? The next question, why were congratulations showered on Swami the next day? Fine. The next, what did Swami want to become when he grew up? So, ಇವೆಲ್ಲಾನು 2 marks ಕ್ವೆಶನ್ ಆಗಿದ್ರೆ, ಹಾಗಾದ್ರೆ ಈ ಆನ್ಸರ್ ದ ಫಾಲೋಯಿಂಗ್ ಇನ್ 5 or 6 sentences ಅಂತ ಹೇಳಿ ನೀವು ಆಲ್ರೆಡಿ ಈಗ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ನೋಡಿರ್ತೀರಾ, ಇಲ್ಲ ಸ್ಕೂಲ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಮಾಡಿದಾಗ ಯು ವುಡ್ ಹ್ಯಾವ್ ಸೀನ್ ಅ ಕ್ವೆಶನ್ ವಿಚ್ ಸ್ಟೇಟ್ಸ್ ಆಸ್ ಆನ್ಸರ್ ದ ಫಾಲೋಯಿಂಗ್ ಇನ್ 5 or 6 sentences. ಎಷ್ಟು ಮಾರ್ಕ್ಸ್ ಇರುತ್ತೆ ಇದಕ್ಕೆ? ದರ್ ಇಸ್ 3 marks. ಸೊ ವಾಟ್ ಮೇ ಬಿ ದ ಟೈಪ್ ಆಫ್ ಕ್ವೆಶನ್? ವಾಟ್ desperate attempts did Swami make to escape from his father? Or what did Swami comment when he heard the newspaper report from his father? How did his view differ from that of his father? Okay. So, ಅದು 3 marks in question ಆಗಿರುತ್ತೆ. So, ಇದನ್ನ 5 or 6 sentences ಅಲ್ಲಿ ಬರಿಬೇಕಾಗುತ್ತೆ if you have to score 3 marks. What about the next one? Fine. Answer the following in 8 to 10 sentences each. ಎಷ್ಟು marks ಇದಕ್ಕೆ? Fine children, 4 marks. ಹಾಗಾದ್ರೆ ಫಸ್ಟ್ ಕ್ವೆಶನ್ ನೋಡಿ, ನರೇಟ್ ಸ್ವಾಮಿಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಸ್ಲೀಪಿಂಗ್ ಅಲೋನ್ ಇನ್ ದಿ ಆಫೀಸ್ ರೂಮ್. ಆರ್ ನರೇಟ್ ಹೌ ಅ ಕವರ್ಡ್ ಬಾಯ್ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್. ಫೈನ್. ಸೊ ದಿಸ್ ಕ್ಯಾನ್ ಬಿ ಫಾರ್ ಅ 4 marker. ಫೈನ್. ನೆಕ್ಸ್ಟ್, ಈ ಒಂದು ಪಾಠ ಬಂದು ಡೈಲಾಗ್ ಫಾರ್ಮ್ ನಲ್ಲಿ ಇರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಫೈನ್ ಎಕ್ಸ್ಟ್ರಾಕ್ಟ್ ಕ್ವೆಶನ್ ಆಸ್ ವೆಲ್. ಸೊ ಹೌ ಮೆನಿ ಕ್ವೆಶನ್ಸ್ ಡಸ್ ದ ಸ್ಟೆಮ್ ಹ್ಯಾವ್? It has 3 questions, each 1 mark. Okay. So, you will have a 3 marker question from here. What is the stem like? ಈ ಪಾಠದಿಂದ ಒಂದು ಸಂಭಾಷಣೆಯ ಒಂದು ವಾಕ್ಯ ಬರುತ್ತೆ. So, maybe like, you must sleep alone hereafter. Okay. So, related to this, you will have 3 questions. So, look at the questions now. Who is the speaker here? Who is you referred to? Why was this statement made? Okay. ಎರಡು ಬಂದು you can just get the answer. To whom, ಯಾರು, you will have a question like that. The later you will have to think a little and then answer. You will have to think, understand and answer. Fine. Okay. The next question. Why do you take him to the office room? Fine. Who is the speaker here? Who was taken to the office room? Why was he taken to the office room? The next question. Why don't you join the police when you are grown up? ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವುವು? Who made this statement? Who does you refer to? Why was he asked to join the police? Fine. Next. 4th one. How could a boy fight a tiger? Note ಮಾಡ್ಕೊಂತಿದ್ದೀರಾ ಮಕ್ಕಳ? Fine. How could a boy fight a tiger? The questions that goes, who is the boy referred to here? Who made this statement? Why does he say so? Okay. So, these set of questions were from the first chapter, that is a hero. Going to the next poem. Okay. The first poem is Grandma Climbs a Tree, written by Ruskin Bond. So, here is a picture to show that how grandma is sitting on a tree house with a ladder to reach the top of the tree house. Fine. So, ಈ ಒಂದು ಪದ್ಯದಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಸಮರಿ. ಎಲ್ರಿಗೂ ಇಷ್ಟವಾಗಿರೋದು ಅಲ್ಲ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಲವ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ. ಯಾಕೆ? ಎಸ್, ಇಟ್ಸ್ ಅ ಗುಡ್ ಸಮರಿ ಅಂಡ್ ದ ಸಮರಿ ಗೋಸ್ ದಿಸ್ ವೇ. ಓಕೆ. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ, ಇಟ್ಸ್ ಅ ಪೋಯಮ್ ರಿಟನ್ ಬೈ ರಸ್ಕಿನ್ ಬಾಂಡ್. ಇಸ್ ಅ ವರ್ಡ್ ಫಾರ್ ಯು ಚಿಲ್ಡ್ರನ್. ನೋಟ್ ಇಟ್ ಡೌನ್. ನಾನು ಕೆಲವೊಂದು ಪದಗಳನ್ನೆಲ್ಲ ಯು ಕ್ಯಾನ್ ಸಿ ನಾನು ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆ. ವೈ ಇಸ್ ಇಟ್ ಇನ್ ರೆಡ್? so that you can note it down. ಬೇಗ ಈಗ ಲೈನ್ ಬೈ ಲೈನ್ ನೀವು ಬರಲಿಕ್ಕಾಗಲ್ಲ. ಅಟ್ ಲೀಸ್ಟ್ ಯು ಕ್ಯಾನ್ ನೋಟ್ ಡೌನ್ ದೀಸ್ ಪಾಯಿಂಟ್ಸ್. ಈ ಕ್ಯಾಚಿ ಪಾಯಿಂಟ್ಸ್ ಯಾವ್ದಾದ್ರು ರೆಡ್ ಅಲ್ಲಿ ಇದೆ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇಟ್ ಮೇ ಹೆಲ್ಪ್ ಯು ರೀಕಾಲ್ ಅಂಡ್ ದೆನ್ ಅಟೆಂಪ್ಟ್. ಮನೆ ಈ ಕ್ಲಾಸ್ ಆಗಿದ ತಕ್ಷಣ ಸಿಟ್ ಅಂಡ್ ರೈಟ್ ದ ಸಮ್ಮರಿ ಒನ್ಸ್. ಫೈನ್. ದ ಸಮ್ಮರಿ ಇಸ್ ದಿಸ್. Grandma Climbs a Tree is a poem written by Ruskin Bond. The poet calls his grandmother a genius.
ಯಾಕೆ ಜೀನಿಯಸ್ ಅಂತ ಕರೆದ್ರು? ಫೈನ್, ಶಿ ಕುಡ್ ಕ್ಲೈಂಬ್ ಎನಿ ಕೈಂಡ್ ಆಫ್ ಟ್ರೀ ಸ್ಪ್ರೆಡಿಂಗ್ ಆನ್ ಹೈ ಈವನ್ ಅಟ್ ದ ಏಜ್ ಆಫ್, ಫೈನ್ ಮಕ್ಕಳೇ, 62 years. 62 years ಇದ್ರೂ ಶಿ ಕುಡ್ ಕ್ಲೈಂಬ್ ಎನಿ ಕೈಂಡ್ ಆಫ್ ಟ್ರೀ. ಬಟ್ ಫ್ರಮ್ ವೇರ್ ಡಿಡ್ ಶಿ ಲರ್ನ್ ಟು ಕ್ಲೈಂಬ್ ಟ್ರೀಸ್? ಹೌದು, ಫ್ರಮ್ ಬ್ರದರ್. ಓಕೆನಾ? ವೆನ್ ಶಿ ವಾಸ್ ಅಟ್ ದ ಏಜ್ ಆಫ್ 6 years ಬ್ರದರ್ ಹತ್ರನೇ ಕಲಿತ್ರು ಈ ಮರ ಹತ್ತೋದನ್ನ. ಓಕೆ, ಆಸ್ ಇಯರ್ಸ್ ಪಾಸ್ ಬೈ, ಇದೆಲ್ಲರೂ ನೋಡ್ಕೊಂಡು ಸುಮ್ಮನೆ ಇರ್ತಾರ? ಗ್ರ್ಯಾಂಡ್ ಮದರ್ ಕ್ಲೈಂಬಿಂಗ್ ಅ ಟ್ರೀ, ನೋ, ಎವ್ರಿಬಡಿ ಕಂಪ್ಲೇನ್, ಹೈ ಈ ಏಜ್ ಅಲ್ಲಿ ಗ್ರ್ಯಾಂಡ್ ಮದರ್ ಕ್ಲೈಂಬಿಂಗ್ ಅ ಟ್ರೀ, ಹೈ ಹೌ ಕ್ಯಾನ್ ದಿಸ್ ಹ್ಯಾಪನ್ ಅನ್ಬಿಟ್ಟು. ಬಟ್ ಅಂಡ್ ದ ಪೀಪಲ್ ಆಲ್ಸೋ ಸೆಡ್, ಹೈ ಕ್ಲೈಂಬಿಂಗ್ ಟ್ರೀ ಶುಡ್ ಸ್ಟಾಪ್ ಅಂಡ್ ಯು ಶುಡ್ ಗ್ರೋ ಓಲ್ಡ್ ಗ್ರೇಸ್ಫುಲಿ ಅಂತ ಹೇಳಿದ್ರು. ಬಟ್ ಗ್ರಾನಿ ಏನಂದ್ರ, ಶಿ ಜಸ್ಟ್ ಲಾಫ್ಟ್. She laughed and said, no, I would more grow disgracefully. ಸೊ ಎಲ್ರಿಗೂ ಭಯ ಇವಾಗ. ದೇ ಆಲ್ ಫಿಯರ್ಡ್. ಏನಕ್ಕೆ ಫಿಯರ್ ಇತ್ತು, ಭಯ ಯಾಕಿತ್ತು? ಒನ್ ಡೇ ಶಿ ಮೈಟ್ ಫಾಲ್ ಫ್ರಮ್ ಅ ಟ್ರೀ ಅನ್ನೋದೊಂದು ಭಯ ಇತ್ತು. ವಾಟ್ ಹ್ಯಾಪನ್? ಒನ್ ಡೇ ವೆನ್ ನೋ ಬಡಿ ವೇರ್ ಎಟ್ ಹೋಮ್, ಏನು ಮಾಡಿದ್ರು ಅಜ್ಜಿ? ಅವ್ರ ಅಭ್ಯಾಸ, ಶಿ ಕ್ಲೈಂಬ್ಡ್ ಅ ಟ್ರೀ. ಹತ್ಬಿಟ್ರು ಮರನ, ಬಟ್ ಶಿ ಕುಡ್ ನಾಟ್ ಕಮ್ ಡೌನ್. ಶಿ ಕುಡ್ ನಾಟ್ ಕಮ್ ಡೌನ್. After the rescue work, the doctor took a temperature and recommended a week's bed rest. ಕಾಪಾಡಿದ್ರು. ಡಾಕ್ಟರ್ ಅಂದ್ರು 1 week bed rest, ಇನ್ನೇನು ಮರ ಹತ್ತವಾಗಿಲ್ಲ, ಯು ಶುಡ್ ಟೇಕ್ ರೆಸ್ಟ್ ಅಂತ ಹೇಳಿ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಾಯ್ತು. ಎಲ್ಲರಿಗೂ ಈಗ ನಿರಾಳ. ಅಪ್ಪ, ದೇ ಆಲ್ ಸೈಡ್ ಅಪ್ ವಿತ್ ರಿಲೀಫ್. ಈ ಅಜ್ಜಿನೂ ಮರ ಹತ್ತಲ್ಲ. ಓಕೆ, ಬಟ್ ಫಾರ್ ಗ್ರಾನಿ ಹೇಗಿತ್ತಪ್ಪ ಅದು 1 week bed rest? ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಹೌದು. Then immediately she calls her son. Son ಯಾರು? Fine. Ruskin Bond's father calls him and says, see, I want a house at the tree top. ಅಂತ ಹೇಳಿ ಯಾರು ಹೇಳೋದು? ಎಸ್, ಸನ್ನಿಗೆ ಹೇಳ್ತಾರೆ ಗ್ರಾನಿ. ಓಕೆ, ದ ಡ್ಯೂಟಿಫುಲ್ ಸನ್ ಏನ್ ಮಾಡ್ತಾರಂತೆ? ಅಮ್ಮ ಹೇಳಿದ್ದಾರೆ, ಕೇಳಬೇಕಾ? ಒಂದು ರಿಕ್ವೆಸ್ಟ್ ಹಾಕಿದ್ದಾರೆ ಅಮ್ಮ ಬೇರೆ. ಓಕೆ, ವಾಟ್ ಹಿ ಡಸ್, ಹೌದು, ಟ್ರೀ ಹೌಸ್ನ ಅಷ್ಟೇ ತಾನೆ, ಟ್ರೀ ಹೌಸ್ ತಾನೇ ಬೇಕು, ಐ ವಿಲ್ ಡೂ ಇಟ್ ಫಾರ್ ಯು ಅಂದ್ಬಿಟ್ಟು ಈ ಟೇಕ್ಸ್ ದ ಅಸಿಸ್ಟೆನ್ಸ್ ಆಫ್ ದ ಪೊಯೆಟ್. ಯಾರು ಪೊಯೆಟ್? ವೆರಿ ಗುಡ್ ಚಿಲ್ಡ್ರನ್, ರಸ್ಕಿನ್ ಬಾಂಡ್. ಅಂಡ್ ಈ ಫಿನಿಶ್ಡ್ ದಿಸ್ ಟಾಸ್ಕ್ ಅಂಡ್ ಮೇಡ್ ಅ ಟ್ರೀ ಹೌಸ್ ವಿತ್ ಡೋರ್ಸ್ ಅಂಡ್ ವಿಂಡೋಸ್. ನೋಡಿ, ಕಟ್ತಾ ಇದ್ದಾರೆ, ಡೋರ್ಸ್ ಅಂಡ್ ವಿಂಡೋಸ್ ಎಲ್ಲ ಹಾಕಿ ಒಂದು ಟ್ರೀ ಹೌಸ್ ಟ್ರೀ ಟಾಪ್ ಮೇಲೆ ಕಟ್ಟಿದ್ರು. ವಾಟ್ ಡಿಡ್ ಗ್ರಾನಿ ಡೂ ದೇರ್? ಎಸ್, ಶಿ ಮೂವ್ಡ್ ಅಪ್ ದ ಟ್ರೀ ಅಂಡ್ ವಾಟ್ ಡಿಡ್ ಶಿ ಡೂ? ಶಿ ಸೆಟಲ್ ದೇರ್. ಮತ್ತೆ ಊಟ ತಿಂಡಿ ಅಲ್ಲ? ಫೈನ್. The poet would climb every day to her room with food and drink, and they both enjoyed with a glass of sherry. Yes, ಇಲ್ಲಿ ನೋಡ್ಬೋದು, ಅಜ್ಜಿ ಲ್ಯಾಡರ್ ಸಹಾಯದಿಂದ ಮರ ಹತ್ತಿ ಟ್ರೀ ಹೌಸ್ ಮೇಲೆ ಕುತ್ಕೊಂಡ್ಬಿಟ್ರು, and the poet got her food and drink. Did you like the poem? Fine children. So ಅದರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಪೊಯಮಿಂದ? Summary. Going to the next lesson. ಯಾವುದು? There's a girl by the tracks. There's a girl by the tracks. What is this related to? Something to do with the railway tracks, alva? ಹೌದು, ಒಂದು ಗರ್ಲು, ಟ್ರ್ಯಾಕ್ಸು. ಸೊ are you recalling the story? ನನಗೆ ಬರ್ತಾ ಇದೆಯಾ? ಯಾರು ಇದರಲ್ಲಿರೋದು? ಫೈನ್. The summary of the lesson is this. ಸೊ ಮುಂಬೈ ಸಬರ್ಬನ್ ರೈಲ್ವೇನಲ್ಲಿ ಒಂದು ರೆಗ್ಯುಲರ್ ಸೀನ್ ಅಂತೆ, ಈವನ್ ಟುಡೇ and the days to go also. ಹೇಗಿರುತ್ತೆ? ಪ್ಯಾಕ್ಡ್ ಕೋಚಸ್, ಟ್ರೈನ್ ಕೋಚಸ್ ಎಲ್ಲಾನು ಪ್ಯಾಕ್ ಆಗಿರುತ್ತೆ ಯಾವಾಗ್ಲೂ. ಯಾವುದರಿಂದ ಪ್ಯಾಕ್ ಆಗಿರುತ್ತೆ? ಫೈನ್. ದೇರ್ ವೇರ್ ಕಮ್ಯೂಟರ್ಸ್ ಗೋಯಿಂಗ್ ಅಪ್ ಅಂಡ್ ಡೌನ್ ಅವ್ರ ವರ್ಕ್ ಪ್ಲೇಸ್ಗೆ ಸೇರ್ಲಿಕ್ಕೆಲ್ಲಾನು ದೇ ಯೂಸ್ ಟು ಯೂಸ್ ದಿಸ್ ಟ್ರೈನ್. ಓಕೆ, ಇದು ರೆಗ್ಯುಲರ್ ಸೀನ್. ಅವತ್ತಿನ ದಿನ ಏನಾಯ್ತು? ಅ 21-year-old ರೋಮಾ ತಲೇರ್ಜಾ. ವಾಟ್ ವಾಸ್ ಶಿ? ತಲೇರ್ಜಾ ವಾಸ್ ಅ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಅವ್ರೇನ್ ಮಾಡಿದ್ರಂತೆ, ಆ ಹುಡುಗಿ, ಶಿ ಇಸ್ 21 years old, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಆಫೀಸ್ ರೀಚ್ ಆಗಬೇಕು. ಸೊ ವಾಟ್ ಶಿ ಲೈಕ್ ಎನಿಬಡಿ ಎಲ್ಸ್ ವೆಂಟ್ ಟು ದಿ ರೈಲ್ವೆ ಸ್ಟೇಷನ್, ಬೋರ್ಡ್ ಮಾಡಿದ್ಲು ಟ್ರೈನ. ವೈಲ್ ಬೋರ್ಡಿಂಗ್ ಏನಾಯ್ತು? ತುಂಬಾ ಕ್ರೌಡ್ ಇತ್ತು. ಶಿ ಹ್ಯಾಡ್ ಟು ಗೋ ಇನ್ ಸೈಡ್. ಸೊ ಎಲ್ಲರೂ ಪುಷ್ ಮಾಡ್ತಿದ್ದಾರೆ, ಇವನ್ ಶಿ ಟ್ರೈ ಟು ಪುಷ್ ಇನ್. ಓಕೆ, ಲೇಡೀಸ್ ಕಂಪಾರ್ಟ್ಮೆಂಟ್ ಒಳಗೆ ಸ್ಕ್ವೀಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ನೋಡ್ತಾಳೆ, ಬಟ್ ಶಿ ಓನ್ಲಿ ಸ್ಟೂಡ್ ವಿತ್ 1 leg, ಓಕೆ, ಅಂಡ್ 1 hand ಹೋಲ್ಡಿಂಗ್ ಅ ಹ್ಯಾಂಡಲ್. ಹಾಕೊಂಡು ನಿಂತ್ಕೊಂಡಿರ್ತಾಳೆ. ಬಟ್ ಬೈ ಚಾನ್ಸ್ ಒಳಗಡೆ ನೂಕೋ ಇದ್ರಲ್ಲಿ ಏನಾಗುತ್ತೆ? ಶಿ ಲೂಸಸ್ ಅವರ್ ಹೋಲ್ಡ್ ಅಂಡ್ ಶಿ ಫಾಲ್ಸ್ ಬೈ ದ ಟ್ರ್ಯಾಕ್ಸ್. ಟ್ರ್ಯಾಕ್ಸ್ ಪಕ್ಕ ಬಿದ್ದೋಗಿದ್ದಾಳೆ. ಟ್ರೈನ್ ಏನಾಯ್ತು? ಇಟ್ ಮೂಡ್ ಆಫ್. ಟ್ರೈನು ಇಟ್ ಮೂಡ್ ಆಫ್. ಇದನ್ನ ಆ ಕಡೆ ಅಪೋಸಿಟ್ ಸೈಡ್ ಇಂದ ಇನ್ನೊಂದು
ಟ್ರೈನ್ ಬರ್ತಾ ಇತ್ತಂತೆ. ಒನ್ ಟ್ರೈನ್ ಇಸ್ ಸ್ಪೀಡಿಂಗ್, ಓಕೆ, ಫ್ರಮ್ ದಿ ಆಪೋಸಿಟ್ ಡೈರೆಕ್ಷನ್. ಅದರಲ್ಲಿ a 20-year-old boy by name Baleshwar Mishra. By name Baleshwar Mishra, he sees the young woman lying next to the tracks. Oh, tracks paka. She is quiet. She is not making any move. ನೋಡ್ತಾನೆ. ಅವಾಗ ಏನಾಗುತ್ತೆ, ಅವ್ನು ನೋಡ್ತಾ ಇದ್ದಂಗೆನೇನೆ ಇಲ್ಲಿ ವಾಯ್ಸಸ್ ಏನಾಗುತ್ತೆ, ಆ ಕಂಪಾರ್ಟ್ಮೆಂಟ್ ಅವ್ನು ಎಲ್ಲಿದ್ನೋ ಆ ಕಂಪಾರ್ಟ್ಮೆಂಟ್ ಇಂದ ದ ವಾಯ್ಸಸ್ ಸ್ಕ್ರೀಮ್. ಏನಂತ? ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಹೇಳಿ ಸ್ಕ್ರೀಮ್ ಮಾಡ್ತಾ ಇದೆ. ರಿಮೆಂಬರ್ ಚಿಲ್ಡ್ರನ್, ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನೋದು ಯಾರ ವಾಯ್ಸ್ ಅದು? ಎಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೆನಿ ಅ ಟೈಮ್ಸ್ ಚಿಲ್ಡ್ರನ್ ಟೆನ್ ಟು ರೈಟ್ ಇಟ್ ಆಸ್ ಬಲೇಶ್ವರ್. ಫೈನ್, ಓಕೆ ಮಕ್ಳ. ಸೊ ಬಲೇಶ್ವರ್ ಏನ್ ಮಾಡ್ದ? ಈಸ್ ಲುಕಿಂಗ್, ಅಲ್ಲಿ ಟ್ರೈನ್ ಈಗ ಸ್ಟಾಪ್ ಆಗ್ಬೇಕು. ಓಕೆ, ದ ಟ್ರೈನ್ ಈಸ್ ಆಲ್ಸೋ ಸ್ಪೀಡಿಂಗ್. ಸೊ ಅವನೇನ್ ಮಾಡ್ತಾನೆ, ಇಮಿಡಿಯೇಟ್ಲಿ ಗ್ರಾಬ್ಸ್ ದ ರೆಡ್ ಎಮರ್ಜೆನ್ಸಿ ಚೈನ್ ಅಂಡ್ ದ ಟ್ರೈನ್ ಸ್ಕ್ರೀಚಸ್ ಸ್ಲೋ ಆಗ್ತಾ ಇರ್ತದೆ. ಬಟ್ ಇಟ್ ಹಸ್ ನಾಟ್ ಸ್ಟಾಪ್ಡ್. ದೆನ್ he asks, ಬಲೇಶ್ವರ್ ಕೇಳ್ತಾನೆ ಕೋ ಪ್ಯಾಸೆಂಜರ್ಸ್ ನ, ಹೇ somebody come and help me, I have to take the girl to the hospital, let us go ಅಂತ ಕೇಳ್ತಾನೆ. ಬಟ್ ಯಾರಾದ್ರೂ ಒಪ್ಕೊಂಡ್ರಾ? nobody responds. ಆಗ ಅವನೇನ್ ಮಾಡ್ತಾನೆ, ಇನ್ನೊಂದು ನಿಮಿಷ ಕಾಯಕ್ ಹೋಗ್ಲಿಲ್ಲ ಅವನು. he jumps off the still moving train. ಟ್ರೈನ್ ಇನ್ನೂ ಮೂವ್ ಆಗ್ತಾ ಇದೆ. he jumps off the still moving train. he landed himself on the ground and he hurts himself. ಯೋಚನೆ ಮಾಡಿ, ಬಸ್ಸಿಂದ ನಾವು ನೋಡಿದೀವಿ, ಕೆಲವ್ರಿಗೆ ಬ್ಯಾಲೆನ್ಸ್ ಸಿಗಲ್ಲ, ಬಿದ್ದೋಗ್ತಾರೆ. ಓಕೆ, ಮೇಜರ್ ಆಕ್ಸಿಡೆಂಟ್ಸ್ ನೋಡಿರ್ತೀವಿ ಈ ಟೈಮ್ನಲ್ಲಿ. ಈ ಟ್ರೈನ್ ಇಂದ ಪಾಪ ಬಲೇಶ್ವರ್ ಇಸ್ ಜಂಪಿಂಗ್ ಡೌನ್, ಈ ಲ್ಯಾಂಡ್ಸ್ ಡೌನ್, ಸ್ಲಿಪ್ಪರು ಕಟ್ ಆಗ್ಬಿಡುತ್ತೆ. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದಟ್, ಅದ್ಯಾವುದಕ್ಕೂ ಅವ್ನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾಡ್ತಾನೆ ಅವನು? ಈ ಸ್ಪ್ರಿಂಟ್ಸ್ ಓಡ್ತಾನೆ. ಎಲ್ಲಿವರೆಗೂ? ಎಲ್ಲಿ ಇವಳು ರೋಮಾ ಬಿದ್ದೋಗಿರ್ತಾಳಲ್ಲ, ಎಸ್, ಈ ರೀಚಸ್ ದಟ್ ಸ್ಪಾಟ್. ವೈ? ಟು ಹೆಲ್ಪ್ Roma. ನೋಡಿ, there's a picture to show that there's a girl has fallen by the tracks. Fine. What does he do? Help ಇಲ್ಲ ಅವನಿಗೆ. He has to carry the girl alone. ಆ ಹುಡುಗಿನ ಎತ್ಕೊಂಡು ಅವನೇನ್ ಮಾಡ್ತಾನೆ, he runs. She is bleeding. Okay, he runs. ಕೇಳ್ತಾನೆ ಮಧ್ಯದಲ್ಲಿ, hey, what is your name? What happened? ಹೇಗಾಯ್ತು? He's trying to get her speak. But she is not answering any of his queries. So ಏನ್ ಮಾಡ್ತಾನೆ, ಇಮಿಡಿಯೇಟ್ ಅವಳನ್ನ ಲಿಫ್ಟ್ ಮಾಡ್ಕೊಂಡು he runs between the tracks and reaches the road. ಇನ್ ರೈಲ್ವೆ ಸ್ಟೇಷನ್ ಅಲ್ಲಿ ನೀನು ಹೆಲ್ಪ್ ಇಲ್ಲ, ಸೊ ರೋಡ್ ಕಡೆಗೆ ಓಡ್ತಾನೆ. ಅಲ್ಲಿ ದೇರ್ ಆರ್ ಮೋಟರ್ ವೆಹಿಕಲ್ಸ್, ಕಾರ್, 4-wheelers ಎಲ್ಲ ಪಾಸ್ ಆಗ್ತಾ ಇದ್ದಾವೆ. ಅಲ್ಲಿ ಏನ್ ಮಾಡ್ತಾನೆ, he asks them for help. He implores motorists to help him. ಹೆಲ್ಪ್ ಮಾಡಿ ದಯವಿಟ್ಟು, I have to take her to the hospital. ಬಟ್ nobody responds. ಯಾರು ಅವನಿಗೆ ರೆಸ್ಪಾಂಡ್ ಮಾಡಲಿಲ್ಲ, ಯಾರು ಸ್ಲೋ ಡೌನು ಮಾಡಲಿಲ್ಲ. ಎಲ್ಲ ಏನಾಗ್ತಿದೆ ಅಂತ ಹಿಂಗೆ ಬಗ್ ನೋಡ್ಕೊಂಡು ಹೋದ್ರೆ ಹೊರತು nobody stopped. ಇನ್ಯೂಮರಬಲ್ ಮೋಟರ್ಸ್ ಹೀಗೆ ಕೇಳಬೇಕೆ, ಆಲ್ರೆಡಿ ಟ್ರೈನ್ ಕ್ರೌಡೆಡ್ ಅಂದ್ರೆ ಆಗ ರೋಡ್ಸ್ ಹೇಗೆ ಕ್ರೌಡ್ ಆಗಿರುತ್ತೆ. ದೇರ್ ವೆರ್ ಇನ್ಯೂಮರಬಲ್ ಮೋಟರಿಸ್ಟ್ ಗೋಯಿಂಗ್ ಅರೌಂಡ್, ಬಟ್ ಸ್ಟಿಲ್ nobody came to us help. ಹೀಗಿರ್ಬೇಕಾದ್ರೆ ದಿಸ್ ಪಿಕ್ಚರ್ ವಿಲ್ ಟಾಕ್ ಟು ಯು ಹೌ ಇಸ್ ಕ್ಯಾರಿಂಗ್ ದ ಗರ್ಲ್ ಟು ದಿ hospital and he wants some help. Okay, nobody is answering to his call. Fine. ಅಲ್ಲೇನಾಯ್ತು, ಸಡನ್ ಆಗಿ ಪಕ್ಕದಲ್ಲಿ ಒಂದು ಟೆಂಪೋ ಡ್ರೈವರ್ ಏನ್ ಮಾಡ್ತಾರೆ, ಗುಜರಾತಿನಲ್ಲಿ ಮಾತಾಡ್ತಾ ಇದ್ರು. ಓಕೆ, ದ ಟೆಂಪೋ ಡ್ರೈವರ್ ಸ್ಪೋಕ್ ಇನ್ ಗುಜರಾತಿ. ಹಿ ಸ್ಟಾಪ್ಸ್. ಬರೀ ಸ್ಟಾಪ್ ಮಾಡಿದೆಯಲ್ಲ, ಬಲೇಶ್ವರ್ಗೆ ಒಂದು ಹೆಲ್ಪಿಂಗ್ ಹ್ಯಾಂಡು ಕೊಡ್ತಾರೆ. ಏನಂತ, ಆ ಹುಡುಗಿನ ಕರ್ಕೊಂಡೋಗಿ ಹಿ ಮೇಕ್ಸ್ ಅರ್ ಲೈ ಬಿಹೈಂಡ್. ಓಕೆ, ಆ ಬ್ಯಾಕ್ ಆಫ್ ದ ಟ್ರಕ್ ಅಲ್ಲಿ ಅವಳನ್ನ ಅಲ್ಲಿ ಮಲಗಿಸಿ, ಲೇಟರ್ ದ ಟ್ರಕ್ ಸ್ಟಾರ್ಟ್ಸ್ ಮೂವಿಂಗ್. ಹಾಗೆ ಮೂವ್ ಮಾಡಬೇಕಾದ್ರೆ ದರ್ಸ್ ಅ ಟ್ರಾಫಿಕ್ ಪೊಲೀಸ್ಮ್ಯಾನ್. ಅವ್ನು ನೋಡ್ತಾನೆ ದ ಗರ್ಲ್ ಇಸ್ ಬ್ಲೀಡಿಂಗ್, ಮತ್ತೆ ಸಂಬಡಿ ಇಸ್ ದೇರ್ ಟು ಹೆಲ್ಪ್ ಅಂದ್ಬಿಟ್ಟು ಅವನೊಂದು ಸಜೆಷನ್ ಕೊಡ್ತಾನೆ. ವಾಟ್ ಡಸ್ ಹಿ ಸೇ? ಏಯ್, ಟೇಕ್ ದ ಗರ್ಲ್ ಟು ಐರೋಲಿ. ಓಕೆ, ಬಟ್ ಬಲೇಶ್ವರ್ ಇಸ್ ಅಗ್ರೀಡ್. ಅವನು ಹೇಳ್ತಾನೆ, ಹೇ ಬೇಡ, ವೈ ಐರೋಲಿಗೆ ಬೇಡ ಅಂತ ಹೇಳ್ತಾನೆ ಅವನು. ಬಿಕಾಸ್ ಐರೋಲಿ ಇಸ್ 10 kilometers ಅವೇ, ತುಂಬ ದೂರ. ಇಮಿಡಿಯೇಟ್ ಫಸ್ಟ್ ಏಡ್ ಬೇಕಾಗಿದೆ ಹುಡುಗಿಗೆ. ಸೊ ವಾಟ್ ಡಸ್ ಹಿ ಡೂ? ಈ ರಶಸ್ ಟು ದ ನಿಯರ್ ಬೈ ಹಾಸ್ಪಿಟಲ್. ಓಕೆ, ಕ್ಲೋಸ್ ಬೈ ಹಾಸ್ಪಿಟಲ್ ಒಂದಿರುತ್ತೆ, ಅಲ್ಲಿ ಫಸ್ಟ್ ಏಡ್ ಕೊಡ್ಲಿಕ್ಕೆ ಓಡ್ತಾನ ಅವನು. ಅಲ್ಲೇನಾಗುತ್ತೆ, ದ ಟ್ರಕ್ ಏನ್ ಮಾಡ್ತೈತೆ, ಫಸ್ಟ್ ಏಡ್ ಕೊಟ್ಕೊಂಡು ಆಸ್ ದ ಟ್ರಕ್ ಮೂವ್ಸ್ ಟು ಅ ಬಿಗರ್ ಹಾಸ್ಪಿಟಲ್, ಬಿಕಾಸ್ ಅಲ್ಲಿ ಬರೀ ಫಸ್ಟ್ ಏಡ್ ಕೊಡ್ಲಿಕ್ಕೆ ಆಗುತ್ತೆ. ಇಟ್ ವಾಸ್ ನಾಟ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಓಕೆ, ಸೊ ದ ಟ್ರಕ್ ಡ್ರೈವರ್ ಕ್ಯಾರೀಸ್ ಹರ್ ಅಗೇನ್ ಟು ಅ ಬಿಗರ್ ಹಾಸ್ಪಿಟಲ್. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ರೋಮಾಗ್ ಸ್ವಲ್ಪ ಎಚ್ಚರ ಆದಂಗೆ ಆಗುತ್ತೆ. ಶಿ ಸ್ಲೋಲಿ ಓಪನ್ ಹರ್ ಐಸ್.
ಬಲೇಶ್ವರ್ಗೆ ಅಷ್ಟೇ ಸಾಕಾಗಿತ್ತು. ಈ ಆಸ್ಕ್ ಸರ್, ಯಾಕಂದ್ರೆ ಇವಾಗ ಅವನು ಈ ಶುಡ್ ಇಂಟಿಮೇಟ್ ಸಂಬಡಿ ಅಲ್ವಾ, ಯಾರಿಗಾರು ಹೇಳಬೇಕು ಆಕ್ಸಿಡೆಂಟ್ ಬಗ್ಗೆ. ಸೊ ವಾಟ್ ಡಸ್ ಹಿ ಡು? ಹಿ ಆಸ್ಕ್ ಸರ್ ಫಾರ್ ಅವರ್ ನೇಮ್. ವಾಟ್ ಈಸ್ ಯುವರ್ ನೇಮ್ ಅಂಡ್ whom should I call you ಅಂತ ಕೇಳಿದಾಗ ಶಿ ಟೆಲ್ಸ್ ಅವರ್ ನೇಮ್, ರೋಮಾ ಅಂತ ಹೇಳ್ತಾಳೆ. ನೆಕ್ಸ್ಟ್ whom will I convey this message to ಅಂದಾಗ she tells brother Dinesh. ಪೂರ ಸೆಂಟೆನ್ಸ್, ಫುಲ್ ಸೆಂಟೆನ್ಸ್ she does not talk. She only gives them in phrases, one word ಅಷ್ಟೇ, ದಿನೇಶ್ ಕಾಲ್ ಮಾಡು. ಲೇಟರ್ ಫೋನ್ ನಂಬರ್ ಹೇಳ್ತಾನೆ. he asks for the phone number. ಈಗ ಈ ಮೆಸೇಜ್ ಕೊಡ್ಬೇಕಾದ್ರೆ give me the phone number. she tells the phone number. ಅದೆಷ್ಟು ಬೇಗ ಅವ್ನು ರಿಜಿಸ್ಟರ್ ಮಾಡ್ಕೊಂತಾನೆ ಅಂತಂದ್ರೆ ಮೈಂಡ್ ಅಲ್ಲಿ, he did not have a paper and pencil to note down the phone number. He immediately registers it in his mind and later he is ready to call brother. ಯಾರು? ದಿನೇಶ್. ಇನ್ ಬಿಟ್ವೀನ್ ಅವಳಿಷ್ಟೇ ಹೇಳಿದ ತಕ್ಷಣ ಅವಳಿಗೆ ಏನಾಗುತ್ತೆ, ಶಿ ಫಾಲ್ಸ್ ಅನ್ಕಾನ್ಶಿಯಸ್ ಅಗೇನ್. ಫೋನ್ ಬಲೇಶ್ವರ್ ಹತ್ರ ಇರಲಿಲ್ಲ. ಯಾಕೆ? ಬಲೇಶ್ವರ್ ವಾಸ್ ಅ ಸ್ಕೂಲ್ ಡ್ರಾಪ್ ಔಟ್. ಅವನು ಬಂದು ಸ್ಕೂಲ್ ಡ್ರಾಪ್ ಔಟ್. ಈ ವಾಸ್ ಇನ್ ಸರ್ಚ್ ಫಾರ್ ಅ ಜಾಬ್. ಓಕೆ, ಹಾಗಿರ್ಬೇಕಾದ್ರೆ ಬಲೇಶ್ವರ್ ಏನ್ ಮಾಡ್ತಾನೆ, ಆ ಟ್ರಕ್ ಡ್ರೈವರ್ ಹತ್ರ ಕೇಳ್ತಾನೆ ಏನಂತ ಹೇಳಿ, ಚಾಚಾ, ರಿಕಾಲ್ ಆಗ್ತಿದ್ಯಾ ಸ್ಕೂಲಲ್ಲಿ ಮಿಸ್ ಹೇಳಿರೋದು? ಎಸ್. ಏನಂತ ಅಡ್ರೆಸ್ ಮಾಡ್ತಾನೆ, ಚಾಚಾ ಕ್ಯಾನ್ ಐ ಬಾರೋ ಯೋರ್ ಮೊಬೈಲ್ ಅಂತ ಕೇಳ್ತಾನೆ. ಎಸ್. ಆಸ್ ಈ ಸೇಯಿಂಗ್ ಸೊ ಅವ್ರು ಕೊಡ್ತಾರೆ, ಯಾರೋ ಟ್ರಕ್ ಡ್ರೈವರ್ ಮೊಬೈಲ್ ಕೊಡ್ತಾರೆ. ಇಮಿಡಿಯೇಟ್ಲಿ ಬಲೇಶ್ವರ್ ಏನ್ ಮಾಡ್ತಾನೆ, ಹಿ ಕಾಲ್ಸ್ ಹರ್ ಬ್ರದರ್ ಅಂಡ್ ಇನ್ಫಾರ್ಮ್ಸ್ ಅಬೌಟ್ ದ ಆಕ್ಸಿಡೆಂಟ್. ಓಕೆ, ಆಕ್ಸಿಡೆಂಟ್ ಬಗ್ಗೆ ತಿಳಿಸಿದಾಗ ಅಂಡ್ ಇಟ್ ಆಲ್ಸೋ ಟೆಲ್ಸ್, ಆಕ್ಸಿಡೆಂಟ್ ಬಗ್ಗೆ ಹೇಳೋದಷ್ಟೇ ಅಲ್ಲ, ಎಲ್ಲಿಗೆ ಹೋಗ್ತಿದ್ದೀನಿ, ವೇರ್ ಕ್ಯಾನ್ ಯು ಮೀಟ್ ಯೋರ್ ಸಿಸ್ಟರ್ ಅಂತಾನು ಕನ್ವೆ ಮಾಡ್ತಾನೆ. ದಟ್ ಈಸ್ ಟೇಕಿಂಗ್ ಹರ್ ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ದಟ್ ಈಸ್ ದ ಡಿವೈನ್ ಹಾಸ್ಪಿಟಲ್ ಇನ್ ಘನ್ಸೋಲಿ ಅಂತ ಹೇಳಿ ದಿನೇಶ್ಗೆ ಸುದ್ದಿ ಮುಟ್ಟಿಸ್ತಾನೆ. ಮೀನ್ ವೈಲ್ ಗನ್ಸೋಲಿ ಕರ್ಕೊಂಡೋಗಾಯ್ತು, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಯ್ತು, ಶಿ ಇಸ್ ಬೀನ್ ಟ್ರೀಟೆಡ್. ಓಕೆ, ಇಷ್ಟೆಲ್ಲ ಆಗಿ ಅವನು ಒಳಗಡೆ ಇರ್ಬೇಕಾದ್ರೆ ಬಲೇಶ್ವರ್, ಟ್ರಕ್ ಡ್ರೈವರ್ ಏನ್ ಮಾಡ್ತಾರೆ, ಹೊರಗಡೆಗೆ ಗಾಡಿ ನಿಲ್ಸಿದಷ್ಟೇ, ಅವಳನ್ನ ಸ್ಟ್ರೆಚಸ್ ಅಲ್ಲಿ ಹಾಕೋವರೆಗೂ ಇದ್ದಿದ್ದಷ್ಟೇ ದ ಟ್ರಕ್ ಡ್ರೈವರ್ ಲೀವ್ಸ್. ಆಗ ಬಲೇಶ್ವರ್ ಬಂದು ಹುಡುಕ್ತಾನೆ. ಏನಕ್ಕೆ? ಒಂದು ಥ್ಯಾಂಕ್ಸ್ ಹೇಳೋಣ ಟ್ರಕ್ ಡ್ರೈವರ್ಗೆ, ಪಾಪ ಇಷ್ಟೊಂದು ಹೆಲ್ಪ್ ಮಾಡಿದ್ರಲ್ಲ ಅಂತ. ಬಟ್ he could not find the truck driver because the truck driver had already left the place. Okay, the next day family ದಿನೇಶ್, ತಾಯಿ ಎಲ್ಲರೂ ಬರ್ತಾರೆ, ರೋಮಾ ಫ್ಯಾಮಿಲಿ ಬರ್ತಾರೆ. ಬಂದಾಗ ಬಲೇಶ್ವರ್ ಅವ್ನು ಹೇಳ್ತಾನೆ, ಯಾರೋ ದಿನೇಶ್ ಹೇಳ್ತಾನೆ, ಅವಳ ಹತ್ರ ಒಂದು ಹ್ಯಾಂಡ್ ಬ್ಯಾಗ್ ಇತ್ತು, ದರ್ ವಾಸ್ ಅ ಮೊಬೈಲ್ ಆಸ್ ವೆಲ್ ಅನ್ಬಿಟ್ಟು. ಆಗ ಏನ್ ಮಾಡ್ತಾನೆ ಬಲೇಶ್ವರ್, ಮತ್ತೆ ಹೋಗ್ತಾನೆ ಎಲ್ಲಿಗೆ, ರೋಮಾನ ಎಲ್ಲಿ ನೋಡಿದ್ನೋ ಟ್ರ್ಯಾಕ್ಸ್ ಪಕ್ಕದಲ್ಲಿ. ಎಸ್, ಈ ಗೋಸ್ ಅಂಡ್ ರಿವಿಸಿಟ್ಸ್ ದ ಪ್ಲೇಸ್ and he searched for her belongings. ಅವಳು ವಸ್ತುಗಳನ್ನೆಲ್ಲ ಹುಡುಕ್ಬೇಕಾದ್ರೆ ಸಿಗಲ್ಲ. ಬಟ್ ಲೇಟರ್ ಅಲ್ಲೊಂದು ರೈಲ್ವೆ ಎಂಪ್ಲಾಯ್ ಕೇಳಿದಾಗ he gives her belongings and this is ಬಲೇಶ್ವರ್. ಅವ್ನು ತೋರಿಸ್ತಾ ಇದ್ದಾನೆ ನೋಡಿ ಆ ಸ್ಪಾಟ್ ಎಲ್ಲಿ ಆಯ್ತು ಆಕ್ಸಿಡೆಂಟ್ ಅನ್ಬಿಟ್ಟು, he is showing it. ಫೈನ್. ನೆಕ್ಸ್ಟ್ ಏನ್ ಮಾಡ್ತಾನೆ, ಅವಳ ಬಿಲಾಂಗಿಂಗ್ಸ್ ಎಲ್ಲ ತಗೊಂಬಂದು ದಿನೇಶ್ಗೆ ಮುಟ್ಟಿಸ್ಲಿಕ್ಕೆ he comes back to the hospital. ಅಲ್ಲಿ ರೋಮಾ is very happy in case you are not there. ಯಾಕಂದ್ರೆ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇದೆ, ಅಪೋಸಿಟ್ ಟ್ರೈನ್ ಬರ್ತಾ ಇತ್ತಲ್ಲ ಕಂಪಾರ್ಟ್ಮೆಂಟ್, ನೋಬಡಿ ರೆಸ್ಪಾಂಡೆಡ್ ಟು ಹಿಸ್ ಕಾಲ್, ಯಾರು ಹೆಲ್ಪ್ ಮಾಡಲಿಲ್ಲ. ಓಕೆ, ಇಫ್ ಯು ಆರ್ ನಾಟ್ ಹೆಲ್ಪ್ ಮೀ, ನೀನ್ ಹೆಲ್ಪ್ ಮಾಡಿರ್ಲಿಲ್ಲ ಅಂದ್ರೆ ಐ ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಫಾರ್ ಮೀ, ಏನಾಗ್ತಾ ಇತ್ತು ಐ ಡು ನಾಟ್ ನೋ ಅಂತ ಹೇಳ್ತಾಳೆ. ಅಂಡ್ ಶಿ ಇಸ್ ವೆರಿ ಥ್ಯಾಂಕ್ಫುಲ್ ಟು ಬಲೇಶ್ವರ್. ಅಂಡ್ ದಿಸ್ ಇಸ್ ರೋಮಾ. ದಿಸ್ ಇಸ್ ಆಕ್ಚುಲ್ ರೋಮಾ ಹೂ ಮೆಟ್ ವಿತ್ ದ ಆಕ್ಸಿಡೆಂಟ್. ಫೈನ್. ಓಕೆ ಮಕ್ಕಳ, ಸೊ ದಿಸ್ ಇಸ್ ಅಬೌಟ್ ದ ಟೆಕ್ಸ್ಟ್ ಪೀಸ್. ಹಾಗಾದ್ರೆ ವಾಟ್ ಆರ್ ದ ಕ್ವೆಶನ್ಸ್ that you can expect from this lesson ಅನ್ನೋದನ್ನ ಸ್ವಲ್ಪ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡೋಣ. ಓಕೆ, ಈ ಪಾಠ you as well know this is in the form of a dialogue, it's a conversation, so you can expect extract from this lesson. ಓಕೆ, ಆಗ extract ಅಂದಾಗ see the following stems. There's a girl by the tracks. ನಾನು ಫಸ್ಟೇ ಪಾಠ ಹೇಳ್ಬೇಕಾದ್ರೆ ಹೇಳಿದ್ದೀನಿ, be very careful. There's a girl by the tracks. ಯಾರು ಹೇಳೋದು? ವೆರಿ ಗುಡ್, the co-passengers in ಬಲೇಶ್ವರ್ಸ್ ಕಂಪಾರ್ಟ್ಮೆಂಟ್. ಓಕೆ, ಇಟ್ ಇಸ್ ನಾಟ್ ಬಲೇಶ್ವರ್. ಕ್ವೆಶನ್ಸ್ ಹೇಗಿರುತ್ತೆ ನೋಡಿ. ಹೂ ಇಸ್ ದ ಸ್ಪೀಕರ್ ಹಿಯರ್? ಹೂ ಇಸ್ ದ ಗರ್ಲ್ ರೆಫರ್ ಟು? ವೈ ವಾಸ್ ದ ಗರ್ಲ್ ಬೈ ದ ಟ್ರ್ಯಾಕ್ಸ್? ಫೈನ್. ಲುಕಿಂಗ್ ಟು ದ ನೆಕ್ಸ್ಟ್ ಟೆಂಪಸ್. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ಫೈನ್. ಕ್ವೆಶನ್ಸ್ ನೋಡಿ. ಹೂ ಇಸ್ ದ ಸ್ಪೀಕರ್ ಹಿಯರ್? ವೈ ಡಸ್ ಹಿ ಸೇ ಸೊ? ವೆನ್ ಡಿಡ್ ಹಿ ಸೇ ಸೊ? ಮಕ್ಕಳೇ ನೋಟ್ ಮಾಡ್ತಿದ್ದೀರಲ್ಲ? ಫೈನ್. The next question. Third question ನೋಡಿ. Take the girl to Airoli. Take the girl to Airoli. Questions ನೋಡಿ. Who makes the statement? Who is the girl referred here? Why should she be taken?
ಎಲ್ಲಿಗೆ? ವೈ ಶುಡ್ ಶಿ ಬಿ ಟೇಕನ್ ಟು ಐರೋಲಿ. ಫೈನ್. ಹಾಗಾದ್ರೆ 4ನೇದು ನೋಡಿ. ಹೋ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ಯಾರು ಹೇಳೋದು? ಹೂ ಮೇಕ್ಸ್ ದಿ ಸ್ಟೇಟ್ಮೆಂಟ್? ಹೂಮ್ ಡಸ್ ಹಿಮ್ ರೆಫರ್ ಟು? ಹಿಮ್ ಅಂದ್ರೆ ಯಾರು? ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ಹಿಮ್ ಅನ್ನೋದು ಯಾರು ಇಲ್ಲಿ? ಓಕೆ. ವೈ ಕುಡಂಟ್ ಹಿ ಆರ್ ಶಿ ಥ್ಯಾಂಕ್ ಹಿಮ್? ಯಾಕೆ ಹಿ ಶಿ ಹಾಕಿದ್ದೀನಿ? ರೋಮಾನ ಅಥವಾ ಬಲೇಶ್ವರ? ಯೋಚನೆ ಮಾಡಿ ಬರಿಬೇಕಾಗತ್ತೆ. ಓಕೆ, ಬಿಕಾಸ್ ರೋಮಾನು ಅನ್ಕೊಂಡಿರ್ತಾಳ ಥ್ಯಾಂಕ್ ಮಾಡಿಲ್ಲ ಅಂತ. ಯೋಚನೆ ಮಾಡಿ. ಯು ರೀಡ್ ದ ಟೆಕ್ಸ್ಟ್ ಅಗೇನ್ ಟು ಗೆಟ್ ದ ಆನ್ಸರ್. ಫೈನ್. ದ ಲಾಸ್ಟ್ ಒನ್. ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. Let's go and help her. Who makes the statement? Why should she be helped? Why did they not help her? Okay, ಮಕ್ಕಳ. So, dialogue form ಇರೋದ್ರಿಂದ ಮುಂಚೆನೆ ಹೇಳಿದ್ದೀನಿ ನಾನು, it will be a extract question. I have only given 5 questions. So, ಇನ್ನೂ ನೋಡಿ lesson ನ, go through the lesson, find out some steps and set a few questions for that. Okay, na ಮಕ್ಕಳ? Okay, going to the second poetry piece. ಯಾವುದು? ಕ್ವಾಲಿಟಿ ಆಫ್ ಮರ್ಸಿ. ಹೂಸ್ ದ ಪೋಯಟ್ ಹಿಯರ್? ವಿಲಿಯಂ ಶೇಕ್ಸ್ಪಿಯರ್. ಓಕೆ ಮಕ್ಕಳ, ಫ್ರಮ್ ದಿಸ್ ಪೋಯಮ್ ಹೇಳ್ತಾ ಇದ್ದೀರಾ? ಬಹಟ್ ಮಾಡಿದೀವಿ ಮಿಸ್ ಅಂದ್ಬಿಟ್ಟು. ವೆರಿ ಗುಡ್. ಯು ವಿಲ್ ಹ್ಯಾವ್ ಅ ಮೆಮರೈಸೇಷನ್. ಸೊ ಯಾವ ಸ್ಟಾನ್ಸಾ ಬರ್ಬೋದು ಮಿಸ್ ಇದರಲ್ಲಿ? ಐ ಮೇ ನಾಟ್ ಹೆಲ್ಪ್ ಯು. ಯಾವ್ದಾದ್ರು ಮೇ ಬಿ ದ ಫಸ್ಟ್ 4. ಓಕೆ, 5 ಬರಲ್ಲ ಅಂತ ಗೊತ್ತಿದೆ. ಆರ್ ದ ನೆಕ್ಸ್ಟ್ 4 or the last 4. ಅದರಲ್ಲಿ 4 ಇರೋದು. ಸೊ ಇಟ್ ಇಸ್ ಅ 14 ಲೈನ್ ಪೋಯಮ್. ನೋಡಿ ಒಂದ್ಸರಿ ರಿಕಾಲ್ ಮಾಡೋಣ. ನನ್ನ ಜೊತೆಗೆ ಹೇಳ್ತೀರಾ ನೀವನ್ನ? ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀರಾ? ಫೈನ್. ನನ್ನ ಜೊತೆಗೆ ಹೇಳಿ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್, ಇಟ್ ಡ್ರಾಪತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ಬಿನಿತ್ ದಟ್ ಇಸ್ ಟ್ವೈಸ್ ಬ್ಲೆಸ್ಡ್. ಇಟ್ ಬ್ಲೆಸeth him that gives and him that takes. Its mightiest in the mightiest it becomes. The throne monarch, better than his crown. His sceptre shows the force of temporal power, the attribute to awe and majesty, wherein doth sit the dread and fear of kings. But mercy is above this sceptred sway. The last stanza. It is enthroned in the heart of kings. It is an attribute to God himself. An earthly power doth then show likest gods, and mercy seasons justice. ಹೇಳಿದ್ರಾ? Did you? Fine. ಯಾರ್ಯಾರು ಪುಸ್ತಕ ನೋಡ್ಕೊಂಡು ಹೇಳಿದ್ದೀರಾ? ಒಂದ್ಸರಿ ಇವಾಗ ಏನ್ ಮಾಡ್ತೀರಾ? ಪುಸ್ತಕ ಮುಚ್ಚಿ ಹೇಳಿ, ನಂತರ ಬರೀರಿ. ಪ್ಲೀಸ್ ರೈಟ್ ವಿತೌಟ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್. ಇಟ್ ಕ್ಯಾರೀಸ್ 4 marks. ಯಾವ್ದಾದ್ರು ಬರ್ಬೋದು ಹೇಳಿದ್ದೀನಿ. ಮೇ ಬಿ ದ ಫಸ್ಟ್ 4 lines ಅಥವಾ ಸೆಕೆಂಡ್ ಸ್ಟಾನ್ಸಾದಲ್ಲಿ, ಎಸ್ ದ ಫಸ್ಟ್ 4 lines ಆರ್ ಲಾಸ್ಟ್ ಸ್ಟಾನ್ಸಾ ಇರೋದೇ 4 line. ಓಕೆ ನಮ್ಮ ಮಕ್ಕಳ? ಓಕೆ, ಸೊ ದಿಸ್ ಇಸ್ ಟು ಶೋ ಪೋರ್ಷಿಯಾ. ಇಲ್ಲಿ ನೋಡ್ತಾ ಇದ್ದೀರಾ? ಇಟ್ಸ್ ಕ್ಲಾಸಲ್ಲಿ ಹೇಳಿದ್ದಾರೆ ಅಲ್ಲ? ಎಸ್, ಇಟ್ಸ್ ಅ ಸ್ಟೋರಿ ರಿಲೇಟಿಂಗ್ ಟು ಆಂಟೋನಿಯೋ, ಬೆಸಾನಿಯೋ, ಶೈಲಾಕ್. ಓಕೆ, ಪೋರ್ಷಿಯಾ ಮರ್ಸಿ ಕೇಳ್ತಾಳೆ. ಸೊ ಫೈನ್, ಇದನ್ನ ರಿಕಾಲ್ ಮಾಡಿಕೊಂಡು ಬೈ ಹ್ಯಾಟ್ ಮಾಡಿ ಪದ್ಯನ ರೈಟ್ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಓಕೆ, ದ ಥರ್ಡ್ ಲೆಸನ್ ಯಾವುದು? ಜೆಂಟಲ್ಮ್ಯಾನ್ ಆಫ್ ರಿಯೋ ಅಂಡ್ ಮೀಡಿಯೋ. ಜೆಂಟಲ್ಮ್ಯಾನ್ ಆಫ್ ರಿಯೋ ಅಂಡ್ ಮೀಡಿಯೋ. ಫೈನ್. ಸೊ ಈ ಒಂದು ಸಮ್ಮರಿ ನೋಡೋದಾದ್ರೆ ರಿಕಾಲ್ ಮಾಡ್ತಾ ಇದ್ದೀರಾ? ಯಾರಿರೋದು ಇದರಲ್ಲಿ? ಎಸ್, ಡಾನ್ ಆನ್ಸೆಲ್ಮೋ. ಡಾನ್ ಆನ್ಸೆಲ್ಮೋ is a old man. He is an old man who lived in Rio and Medio. ಓಕೆ, ಅವ್ರು ಹೇಗಂದ್ರೆ ನೋಡಿ, ಅವ್ರ ಪೂರ್ವಿಕರೆಲ್ಲ ಡಿಸೆಂಡೆನ್ಸ್ ಎಲ್ಲ ಇದ್ದಿದ್ದಲ್ಲೇನೆ ಅಂತೆ. ಎಲ್ಲ ಹುಟ್ಟಿದಲ್ಲೇ, ಅಲ್ಲಲ್ಲೇ ಮದುವೆ ಮಾಡಿಕೊಟ್ಟಿದ್ದು, ಅಲ್ಲಲ್ಲೇ ಮಕ್ಕಳಾಗಿದ್ದು. ಸೊ ಈ ಡಿಸೆಂಡೆನ್ಸ್, ಆ ಪೂರಾ ವಿಲೇಜ್ ರಿಯೋ ಅಂಡ್ ಮಿಡಿಯೋನಲ್ಲಿ ಇಟ್ ಬಿಲಾಂಗ್ ಟು ಹಿಸ್ ಫ್ಯಾಮಿಲಿ ಓನ್ಲಿ. ಅವ್ರೆ ದೇ ವರ್ ಕಿತ್ ಅಂಡ್ ಕಿನ್ ಆಫ್ ಅಸ್. ಸೊ ಈ ಡಾನ್ ಆನ್ಸೆಲ್ಮೋ ಎಲ್ಲಿದ್ರು? He lived in a small, wretched house, and a little creek ran through his land, and he had a beautiful orchard. Orchard ಅಂದ್ರೆ ಏನು ಮಕ್ಕಳ? Fine. Where the fruit trees are grown. Fine. Then, ಯಾಕಪ್ಪ ಈ ಪಾಠ? ಓಕೆ, ಡಾನ್ ಆನ್ಸೆಲ್ಮೋ ಇದ್ರು, ಪೂರ್ವಿಕರೆಲ್ಲ ಅಲ್ಲೇ ಇದ್ರು. What did he want to do? He wanted to sell his land. He wanted to sell his land. ಓಕೆ, ಮಾಡ್ತಾ ಇದ್ದೀನಿ ಅಂದಾಗ ದೇರ್ ಶುಡ್ ಬಿ ಅ ಬಯರ್ ಆಸ್ ವೆಲ್. ಹೌದಾ? ಅಲ್ಲಿ ಬಯರು ಇದ್ರು. ಯಾರಪ್ಪ ಬಯರು? ವೆರಿ ಗುಡ್. ಇಟ್ ವಾಸ್ ದಿ ಅಮೇರಿಕನ್ಸ್.
ಇಟ್ ವಾಸ್ ದಿ ಅಮೆರಿಕನ್ಸ್. ಇವರಿಬ್ಬರ ಮಧ್ಯೆ ಯಾರೋ ಡಾನ್ ಆನ್ಸೆಲ್ಮೋ ಮತ್ತೆ ಫೈನ್ ಅಮೆರಿಕನ್ಸ್ ಮಧ್ಯೆ ದೇರ್ ವಾಸ್ ದ ಸ್ಟೋರಿ ರೈಟರ್. ಅವ್ರೇನ್ ಮಾಡ್ತಾ ಇದ್ರು, ಹಿ ವಾಸ್ ಮೀಡಿಯೇಟಿಂಗ್ ಬಿಟ್ವೀನ್ ದೀಸ್ ಟು. ಫೈನ್. ಸೊ ಇದು ನೆನಪಿರ್ಲಿ. Now what happens on the day of the sale, he comes to the office, okay, to make the agreement. ಎಲ್ಲ ಸೈನ್ ಮಾಡ್ಲಿಕ್ಕೆ ಬರ್ತಾರೆ. ಬಂದಿದ್ದು ಹೇಗೆ ಗೊತ್ತಾ, I've told you is a old man. He wore a old faded green coat, ಫೇಡ್ ಆಗಿದೆ, ಓಲ್ಡ್ ಆಗಿದೆ, ಅಲ್ಲಿ ಇಲ್ಲಿ ಚಿಂದಿ ಆಗಿದೆ. ದೆನ್ ಗ್ಲೌಸ್ ಹಾಕೊಂಡ್ ಬರ್ತಾರೆ. ಅಂಡ್ ಯು ನೋ ಹೌ ದ ಗ್ಲೌಸ್ ವರ್, ಎಸ್, ಫಿಂಗರ್ಸ್ ಎಲ್ಲ ಕಾಣಿಸ್ತಾ ಇದ್ದು, ದೇ ವೆರ್ ಆಲ್ ಟೋನ್. ಓಕೆ, ನೆಕ್ಸ್ಟ್ ಕೈಯಲ್ಲಿ ಒಂದು ಅಂಬ್ರೆಲಾ ಇಟ್ಕೊಂಡ್ ಬಂದ್ರು. ಈ ವಾಸ್ ಓಲ್ಡ್, ಹಿ ನೀಡೆಡ್ ಅ ಸಪೋರ್ಟ್. ಒಂದು ಅಂಬ್ರೆಲಾ ಇಟ್ಕೊಂಡ್ ಬಂದ್ರು. ಅದು ಅಟ್ಲೀಸ್ಟ್ ಚೆನ್ನಾಗಿದೆಯಾ? ನೋ, ಇಟ್ ವಾಸ್ ದ ಸ್ಕೆಲಿಟನ್ ಆಫ್ ಅ ಓನ್ ಔಟ್ ಅಂಬ್ರೆಲಾ. ಓಕೆ, ಕಿತ್ತೋಗಿದೆ, ಬರೀ ಸ್ಕೆಲಿಟನ್, ಬರೀ ಆ ಮುಳ್ಳುಗಳು. ಅಂಬ್ರೆಲಾ ನೋಡಿದಿರಲ್ಲ, ಅದನ್ನ ಮಾತ್ರ, ಮುಳ್ಳುಗಳು ಮಾತ್ರ ಇವೆ, ನಥಿಂಗ್, ಬಟ್ಟೆ ಇಲ್ಲ, ಅದಕ್ಕೆ ಹೊದಿಕೆ ಇಲ್ಲ. ಅಂಡ್ ನೋಡಿದೀರಾ ಅದರಲ್ಲಿ ರೈಟರ್ ಏನೆಲ್ಲ ಡಿಸ್ಕ್ರೈಬ್ ಮಾಡ್ತಾರೆ ಅವರು? ಸೆನೆಟರ್ ಕೇಟ್ರಿನ್, ಚಾರ್ಲಿ ಚಾಪ್ಲಿನ್ ಅಂತಾನು ಡಿಸ್ಕ್ರೈಬ್ ಮಾಡಿರ್ತಾರೆ. Is it not? So recall all those. Coming to the next point. Don Anselmo, he had an agreement. ಒಂದು ಅಗ್ರಿಮೆಂಟ್ ಇತ್ತು. ಏನಪ್ಪ ಅಗ್ರಿಮೆಂಟ್? That he is selling his land. Fine. And he agreed to sell the house as well. ಬರೀ ಲ್ಯಾಂಡ್ ಅಷ್ಟೇ ಅಲ್ಲ, ನಾನು ಮನೇನೂ ಮಾರ್ತಾ ಇದ್ದೀನಿ. ಎಲ್ಲಿ? ಇನ್ ನ್ಯೂ ಮೆಕ್ಸಿಕೋ. ಯಾರಿಗೆ ಮಾರ್ತಾ ಇದ್ದಾರಂತೆ? ಟು ಅಮೆರಿಕನ್ಸ್. ಓಕೆ, ಅಂಡ್ ಅಮೆರಿಕನ್ಸ್ ಏನ್ ಮಾಡಬೇಕಿತ್ತು? ದೇ ವಾಂಟೆಡ್ ಟು ಲೀವ್ ದರ್. They wanted to leave there. So house ಅಲ್ಲಿ ನಾವಿರ್ತೀವಿ, we will look after the land, we want to buy yours ಅಂದಾಗ ಡೀಲ್ ಆಯ್ತು. ಎಷ್ಟಕ್ಕೆ ಡೀಲ್ ಆಗಿತ್ತು? ಇಟ್ ವಾಸ್ ಫಾರ್ $1,200. ಓಕೆ, ಇಟ್ ವಾಸ್ $1,200 ಇನ್ ಕ್ಯಾಶ್. ಕ್ಯಾಶ್ ಕೊಡ್ತೀವಿ, $1,200ಗೆ ಡೀಲ್ ಆಗಿತ್ತು. ಬಟ್ ಆನ್ ದ ಡೇಟ್ ಆಫ್ ಸೇಲ್, ಮಾರ ದಿನ ಇನ್ನೇನು ಕ್ಯಾಶ್ ಕೊಡಬೇಕು, ಪತ್ರ ಎಲ್ಲ ಸಹಿ ಹಾಕ್ಬೇಕು ಅಂದಾಗ ದ ರೈಟರ್ ಏನ್ ಮಾಡ್ತಾರೆ? He does, hey, we have made a discovery. ನಾವೇನೋ ಒಂದು ಕಂಡು ಹಿಡ್ದಿದ್ದೀವಿ. ಮಕ್ಕಳೇ ಇದೊಂದು ನೆನಪಿರ್ಲಿ, ವಿ ಮೇಡ್ ಅ ಡಿಸ್ಕವರಿ. ಈ ಸ್ಟೇಟ್ಮೆಂಟ್ ನೆನಪಿರ್ಲಿ, ಯಾಕಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಬಂದಿದೆ. ಈ ಮೇಡ್ ಅ ಡಿಸ್ಕವರಿ ಅಂದಿದ ತಕ್ಷಣ ನಾವು ರೀಕಾಲ್ ಮಾಡಿದ್ ಯಾವ ಪಾಠನ? ವೆರಿ ಗುಡ್, ಡಿಸ್ಕವರಿ ಪಾಠಕ್ಕೆ ಹೋಗಿದ್ದು ಅಲ್ವಾ? ಓಕೆ, ಫೈನ್. ನೋಡಿ ಇಲ್ಲೂ ಇದೆ, ಈ ಮೇಡ್ ಅ ಡಿಸ್ಕವರಿ. ದ ರೈಟರ್ ಸೇಸ್ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಏನು ಡಿಸ್ಕವರಿ? ದ ಸರ್ವೇಯರ್. ಈಗ ಮೆಷರ್ ಮಾಡ್ಬೇಕಲ್ಲ. ಈಗ ನಾವು ಮಾರಾಟ ಮಾಡ್ತೀವಿ ಅಂತಂದ್ರೆ ಸುಮ್ನೆ ಹಾಗೆ ಕೊಂಡ್ಕೊಂಡ್ಬಿಡಲ್ಲ. ಇಷ್ಟಲಿಂದ ಇಲ್ಲಿ ನಂದು ನಿಮ್ದು ಆಗಲ್ಲ. ಅವರು ಸರ್ವೆ ಮಾಡ್ತಾರೆ. ಇಷ್ಟು ಎಕರೆ, ಇಷ್ಟು ಗುಂಟ ಎಲ್ಲ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ಅದನ್ನ ಮತ್ತೆ ಸರ್ವೆ ಮಾಡ್ತಾರೆ. ಸರ್ವೆ ಮಾಡ್ಬೇಕಾದ್ರೆ ಅವ್ರೇನಂತಾರೆ, ಏಯ್, ಆ ರಿವರ್ ಆಚೆನೂ ನಿನ್ ಲ್ಯಾಂಡ್ ಆಗಿ ಇದೆ. ಇಟ್ ಹ್ಯಾಸ್ ಎಕ್ಸ್ಟೆಂಡೆಡ್ ಅಕ್ರಾಸ್ ದ ರಿವರ್ ಆಸ್ ವೆಲ್. ಯು ಓನ್ ಮೋರ್ ದೆನ್ 8 acres ಆಫ್ ಲ್ಯಾಂಡ್. ಬರೀ 8 acres ಅಲ್ಲಪ್ಪ, ಯು ಓನ್ ಮೋರ್ ದೆನ್ ದಾಟ್. ಸೊ ಅದಕ್ಕೇನ್ ಮಾಡ್ಬೇಕಂತೆ ಇವಾಗ? ಇವಾಗ ಮನಿನೂ ಏನಾಗುತ್ತೆ ಅವಾಗ? ಬರೀ $1,200 ಕೊಡ್ತೀವಿ ಅಂತ ಒಪ್ಕೊಂಡಿದ್ದು. ಬಟ್ ಸ್ಟಿಲ್ ವಿ ವಿಲ್ ಗಿವ್ ಮೋರ್, ಯಾಕಂದ್ರೆ ಅದು ಜಾಸ್ತಿ ಇದೆ. ಸರಿ, ಆಯ್ತು, ಎಲ್ಲಾನು ಕತೆ ಆಯ್ತು. ಇಲ್ಲ ಐ ಆಮ್ ನಾಟ್ ಫಾರ್ ದ್ಯಾಟ್. ನನಗೆ ದುಡ್ಡು ಬೇಡ ಎಕ್ಸ್ಟ್ರಾ. ನಾನೇನ್ ಕೊಟ್ಟು ಮಾಡಿದೀನಿ $1,200 ಅಷ್ಟೇ ಸಾಕು. ಐ ಡೋಂಟ್ ವಾಂಟ್ ಡಬಲ್ ದ ಪ್ರೈಸ್. ಓನ್ ಜಾಸ್ತಿ ಇದ್ರೂ ಆಗ್ಲಿ, ಮೈ ವರ್ಡ್ ಇಸ್ ಅ ವರ್ಡ್ ಅನ್ಬಿಟ್ಟು ಈ ವಾಸ್ ನೋ ಹರಿ ಅಂತ ಬೇರೆ ಒಂದ್ ಕಡೆ ಓದಿರ್ತೀರ. ಎಸ್, ಒಪ್ಕೊಂಡಾಗ ದೇ ಹ್ಯಾಡ್ ನೋ ಅದರ್ ಗೋ. ಸರಿಯಪ್ಪ ಮಾರೋಣ ಅನ್ಬಿಟ್ಟು ರೆಡಿ ಆಗ್ತಾರೆ. ಓಕೆ, ಅವಾಗ ಅಮೆರಿಕನ್ಸ್ ಸೈನ್ ಮಾಡ್ತಾರೆ ಪತ್ರಗಳನ್ನ. ಓಲ್ಡ್ ಮ್ಯಾನು ಸೈನ್ ಮಾಡ್ತಾನೆ. $1,200 ಕೊಟ್ಟು ಆಯ್ತು, ಡೀಡ್ ಎಲ್ಲ ಆಯ್ತು. ಓಕೆ, ಅಮೆರಿಕನ್ಸ್ ನೆಕ್ಸ್ಟ್ ದೇ ಮೂವ್ ಇನ್ ಟು ದ ಹೌಸ್. ಮನೆ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಇಟ್ ವಾಸ್ ವೆಚ್ಡ್. ಓಕೆ, ಅದು ಅಷ್ಟೊಂದು ಇದಿರ್ಲಿಲ್ಲ. ಸೊ ಅಮೆರಿಕನ್ಸ್ ಏನ್ ಮಾಡ್ತಾರೆ? ದೇ ನೀಟಾಗಿ ದೇ ರೀಪ್ಲಾಸ್ಟರ್ ದ ಹೌಸ್. ರೀಪ್ಲಾಸ್ಟರ್ ಮಾಡ್ತಾರೆ. ದೇ ಪ್ರ್ಯೂನ್ ದ ಟ್ರೀ ಎಲ್ಲಾನು ಕಟ್ ಮಾಡ್ತಾರೆ, ಶೇಪ್ ಮಾಡ್ತಾರೆ, ಅದಕ್ಕೊಂದು ಅಂದ ಚಂದ ಮಾಡ್ತಾರೆ. ಆಮೇಲೆ ಪ್ಯಾಚ್ ದ ಫೆನ್ಸ್ ಎಲ್ಲ ಸರಿ ಮಾಡ್ತಾರೆ. ಹೌಸ್ ಕಡೆ ಇರೋದು ಎಲ್ಲಾನು ಕ್ಲೀನ್ ಮಾಡ್ತಾರೆ. ಫೆನ್ಸಸ್ ಎಲ್ಲ ದೊಡ್ಡದಾಗಿ ಮಾಡ್ತಾರೆ. ಎಲ್ಲ ಆಯ್ತು. ಮತ್ತೆ ಸಮ್ಮರ್ ಅಲ್ಲಿ ಮೂವ್ ಇನ್ ಆಗ್ಬೇಕು. ಯು ನೋ ವಾಟ್ ಹ್ಯಾಪನ್? ದ ಚಿಲ್ಡ್ರನ್ ಇದ್ರಲ್ಲ ವಿಲೇಜ್ ಅಲ್ಲಿ, ದೇ ಆಲ್ ಕೇಮ್, ಬಂದ್ರಪ್ಪ ಅವರೆಲ್ಲಾನು. ಎಲ್ಲಿ? ದೇ ಯೂಸ್ ಟು ಪ್ಲೇ ಆನ್ ದ ಟ್ರೀಸ್, ದೇ ಯೂಸ್ ಟು ಬಿಲ್ಡ್ ಫೆನ್ಸಸ್. ಒಂದೊಂದು ಟ್ರೀ ಸುತ್ತಾನು ಫೆನ್ಸ್ ಕಟ್ಕೊಳೋದು, ಮರ ಹತ್ತೋದು, ಕೊತಿ ಆಟ ಆಡೋದು, ಜೂಗಾಲಿ ಆಡೋದು ಎಲ್ಲ ಮಾಡ್ತಾ ಇದ್ರು. ಮತ್ತೆ ಅದ್ರಲ್ಲಿ ಬರುವಂತಹ ಹೂವ ಆಗ್ಲಿ ಹಣ್ಣಾಗ್ಲಿ ಕೀಳೋದು, ದೇ ಡಿಡ್ ಆಲ್ ದಿಸ್ ವರ್ಕ್. ಓಕೆ, ದೆನ್ ದೇ ವರ್ ವಾಂಡ್. ಮಕ್ಕಳನ್ನ ನಾವೇನ್ ಮಾಡ್ತೀವಿ? ಏನಾದ್ರು ಗಲಾಟೆ ಮಾಡ್ತೀರಾ? ಹೇ, ಆ ಕಡೆ ಹೋಗ್ರೋ, ಇಲ್ಲಿ ಆಡ್ಬೇಡ ಕಣ್ರೋ, ಇದು ನಮ್ದು. ವೆನ್ ದೇ ವರ್ ಟೋಲ್ಡ್ ದಟ್ ದೇ ಸೆಡ್, ಬರೀ ನಗೋರು. ಮತ್ತೆ ದೇ ಸೆಡ್ ಸಮಥಿಂಗ್ ಅಂಡ್ ಇಟ್ ವಾಸ್ ಇನ್ ಸ್ಪ್ಯಾನಿಷ್. ಓಕೆ, ಅಂಡ್ ಡಾನ್ ಆನ್ಸೆಲ್ಮೋಗೆ ಕಂಪ್ಲೇಂಟ್ ಹೋಯ್ತು. ಮತ್ತೆ ಬಂದ್ರು ಯಾರೋ ಮೀಡಿಯೇಟರ್, ದ ರೈಟರ್. ಓಕೆ, ಬಂದಾಗ ದೇ ಕಂಪ್ಲೇಂಟ್ ಟು ಡಾನ್ ಆನ್ಸೆಲ್ಮೋ.
ನೋಡಪ್ಪ ಈ ಥರ ಎಲ್ಲ ಮಾಡ್ತಿದ್ದಾರೆ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರಂತೆ, ವೈ ಡೋಂಟ್ ಯು ಟೆಲ್ ದ ಕಿಡ್ಸ್ ಟು ಸ್ಟಾಪ್ ಪ್ಲೇಯಿಂಗ್ ದೇರ್, ಯು ಹ್ಯಾವ್ ಸೋಲ್ಡ್ ದ ಹೌಸ್, ಯು ಹ್ಯಾವ್ ಸೋಲ್ಡ್ ದ ಲ್ಯಾಂಡ್, ಸೊ ಇಟ್ ಇಸ್ ದೇರ್ಸ್ ಅಂಡ್ ವೈ ಶುಡ್ ಚಿಲ್ಡ್ರನ್ ಕಮ್ ಅಂಡ್ ಡಿಸ್ಟರ್ಬ್ ಅಂದಾಗ ಹಿ ಸೆಡ್ the trees belong to the people of the village and mostly they are all my relatives, they are my descendants. ನಾನು ಏನು ಮಾಡಿದ್ದೀನಿ, I have sold only the house and I have sold only the land. ನಾನು ಎಲ್ಲರೂ ಬರ್ಕೊಟ್ಟಿದ್ದೀನಾ ಲ್ಯಾಂಡ್ ಮೇಲೆ ಇರೋ ಟ್ರೀಸ್ ಎಲ್ಲ ನಿಮ್ದೇನೆ ಅಂತ ಹೇಳಿ? ನೋ. ಹಾಗಾದ್ರೆ ಟ್ರೀಸ್ ಎಲ್ಲ ಯಾರ್ದಂತೆ? ಎಸ್, ಎವ್ರಿ ಟೈಮ್ ಅ ಚೈಲ್ಡ್ ವಾಸ್ ಬಾರ್ನ್ he planted a tree for that child. ಯಾಕೆ? ಸೊ ದಟ್ ದ ಚೈಲ್ಡ್ ಆ ಟ್ರೀ ಸ್ವಂತ ಅವನದು. ಇವಾಗ ಒಂದು ಮಗು ಹುಡ್ತಾ ಅವನ ಹೆಸರಲ್ಲಿ ಒಂದು ಗಿಡ ನೆಟ್ಬಿಡೋದು, ಅದು ಮರ ಆದಾಗ ಅವ್ನು ನೋಡ್ಕೊತಾನೆ, ಸೊ ಆ ಟ್ರೀ ಅವನಿಗೆ ಸೇರಿರೋದು. ದ ಅಮೆರಿಕನ್ಸ್ ವರ್ ಶಾಕ್ಡ್, ಹೀಗೂ ಉಂಟಾ ಅಂಥೇಳಿ ದೇ ಹ್ಯಾಡ್ ನೋ ಅದರ್ ಗೋ. ಮಕ್ಕಳನ್ನ ಅಂತೂ ಡೈಲಿ ಓಡಿಸ್ತಾ ಕೂರಕ್ಕಾಗಲ್ಲ. ದೆನ್ ನೀವು ಯಾಕೆ ಡ್ಯಾನ್ ಅನ್ಸಿಲ್ಮೋ ಬರೀ ನನಗೆ $1,200 ಒಪ್ಕೊಂಡ? ದೇ ಕೇಮ್ ಟು ನೋ ದಟ್ ದೇ ಹ್ಯಾಡ್ ನೋ ಅದರ್ ಗೋ. ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ದೇ ಹ್ಯಾಡ್ ಟು ಟೇಕ್ ಎವ್ರಿಥಿಂಗ್ ಲೀಗಲಿ, ಈಚ್ ಟ್ರೀ ಬೈ ಟ್ರೀ ಒಂದೊಂದು ಮಗುವಿಂದ ಬರ್ಸ್ಕೊಂಡು ಲೀಗಲ್ ಆಗಿ ತಗೊಂಡ್ಬೇಕಿತ್ತು. ಅಂಡ್ ಹೂ ಆರ್ ದ ಓನರ್ಸ್ ಆಫ್ ದ ಟ್ರೀ? ಎಸ್, ದ ಚಿಲ್ಡ್ರನ್ ವಿತ್ ದ ರೈಟ್ಫುಲ್ ಓನರ್ಸ್ ಆಫ್ ದ ಟ್ರೀ. ಸೊ ಎಲ್ಲರ ಹತ್ರ ಮಾತಾಡಿ ಒಂದೊಂದು ಟ್ರೀನೂ ಬರ್ಕೊಂಡು ಇಟ್ ಟುಕ್ಸ್ ಇಯರ್ಸ್ ಟುಗೆದರ್ ಫಾರ್ ದೆಮ್ ಅಗೇನ್ ಟು ಕಮ್ ಬ್ಯಾಕ್ ಅಂಡ್ ಸೆಟಲ್. ಫೈನ್. ಈ ಪಾಠದಿಂದ ಬರುವಂತಹ ಪ್ರಶ್ನೆಗಳು ಹೇಗಿರ್ಬೋದು? ಲುಕ್ ಇನ್ ಟು ಇಟ್. ಸೊ ಈಗ ಇದು ಡೈಲಾಗ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಆಗಿರ್ಬೋದು. ಇಫ್ ಯು ಗೋ ಟು ದ ಫಸ್ಟ್ ಸ್ಟೆಮ್, ಬರಿತಾ ಇದ್ರ ಮಕ್ಕಳ? ಫೈನ್. ದೇ ಆರ್ ಗುಡ್ ಪೀಪಲ್ ಅಂಡ್ ಆರ್ ವಿಲ್ಲಿಂಗ್ ಟು ಪೇ ಯು ಫಾರ್ ದಿ ಅಡಿಷನಲ್ ಲ್ಯಾಂಡ್ ಆಸ್ ವೆಲ್. ಪ್ರಶ್ನೆಗಳ ಹೂ ಮೇಕ್ಸ್ ದಿ ಸ್ಟೇಟ್ಮೆಂಟ್? ಹೂ ಇಸ್ ರೆಫರ್ಡ್ ಟು ಆಸ್ ಗುಡ್ ಪೀಪಲ್? ವೈ ಡಸ್ ದ ಸ್ಪೀಕರ್ ಸೇ ಸೊ? ಎರಡನೇ ಪ್ರಶ್ನೆ ನೋಡಿ, ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಲೆಸನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಬರೀ ಡಿಸ್ಕವರಿ ಪಾಠಕ್ಕೆ ಮಾತ್ರ ಹೋಗ್ಬೇಡಿ. ಡಿಸ್ಕವರಿ ನೋಡಿದ ತಕ್ಷಣ ಸಿ ಇವನ್ ದಿಸ್ ಇಸ್ ಸ್ಟೆಮ್ ಫ್ರಮ್ ದಿಸ್ ಚಾಪ್ಟರ್ ಆಸ್ ವೆಲ್. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಹೂ ಇಸ್ ಅ ಸ್ಪೀಕರ್ ಹಿಯರ್? ಹೂ ಡಸ್ ವಿ ರೆಫರ್ ಟು? ವಾಟ್ ಈಸ್ ದ ಡಿಸ್ಕವರಿ ರೆಫರ್ಡ್ ಹಿಯರ್? ಫೈನ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ಐ ಅರ್ಜ್ಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಹೂ ಇಸ್ ಐ ರೆಫರ್ಡ್ ಹಿಯರ್? ಐ ಅರ್ಜ್, ನಾನು ಕೇಳ್ಕೊಂಡೆ, ಇಟ್ ವಾಸ್ ಯೂಸ್ಲೆಸ್ ಅಂತಾರೆ. ಹೂಸ್ ಐ? ವಿತ್ ಹೂಮ್ ಡಿಡ್ ಯು ಅರ್ಜ್? ವಾಟ್ ಈಸ್ ರೆಫರ್ ಟು ಅಸ್? ಯೂಸ್ಲೆಸ್. ಯಾವ್ದು ಯೂಸ್ಲೆಸ್ ಆಗಿತ್ತು? ಅಷ್ಟು ಕೇಳ್ಕೊಂಡ್ರು ಆಗ್ಲಿಲ್ಲ ಅನ್ನೋದು ವಾಟ್ ವಾಸ್ ಯೂಸ್ಲೆಸ್ ದೇರ್. ನೆಕ್ಸ್ಟ್, ದಿಸ್ ವಾಸ್ ಬ್ಯಾಡ್. ಡೋಂಟ್ ಆನ್ಸರ್ ಮೋ. ಹೂ ಇಸ್ ದ ಸ್ಪೀಕರ್ ಹಿಯರ್? ಹೂ ಇಸ್ ರೆಫರ್ಡ್ ಟು ಅಸ್ ಬ್ಯಾಡ್? ಬ್ಯಾಡ್ ಯಾರಿಲ್ಲಿ? ವೈ ಡಸ್ ದ ಸ್ಪೀಕರ್ ಸೇ ಸೋ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ದ ಟ್ರೀಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈನ್. ಹೂ ಸ್ಟೇಟ್ಸ್ ದಿ ಅಬೌವ್ ಲೈನ್? ಯಾರು ಹೇಳಿರೋದು? ಟು ಹೂಮ್ ಡಿಡ್ ದ ಟ್ರೀಸ್ ಬಿಲಾಂಗ್? ವೈ ಡಸ್ ಹಿ ಸೇ ಸೋ? ಯಾಕಾಗಿ ಹೇಳ್ತಾರೆ ಅವರು? ಟ್ರೀಸ್ ನಂದಲ್ಲ ಅಂತ ಹೇಳಿದೆ ಯಾಕೆ? ಓಕೆನಾ? ಫೈನ್. ಸೊ ಆ ಎಕ್ಸ್ಟ್ರಾಕ್ಟ್ಸ್ ಥರ್ಡ್ ಲೆಸನ್ ಇಂದ ಆಯ್ತು. ಆಗ ಥರ್ಡ್ ಪೋಯಮ್ ಯಾವುದು? ಐ ಆಮ್ ದ ಲ್ಯಾಂಡ್. ಇದರಲ್ಲಿ ಯು ಆಲ್ರೆಡಿ ನೋ ಐ ಆಮ್ ದ ಲ್ಯಾಂಡ್ ಅನ್ನೋದು. ಇಟ್ಸ್ ಅ ಬ್ಯೂಟಿಫುಲ್ ಪೋಯಮ್ ಬೈ ಮೆರಿನಾ ಡಿ ಬೆಲಂಗಿಟಾ. ಫೈನ್. ಪೋಯಮ್ದು ಸಮ್ಮರಿ ನೋಡೋಣ. ಇದು ಮೆಮರೈಸೇಷನ್ ಪದ್ಯ ಅಲ್ಲ, ಅಂಡ್ ಇಟ್ ಇಸ್ ನಾಟ್ ಆಲ್ಸೋ ಫಾರ್ you can have it for writing a summary. ಪ್ರಶ್ನೆ ಉತ್ತರ ಅಂತೂ ಇದರಲ್ಲಿ ಬರಲ್ಲ. ಸಮ್ಮರಿ ನೋಡೋದಾದ್ರೆ look to the summary. The poem I am the land, you already know it's written by the poet. ಹೆಸರು ಬರೀತೀರಾ? ಮೆರಿನಾ ಡಿ ಬೆಲಂಗೇಟಾ. ಸೊ ಹಿಯರ್ ದ ಪೊಯೆಟ್ ಪರ್ಸಾನಿಫೈಸ್ ದ ಲ್ಯಾಂಡ್. ಲ್ಯಾಂಡ್ ನ ಪರ್ಸಾನಿಫೈ ಮಾಡಿದ್ದಾರೆ. ಓಕೆ, ಮ್ಯಾನ್ ಏನ್ ಮಾಡ್ತಿದ್ದಾನೆ? ಹಿ ಡಾಮಿನೇಟ್ಸ್ ದ ಲ್ಯಾಂಡ್. ಹಿ ಟೆಲ್ಸ್, ಏಯ್ ಇದು ನನ್ನ ಜಾಗ, ಬೌಂಡ್ರಿ ಹಾಕೊಂತಾನೆ, ಇದು ನಂದು, ಫೆನ್ಸ್ ಮಾಡ್ಕೊಂತಾನೆ, ಇದು ನಿಂದು, ಕಿತ್ತಾಟ ಎಲ್ಲ ಶುರು ಮಾಡ್ತಾನೆ. ಈ ಪ್ಲೋಸ್ ದ ಲ್ಯಾಂಡ್, ಈ ಪ್ಲಾಂಟ್ಸ್ ಟ್ರೀಸ್, ಓಕೆ, ಎಲ್ಲ ಆಕ್ಟಿವಿಟೀಸು ಮಾಡ್ತಾನೆ. ಬೋರ್ವೆಲ್ಗೆ ನೆಲನ ಹಗಿತಾನೆ. ಹಿ ಮೇಕ್ಸ್ ಹೋಲ್ಸ್ ಅಂಡ್ ಪಾರ್ಕಿಂಗ್ ವೆಹಿಕಲ್ಸ್ ಏನ್ ಮಾಡ್ತವೆ, ಅದರಿಂದ ನೋಡ್ದಂತ ಇರುತ್ತೆ. ಓಕೆ, ದೇ ಸ್ಟೇರ್ ಅಟ್ ಮೀ ಅಂತ ಹೇಳುತ್ತೆ. ಯಾರು? ದ ಮದರ್ ಲ್ಯಾಂಡ್ ಟೆಲ್ಸ್. ಅಂಡ್ ಬಟ್ ಸ್ಟಿಲ್ ಇಷ್ಟೆಲ್ಲ ಕೆಲಸಗಳು ನಡೀತಿದ್ರು, ವಾಟ್ ಡಸ್ ದ ಲ್ಯಾಂಡ್ ಡೂ ಹಿಯರ್? ಇಟ್ ವೇಟ್ಸ್ ಪೇಷಂಟ್ಲಿ. ಇಟ್ ವೇಟ್ಸ್. ಹೇಗೆ ವೇಟ್ ಮಾಡುತ್ತೆ? ಇನ್ ಪೇಷನ್ಸ್. ಹೇಳಿದ್ದೀನಿ, ಏನೆಲ್ಲ ಕೆಲಸಗಳು ಆದ್ರೂ, ಏನೆಲ್ಲ ಆಕ್ಟಿವಿಟೀಸ್ ಮ್ಯಾನ್ ಮಾಡ್ತಿದ್ರು, ದ ಲ್ಯಾಂಡ್ ಇಸ್ ವೇಟಿಂಗ್ ಪೇಷಂಟ್ಲಿ ಅನ್ನೋದು ನೋಡಿ ಇಲ್ಲಿ. ದ ಫಾರ್ಮರ್ ಪ್ಲೋಸ್ ದ ಲ್ಯಾಂಡ್, he plants trees and grass, children dance. Okay, the land feels a pleasurable tickle here. Okay, then someone comes, they sing and they dance over the land, but still the land is waiting patiently.
ನೆಕ್ಸ್ಟ್ ನೋಡಿ, ದ ಲ್ಯಾಂಡ್ ಇಸ್ ಆಂಗ್ವಿಶ್ಡ್. ಯಾವಾಗ? ವೆನ್ ದ ಮ್ಯಾನ್ ಟ್ರೈಸ್ ಟು ಮೇಕ್ ಬೌಂಡ್ರೀಸ್. ಇಷ್ಟೆಲ್ಲ ನೀನು ಮಾಡ್ತಿದ್ರು, ನಾನು ಸೈಲೆಂಟ್ ಆಗಿದ್ದೆ, ಬಟ್ ಸ್ಟಿಲ್ ನೀನೇನು ಮಾಡ್ತಿದ್ಯಾ? ಬೌಂಡ್ರೀಸ್ ಕಟ್ತಿದ್ಯಾ. ಇವಾಗ ಸೋಲ್ಜರ್ಸ್ ಬರ್ತಾರೆ ಗನ್ಸ್ ತಗೊಂಡು, ಹೇ ಯುದ್ಧ ಮಾಡ್ತಾರೆ, ಅಷ್ಟು ಸಾವುಗಳು. ಅದೆಲ್ಲ ಆದ್ಮೇಲೂ ದೆನ್ ಯು ಫೆನ್ಸ್, ಬೌಂಡ್ರೀಸ್ ಮಾಡ್ಕೊತೀರಾ. ಇದು ನನ್ನ ದೇಶ, ಅದು ನಿನ್ನ ದೇಶ. ಓಕೆ, ಯು ಮೇಕ್ ಬೌಂಡ್ರೀಸ್, ಯು ಫೆನ್ಸ್ ಮೀ. ಅಂಡ್ ವಾಟ್ ಹ್ಯಾಪನ್ಸ್ ವೆನ್ ದಿಸ್ ಇಸ್ ಡನ್? ಇಟ್ ಸಫಕೇಟ್ಸ್ ಮೀ. ನನಗೆ ಕತ್ತನಿಗೆ ಅಲ್ಲಿದೆ ಚೈನ್ ಲಿಂಕ್ ನೆಕ್ಲೆಸ್ ಅಂತ ಹೇಳಿ ಒಂದು ವಾಕ್ಯ ನೋಡ್ತೀರಾ ಅಲ್ಲಿ. ಎಸ್, ಇಟ್ ಸಫಕೇಟ್ಸ್. ನೀವೆಲ್ಲ ಬೌಂಡ್ರೀಸ್ ಕಟ್ಟಾಗ ಇಟ್ ಸಫಕೇಟ್ಸ್ ಮೀ. ಬಟ್ ಸ್ಟಿಲ್ I wait patiently and with a tone of self-assertion, land ಏನು ಹೇಳುತ್ತೆ? You cannot put a fence around planet Earth. And planet Earth, ಈ ಒಂದು planet Earth ಮೇಲೆ you cannot put a fence. ನೀನು ಫುಲ್ ಪ್ಲಾನೆಟ್ಗೆ ಫೆನ್ಸ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಹೇಳ್ತೈತೆ. ಯಾವುದು? ಪ್ಲಾನೆಟ್. ಆ್ಯಂಡ್ ಅಗೇನ್ ಶಿ ವೇಟ್ಸ್ ಪೇಷಂಟ್ಲಿ. ಓಕೆ, ಹಾಗಾದ್ರೆ ಈ ಒಂದು ಪದ್ಯದಿಂದ ಎಂತಹ ಪ್ರಶ್ನೆ ಬರ್ಬೋದು? ಯು ವಿಲ್ ಹ್ಯಾವ್ ಅ 3 ಮಾರ್ಕರ್ ಕ್ವೆಶನ್. ನಾನು ಆಲ್ರೆಡಿ ಹೇಳಿದ್ದೀನಿ ಮಕ್ಕಳ, ಇದು ಆನ್ಸರ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇನ್ 5 or 6 ಸೆಂಟೆನ್ಸಸ್ ಅಂತ ಇರುತ್ತೆ. ಗಮನ ಕೊಡಿ, ರೈಟ್ ಇಟ್ ಡೌನ್. ಆನ್ಸರ್ ದ ಫಾಲೋಯಿಂಗ್ ಇನ್ 5 or 6 ಸೆಂಟೆನ್ಸಸ್ ಅಂತ ಇರುತ್ತೆ. ಆ ಒಂದು ಕ್ವೆಶನ್ ಬಂದಾಗ ಮೇ ಬಿ ಅರೌಂಡ್ 23rd 24th ಕ್ವೆಶನ್ ಏನೋ ಇರುತ್ತೆ. ಪ್ರೋಸ್ ಪೀಸ್ ಆಗಿದ ತಕ್ಷಣ ಪೊಯಟ್ರಿದ ಒಂದು ಕ್ವೆಶನ್ ಇರುತ್ತಲ್ಲ, ಲಾಂಗ್ ಆನ್ಸರ್, ಅದ್ರಲ್ಲಿ ಬರುತ್ತೆ. ಪ್ರಶ್ನೆ ಹೇಗಿರ್ಬೋದು ಇಲ್ಲಿ? ಹೌ ಹ್ಯಾಸ್ ಲ್ಯಾಂಡ್ ಟಾಲರೇಟೆಡ್ ಹ್ಯೂಮನ್ಸ್ ಅಂಡ್ ವಾಟ್ ಈಸ್ ಹರ್ ಫೈನಲ್ ಕನ್ಕ್ಲೂಷನ್? ಆರ್ ನೆಕ್ಸ್ಟ್ ಹಿಂಗಿರ್ಬೋದು, ಐ ವೇಟ್ ಸೇಸ್ ದ ಲ್ಯಾಂಡ್ ವಿತ್ ಅ ಟೋನ್ ಆಫ್ ಸೆಲ್ಫ್ ಅಸರ್ಷನ್, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಅಥವಾ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್, ದ ಅರ್ತ್ ವೇಟ್ಸ್ ಪೇಷಂಟ್ಲಿ. ಹೌ ಡು ಯು ಜಸ್ಟಿಫೈ ದಿಸ್? ಏನ್ ಬರೀತೀರಾಗ? ಈ ಪದ್ಯದ ಸಮ್ಮರಿ ನೆನಪಿದ್ರೆ ಯು ಕ್ಯಾನ್ ಆನ್ಸರ್ ದೀಸ್ ಕ್ವೆಶನ್ಸ್. ಯಾವುದಾದ್ರು ಕ್ವೆಶನ್ ಕ್ಯಾನ್ ಬಿ ಆಫ್ ಎನಿ ಟೈಪ್. ಓಕೆ, ಸೆಲ್ಫ್ ಅಸರ್ಷನ್ ವಿತ್ ಅ ಟೋನ್ ಆಫ್ ಸೆಲ್ಫ್ ಅಸರ್ಷನ್, ಐ ವೇಟ್ ಅಂತ ಹೇಳುತ್ತಲ್ಲ, ಜಸ್ಟಿಫೈ ಮಾಡಿ ಅಂದಾಗಲೂ ಯು ವಿಲ್ ರೈಟ್ ದ ಸಮ್ಮರಿ. ಓಕೆ, ದ ಕ್ವೆಶನ್ ಮೇ ಬಿ ಹೌ ಇಸ್ ದ ಲ್ಯಾಂಡ್ ಟಾಲರೇಟಿಂಗ್ ಹ್ಯೂಮನ್ ಆಕ್ಟಿವಿಟೀಸ್ ಅಂದಾಗ್ಲೂ ಯು ರೈಟ್ ದ ಸೇಮ್ ಸಮ್ಮರಿ. ಆರ್ ಐ ಆಮ್ ದ ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಟೆಲ್ಸ್ ಐ ವೇಟ್ ಪೇಷಂಟ್ಲಿ ಅಂದಾಗ ಜಸ್ಟಿಫೈ ಹೇಗೆ ಮಾಡ್ತೀರಾ ಅನ್ನೋದನ್ನ ಬರೀತೀರಾ. ಫೈನ್ ಮಕ್ಕಳ, ಮೇ ಬಿ ಯು ಆರ್ ರೀಕಾಲಿಂಗ್ ಆಲ್ ದಿಸ್ ಚಾಪ್ಟರ್ಸ್. ಫಸ್ಟ್ 3 ಚಾಪ್ಟರ್ಸ್ ರೀಕಾಲ್ ಮಾಡಿದ್ದೀರಾ, ಫಸ್ಟ್ 3 ಪದ್ಯನೂ ರೀಕಾಲ್ ಮಾಡಿದ್ದೀರಾ, ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಪ್ರಶ್ನೆಗಳನ್ನ, ಕೆಲವು ರೆಡ್ ಅಲ್ಲಿ ಇದ್ದಿದ್ದಂತಹ ಪಾಯಿಂಟ್ಸ್ ನೋಟ್ ಮಾಡಿದ್ದೀರಾ ಅಲ್ಲ. ವಾಟ್ ವಿಲ್ ಯು ಡೂ ನಾವ್? ಫೈನ್, ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್. ಕ್ಲಾಸ್ ವರ್ಕ್ ಟೀಚರ್ಸ್ ಬರ್ಸಿರ್ತಾರೆ ಅಲ್ವಾ, ನೋಟ್ಸ್ ಬರ್ಸಿರ್ತಾರೆ. ಗೋ ಥ್ರೂ ದ ಆನ್ಸರ್ಸ್, ಸ್ಟಾರ್ಟ್ ಆನ್ಸರಿಂಗ್. ಓಕೆ, ಡ್ರಿಲ್ ವರ್ಕ್ ಮಾಡಿ. ಎನಿವೇ ಯು ಹ್ಯಾವ್ ದ ಹೋಲ್ ಡೇ ವಿತ್ ಯು. ಫೈನ್, ಒಂದಷ್ಟು ಇಷ್ಟು ಆಟ ಆಡಿ, ನಂತರ ಬಂದು ಓದ್ಕೊಳ್ಳಿ. ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ಯುವರ್ ಎಕ್ಸಾಮ್. ಎಕ್ಸಾಮ್ ಯಾವಾಗಾದ್ರೂ ಡೇಟ್ ಡಿಕ್ಲೇರ್ ಆಗಲಿ, ಯು ವಿಲ್ ಬಿ ಇನ್ ಅ ಸ್ಟೇಟ್ ಟು ಆನ್ಸರ್. ಥ್ಯಾಂಕ್ ಯು ಫ್ರೆಂಡ್ಸ್. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ.